ನ್ಯೂಮರಾಲಜಿ ಅಂದರೆ ಏನು? ಆ್ಯಕ್ಚುಲಿ ನೀವು ನ್ಯೂಮರಾಲಜಿನ ಒಂದು ಬೇಸ್ ಹುಡ್ಕೊಂಡು ಹೋಯ್ತು ಅಂತಂದರೆ 3000 BC ಇಂದ ಇದಿದೆ ಸರ್. 1ನೇ ತಾರೀಕು ಹುಟ್ಟಿರೋರು. ಇವ್ರಿಗೆ ಬೇರೆಯವ್ರನ್ನ ಪ್ಲೀಸ್ ಮಾಡಕ್ ಬರಲ್ಲ ಸರ್. ಇದು ಬೆಂಗಳೂರು ಲ್ಯಾಂಗ್ವೇಜಲ್ಲಿ ಹೇಳೋದಕ್ಕಂದ್ರೆ ಬಕೆಟ್ ಹಿಡಿಯಕ್ಕೆ ಬರಲ್ಲ ಸರ್. ಒಂದು ಯಂಗ್ ಏಜ್ ಇಂದಾನೆ ಒಂದು ಡಿವೈನ್ ಪವರ್ಸ್ ಅಂತ ಹೇಳ್ತೀರಿ ಸರ್. ಬರೀ 5ನೇ ತಾರೀಕು ಹುಟ್ಟಿರೋರು ಹೆಂಗೆ ಅಂತಂದ್ರೆ ಸರ್, ಇವ್ರನ್ನ ಯಾರನ್ನಾದ್ರೂ ಈಸಿಯಾಗಿ ಅಟ್ರಾಕ್ಟ್ ಮಾಡ್ಬೋದು ಸರ್. ಅಂದ್ರೆ ಒಂದು ಒಂಟಿತನದಲ್ಲಿ ವರ್ಕ್ ಮಾಡಕ್ಕೆ ತುಂಬಾ ಇಷ್ಟಪಡ್ತಾರೆ. ಇವ್ರಿಗೆ ಒಂದು 35 ವಯಸ್ಸು ಆದ್ಮೇಲೆ ಸರ್ ಸಕ್ಸಸ್ ಸಿಗುತ್ತೆ ಸರ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದರ್ಶನ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಪ್ರಿನ್ಸ್ ಸ್ಟುಡಿಯೋದಲ್ಲಿ ಪಾಡ್ಕಾಸ್ಟಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅರವಿಂದ್ ರತನ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್, ವೆಲ್ಕಮ್ ಟು ದಿ ಶೋ. ಸರ್, ಥ್ಯಾಂಕ್ ಯು ಸರ್. ಸರ್, ಹೇಗಿದ್ದೀರಾ ಸರ್? ಸರ್, ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಹೌ ಇಸ್ ಯುವರ್ ಲೈಫ್ ಗೋಯಿಂಗ್ ಸರ್? ಎಲ್ಲ ಬ್ಯೂಟಿಫುಲ್. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ. ಓಕೆ, ನ್ಯೂಮರಾಲಜಿ ಅಂದರೆ ಏನು ಸರ್? ಸರ್ ನೋಡಿ, ನ್ಯೂಮರಾಲಜಿ ಅಂತಂದ್ರೆ ಸೈನ್ಸ್ ಆಫ್ ನಂಬರ್ಸ್ ಅಂತ ಸರ್. ಸೈನ್ಸ್ ಆಫ್ ನಂಬರ್, ದ ಮೀನಿಂಗ್ ಆಫ್ ನ್ಯೂಮರಾಲಜಿ ಅಂದ್ರೆ ಸೈನ್ಸ್ ಆಫ್ ನಂಬರ್ಸ್. ಆಕ್ಚುಲಿ ನ್ಯೂಮರಾಲಜಿನ ಹೆಸರು ಬಂದಿದ್ದು ವೆರಿ ರೀಸೆಂಟ್ಲಿ ಸರ್. ವೆರಿ ರೀಸೆಂಟ್ಲಿ ಅಂದ್ರೆ 1948 ಅಲ್ಲಿ ಆಕ್ಚುಲಿ ಜೂಲಿಯಸ್ ಸೀಟನ್ ಅಂತ ಒಂದು ಲೇಡಿ, ಅವರು ಈ ನ್ಯೂಮರಾಲಜಿ ಅಂತ ನೇಮ್ ಕೊಟ್ಟಿದ್ದು. ಆಕ್ಚುಲಿ ಜೂಲಿಯಾ ಸೆಟಾನ್ ಅಂತ. ಅದಕ್ಕೆ ಮುಂಚೆ ಇದನ್ನ ನಂಬರ್ ಮ್ಯಾಥಮೆಟಿಕ್ಸ್, ಸೈನ್ಸ್ ಆಫ್ ನಂಬರ್ಸ್ ಅದರ ತುಂಬಾ ಆಕ್ಚುಲಿ ನೀವು ನ್ಯೂಮರಾಲಜಿನ ಒಂದು ಬೇಸ್ ಹುಡ್ಕೊಂಡು ಹೋಯ್ತು ಅಂತಂದ್ರೆ 3000 BC ಇಂದ ಇದಿದೆ ಸರ್. 3000. ಅದೇ ತರ ನ್ಯೂಮರಾಲಜಿನ ಫಸ್ಟ್ ಕಂಡಿಡಿದವರು ಹಿಸ್ಟ್ರಿ ಬುಕ್ಸ್ ಅಲ್ಲಿ ಇರೋ ಪ್ರಕಾರ ಚಾಲ್ಡಿಯನ್ಸ್ ಅಂತ. ಚಾಲ್ಡಿಯನ್ಸ್ ಅಂದ್ರೆ ಬ್ಯಾಬಿಲೋನಿನ ಒಂದು ಪ್ರದೇಶದಲ್ಲಿ ಚಾಲ್ಡಿಯನ್ಸ್ ವೇರ್ ದ ಮೋಸ್ಟ್ ಪ್ರಾಸ್ಪರಸ್ ಪೀಪಲ್ ಇನ್ ದ ವರ್ಲ್ಡ್. ಅವರು ಅವಾಗ ನಂಬರ್ಸ್ ಮತ್ತೆ ಲೆಟರ್ಸ್ ಸೌಂಡ್ಸ್ ನ ಇಟ್ಕೊಂಡು ನ್ಯೂಮರಾಲಜಿ ಮಾಡಿದ್ರು ಅಂತ ಒಂದು ಹಿಸ್ಟ್ರಿ ಬುಕ್ಸ್ ಅಲ್ಲಿ ನಮಗೆ ರೆಫರೆನ್ಸಸ್ ಇದೆ ಸರ್. ಸೊ ನೀವು ಹಿಸ್ಟ್ರಿನ ಸ್ವಲ್ಪ ಓದಿದ್ರೆ ಚಾಲ್ಡಿಯನ್ಸ್ ವೇರ್ ದ ಮೋಸ್ಟ್ ಪ್ರಾಸ್ಪರಸ್ ಪೀಪಲ್. ಅಂದ್ರೆ ಒಂಥರ ಆಗಿನ ಕಾಲದ ಒಂದು ತುಂಬಾ ಒಂದು ಸಾಹುಕಾರ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ಒಂದು ಚೆನ್ನಾಗಿದ್ದವರು ಅವರು ನ್ಯೂಮರಾಲಜಿನ ಯೂಸ್ ಮಾಡ್ತಾ ಇರೋ ಒಂದು ಹಿಸ್ಟ್ರಿ ಇದೆ ಸರ್. ಓಕೆ ಓಕೆ ಓಕೆ. ಮೇನ್ ಥಿಂಗ್ ಅದು ನ್ಯೂಮರಾಲಜಿ ಸ್ಟಾರ್ಟ್ ಆಗಿದ್ದು ಅಲ್ಲಿಂದಾನೆ ಅಂತ. ಅಲ್ಲಿ 3000 BC ಇಂದ ಸ್ಟಾರ್ಟ್ ಆಗಿದೆ. ಓಕೆ ಓಕೆ, ಅದೇ ಮೇನ್ ಥಿಂಗ್ ಬರುತ್ತೆ ಅದರಲ್ಲಿ. ಎಸ್ ಸರ್. ಸರ್, ನ್ಯೂಮರಾಲಜಿಯಲ್ಲಿ ಆಕ್ಚುಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ. ಕರೆಕ್ಟ್ ಸರ್. 1 to 9 ಅಂತ ನಾವು ಇದುವರೆಗೂ ಕೇಳಿದೀವಿ. ಇದೀಗ 1 to 31 ಹೇಗ್ ಬಂತು? ಅದು ಯಾವ ತರ ಇರುತ್ತೆ? ಇಲ್ಲ ಸರ್, 31 ಅದು ಏನಿಲ್ಲ ಸರ್. ಏನ್ ಮಾಡ್ತಾ ಇದ್ರು ಎಲ್ಲ ನ್ಯೂಮರಾಲಜಿಸ್ಟ್ ಮುಂಚೆ ನಿಮ್ಗೆ ಏನಾದ್ರು ಹೇಳ್ಬೇಕು ಅಂತಂದ್ರೆ ಯಾರಾದ್ರೂ 1, 10, 19, 28 ಹುಟ್ಟಿದವರು 1 ಬಾರ್ನ್ ಅಂತ. ಬಟ್ ಏನಂತಂದ್ರೆ ಸರ್, ಆಕ್ಚುಲಿ ಇವಾಗ ನೀವು ಯಾರೇ ಹುಟ್ಟಿದ್ರು, ಇವಾಗ ಪ್ರತಿ ತಿಂಗಳಲ್ಲಿ 1ರಿಂದ ಕೆಲವೊಂದು ಮಂತಲ್ಲಿ 28ನೇ ತಾರೀಕು ತನಕ ಇದೆ, ಕೆಲವೊಂದು ಮಂತಲ್ಲಿ 30ನೇ ತಾರೀಕು ತನಕ ಇದೆ, ಕೆಲವೊಂದಲ್ಲಿ 31ನೇ ತಾರೀಕು ತನಕ ಇದೆ. ಸೊ ನಾವ್ ಬೇಕಾದ್ರೆ ಏನ್ ಮಾಡ್ಬೋದು ಅಂತಂದ್ರೆ 1ರಿಂದ 31 ಹುಟ್ಟಿರೋದು ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೆಂಗೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಒಬ್ರು June 25th ಅಲ್ಲಿ ಹುಟ್ಟಿರ್ತಾರೆ, ಒಬ್ರು February 6th ಅಲ್ಲಿ ಹುಟ್ಟಿರ್ತಾರೆ, ಒಬ್ರು March 17th ಅಲ್ಲಿ ಹುಟ್ಟಿರ್ತಾರೆ. ಸೊ 17ನೇ ತಾರೀಕು ಇವಾಗ ಏನ್ ಮಾಡ್ಬಿಡ್ತಾರೆ ಅಂದ್ರೆ 8, 17, 26 ಒಂದೇ ತರ ನೋಡ್ತಾರೆ. ಬಟ್ ನಾನು ನಿಮ್ಗೆ ಬೇಕಾದ್ರೆ 8 ಏನು 17 ಏನು 26 ಅಂತ ಸೆಪರೇಟ್ ಆಗಿ ಹೇಳ್ತೀನಿ. ಈಗ ಫಸ್ಟ್ ಸ್ಟಾರ್ಟ್ ಇಂದ ಇದು ಮಾಡ್ಕೊಳ್ಳೋಣ. ಈಗ 1ನೇ ತಾರೀಕು ಹುಟ್ಟಿರೋದು. ಓಕೆ ಸರ್. ಯಾರಾದ್ರೂ January, February, March, April ಫಸ್ಟ್ ಯಾವುದೇ ಮಂತ್ ಅಲ್ಲಿ 1ನೇ ತಾರೀಕಲ್ಲಿ ಹುಟ್ಟಿರೋರ್ಗೆ ಏನ್ ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತಂದ್ರೆ ಸರ್, ಇವ್ರಿಗೆ ಬೇರೆಯವ್ರನ್ನ ಪ್ಲೀಸ್ ಮಾಡಕ್ ಬರಲ್ಲ ಸರ್. ಅಂದ್ರೆ ಒಂಥರ ನಿಮ್ ಇದು ಬೆಂಗಳೂರು ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಕ್ಕಂದ್ರೆ ಬಕೆಟ್ ಹಿಡಿಯಕ್ಕೆ ಬರಲ್ಲ ಸರ್. ಆತರ. ಅದೇ ತರ ಒಂಥರ ಎಲ್ಲರ ಮೇಲೂ ಡಾಮಿನೇಟಿಂಗ್ ಮಾಡಕ್ ಯೋಚನೆ ಮಾಡ್ತಿರ್ತಾರೆ. ಅಂದ್ರೆ ದೇ ವಿಲ್ ಆಲ್ವೇಸ್ ಟ್ರೈ ಟು ಡಾಮಿನೇಟ್ ಓವರ್ ಅದರ್ಸ್ ಅಂತ ನಾವ್ ಹೇಳ್ತೀವಿ. ಅದೇ ತರ ಅವ್ರದೇ ರೀತಿಯಲ್ಲಿ ಆಗ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಸರ್ ಎಲ್ಲಾನು ಕೆಲಸಗಳು. ಆಮೇಲೆ ಇವರು ಇನ್ನೊಂದು ನೋಡಿದ್ರೆ ಸರ್, 1ನೇ ತಾರೀಕು ತುಂಬಾ ಜನ ಜೊತೆ ಓಡಾಡ್ತಾ ಇರ್ತಾರೆ ಸರ್. ಆದ್ರೆ ಅವ್ರಿಗೆ ತುಂಬಾ ಕಡಿಮೆ ಫ್ರೆಂಡ್ಸ್ ಇರ್ತಾರೆ. ಅಂದ್ರೆ ಟ್ರೂ ಫ್ರೆಂಡ್ಸ್ ಕಡಿಮೆ ಇರ್ತಾರೆ ಸರ್. ಅದೇ ತರ ಇವರು ಪಬ್ಲಿಕ್ ಲೈಫ್ ಅಲ್ಲಿ ಒಳ್ಳೆ ಫೇಮ್ ನೇಮ್ ತಗೊಳ್ಳೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ ಸರ್. ಸ್ಪೆಷಲಿ ಬರೀ 1ನೇ ತಾರೀಕು ಅವರು ಅಂತವ್ರಿಗೆ ಇದು ಒಂದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ಸ್. ಅದೇ ತರ ಇನ್ನೊಂದು ಪಾಯಿಂಟ್ ಹೇಳ್ಬೇಕು ಅಂತಂದ್ರೆ, ಒಂಥರ ಅವ್ರದ್ದು ಏನಾದ್ರು ಒಂದು ಒಪಿನಿಯನ್ ಇತ್ತಂದ್ರೆ ಈಸಿಲಿ ಹೇಳ್ಬಿಡ್ತಾರೆ ಸರ್, ವಿತೌಟ್ ಎನಿ ಹೆಸಿಟೇಷನ್. ಇದು ಈ ತರ ಒಂದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಈ 1ನೇ ತಾರೀಕಲ್ಲಿ ಹುಟ್ಟಿರೋದು ಸರ್. 2ನೇ ತಾರೀಕು ಅವ್ರ ಬಗ್ಗೆ ತಿಳಿಸ್ಕೊಳ್ಳೋದು. ಓಕೆ ಸರ್. ಸರ್, ಈ 2ನೇ ತಾರೀಕು ಅವ್ರು ಹೆಂಗೆ ಅಂತಂದ್ರೆ ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಹೆಂಗೆ ಅಂತಂದ್ರೆ ಒಂಥರ ಹೆಂಗೆ ಅಂತಂದ್ರೆ ಸರ್, ಅವರು ಇವಾಗ ನಿಮ್ಮ ಯಾರಾದ್ರೂ ಅವ್ರ ಫ್ರೆಂಡ್ಸ್ ಯಾರಾದ್ರೂ ತಪ್ಪು ಕೆಲಸ ಮಾಡ್ತಾ ಇದ್ರೆ ಅಂದ್ರೆ ಒಂದು ರಿಫಾರ್ಮೇಶನ್ ಅಂತ ಹೇಳ್ತೀರಿ ಸರ್. ನೀನ್ ಮಾಡ್ಬೇಡ, ನೀನ್ ಹಿಂಗ್ ಮಾಡ್ಬೇಡ. ಅದೇ ತರ ಒಂಥರ ಆರ್ಗ್ಯುಮೆಂಟ್ಸ್ ಬಂದಾಗ ಒಂದು ಒಳ್ಳೆ ಆರ್ಗ್ಯುಮೆಂಟ್ಸ್ ಮಾಡ್ತಾರೆ. ಒಳ್ಳೆ ರೈಟಿಂಗ್, ಒಳ್ಳೆ ಸ್ಪೀಚ್ ಇರುತ್ತೆ. ಆಮೇಲೆ ಚಾರಿಟಿ ಮತ್ತೆ ಸರ್ವಿಸ್ ಅಲ್ಲಿ ಒಳ್ಳೆ ಪಾತ್ರ ವಹಿಸ್ತಾರೆ ಸರ್. ಅಂದ್ರೆ ಚಾರಿಟಿಲಿ ಇನ್ವಾಲ್ವ್ ಆಗ್ತಾರೆ, ಸರ್ವಿಸ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಸರ್, ಒಂಥರ ಇವ್ರ ಮಾತಾಗ್ಲಿ ಇವ್ರ ಬರವಣೆ ಆಗ್ಲಿ ಫುಲ್ ಆಫ್ ಲೈಫ್ ಅಂತ ಹೇಳ್ತೀರಿ ಸರ್ ನಾವು ಆ ತರ. ಅದೇ ತರ ಇನ್ನೊಂದ್ ಏನ್ ಮಾಡ್ತಾರೆ ಅಂತಂದ್ರೆ, ಯಾವುದೇ ಒಂದು ಸಿಚುವೇಶನ್ ಒಂದು ಅಸೆಸ್ ಮಾಡಿ
ಅದಕ್ಕೆ ಕರೆಕ್ಟಾಗಿ ಏನು ಆಕ್ಷನ್ ತಗೋಬೇಕು ಅನ್ನೋದು ಇವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಸರ್. ಹ್ಮ್ 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 ಈ ಅಂದ್ರೆ ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಸರ್ ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್. ಇದು. ಒಂಥರ ಇವ್ರದ್ದು ಸ್ಪೆಸಿಫಿಕ್ ಆಗಿ ಎರಡವ್ರು ಏನ್ ಯುನೀಕ್ ಅಂದ್ರೆ ಇದೇ ಯುನೀಕ್ನೆಸ್ ಸರ್ ಅವ್ರದ್ದು. ಓಕೆ ಓಕೆ, ಅಂದ್ರೆ ಈಗ ಅವರು ಕ್ಯಾರೆಕ್ಟರ್ಸ್ ಈ ತರ ಇರುತ್ತೆ ಅಂತನಾ? ಅಂದ್ರೆ ಹಂಗಲ್ಲ, ಅಂದ್ರೆ ಯುನೀಕ್ ಸರ್ ಕ್ಯಾರೆಕ್ಟರಿಸ್ಟಿಕ್. ನಾನು ಜನರಲ್ ಆಗಿ ಎಲ್ಲರಿಗೂ ಗೊತ್ತಿರೋದ್ರಿಂದ ಎರಡು ಅಂದ್ರೆ ಚಂದ್ರ ಒಂದ್ ಸ್ವಲ್ಪ ಫಿಕಲ್ ಮೈಂಡೆಡ್ ಅದೆಲ್ಲ ಎಲ್ಲರೂ ಹೇಳ್ತಾರೆ ಸರ್. ಓಕೆ ಬಟ್ ನಾನು ನಿಮ್ಗೆ ಹೇಳಿದ್ದು ಒಂದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಸರ್. ಇದು ಹ್ಮ್ ಹ್ಮ್ ಎರಡನೇದವ್ರಿಗೆ, ಇವಾಗ 11ನೇದವ್ರಿಗೆ ಬೇರೆ ಯುನೀಕ್ ಹೇಳ್ತೀನಿ ಸರ್ ನಿಮ್ಗೆ. ಓಕೆ ಓಕೆ ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ನಿಮ್ಗೆ ಹೇಳಿದೆ ಸರ್. ಓಕೆ. ಈಗ 3 ಎಲ್ ಬಾರ್ನ್ ಆದವ್ರು, 3 ಬಾರ್ನ್ ಆದವರು ಯಾರೇ 3 ಅಂದ್ರೆ, ಈಗ ನಾವು 3 ಅಂದ್ರೆ ವೀಕ್ಷಕರಿಗೆ ಮತ್ತೆ ಹೇಳ್ತಾ ಇದ್ರಿ, 3 ಅಂತಂದ್ರೆ ನಾವು ಜನವರಿ 3, ಫೆಬ್ರವರಿ 3, ಮಾರ್ಚ್ 3, ಏಪ್ರಿಲ್ 3, ಮೇ 3, ಜೂನ್ 3 ಆತರ ಅಂತದ್ದು ಮಾತ್ರ ಹೇಳ್ತಾ ಇರೋದು. 12, 21 ಆಮೇಲೆ ಹೇಳ್ತೀನಿ. ಸೊ ಈ 3ನೇ ತಾರೀಕು ಹುಟ್ಟಿರೋರು ಜನರಲ್ ಆಗಿ 22ರಿಂದ 27ನೇ ವಯಸ್ಸಲ್ಲಿ ಅವರು ಸರ್ಕಲ್ ಅಲ್ಲಿ ಫೇಮಸ್ ಆಗ್ತಾರೆ ಸರ್. ಇದು ನಾನು ತುಂಬಾ ರಿಸರ್ಚ್ ಮಾಡಿದ್ದೀನಿ ಇದ್ರ ಬಗ್ಗೆ. ಜನರಲಿ ಒಂದು 22ರಿಂದ 27ನೇ ವಯಸ್ಸು ಬರೋಷ್ಟರಲ್ಲಿ ಅವ್ರ ಸರ್ಕಲ್ ಅಲ್ಲಿ ಒಂದು ವೆಲ್ ನೋನ್ ಪರ್ಸನ್ ಆಗಿರ್ತಾರೆ ಸರ್. ಆಮೇಲೆ 3ನೇ ತಾರೀಕು ಅವರು ಮ್ಯಾಥಮೆಟಿಕ್ಸ್, ಸೈನ್ಸ್, ಮೆಡಿಸನ್ ಇದರೆಲ್ಲ ಒಂದು ಒಳ್ಳೆ ಅಂದ್ರೆ ಇಂಟೆಲಿಜೆನ್ಸ್ ಇರುತ್ತೆ ಸರ್. ಈ 3 ಸಬ್ಜೆಕ್ಟ್ ಅಲ್ಲಿ ಯಾವ್ದಾದ್ರು ಒಂದ್ರಲ್ಲಿ ಒಳ್ಳೆ ಇಂಟೆಲಿಜೆನ್ಸ್ ಇರುತ್ತೆ. ಅದೇ ತರ ಒಂಥರ ರೈಟ್ ಫ್ರಮ್ ಯಂಗ್ ಏಜ್ ಇವ್ರದ್ದು ಒಂದ್ ಸ್ವಲ್ಪ ಪ್ರೋಗ್ರೆಸ್ ಇರುತ್ತೆ ಸರ್. ಆಯ್ತಾ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಈ ಸ್ಪೆಸಿಫಿಕ್ಲಿ ಬರೀ 3ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಒಂದು ಯಂಗ್ ಏಜ್ ಇಂದಾನೆ ಒಂದು ಡಿವೈನ್ ಪವರ್ಸ್ ಅಂತ ಹೇಳ್ತೀರಿ ಸರ್. ಈಗ ನೋಡಿ ಸರ್, ಎಲ್ಲಾದ್ರೂ ನಾವು ಒಬ್ರು 6 ಸೆನ್ಸ್ ಇದೆ ಅಂತ ಹೇಳ್ತೀರಿ, ಇಲ್ಲ ಏನಾಗುತ್ತೋ ಮುಂಚೆನೆ ಗೊತ್ತಾಗುತ್ತೆ ಅಂತ ಹೇಳ್ತೀರಿ. ಅದು ಇವರಲ್ಲಿ ಒಂದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಸರ್. ಇದು ಏನಾಗುತ್ತೆ ಅಂತಂದ್ರೆ ಹೋಗ್ತಾ 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 ಇದು ಅವ್ರಿಗೆ ಜಾಸ್ತಿ ಆಗ್ತಾ ಇರುತ್ತೆ ಸರ್. ಮೇನ್ ಥಿಂಗ್ ಅವ್ರ ವಿಷಯಗಳೇ ಈ ತರ ಇರುತ್ತೆ ಅವ್ರದ್ದು. ಇದ್ರಲ್ಲಿ ಯಾವ ತಿಂಗಳು ಹುಟ್ಟಿರೋರು 3 ತಿಂಗಳು ಅಂದ್ರೆ 3 ತಾರೀಕು ಅಂತ ಅಂದ್ಮೇಲೆ ಎಲ್ಲಾ ತಿಂಗಳುಗಳು ಸೇರ್ಕೊಳ್ಳುತ್ತಲ್ಲ ಇದು? ಯಾವ್ದೇ ತಿಂಗಳಲ್ಲಿ ಒಟ್ಟಲ್ಲಿ 3ನೇ ತಾರೀಕಂತ, ಬರೀ 3ನೇ ತಾರೀಕಂತ ಹುಟ್ಟಿರೋರಿಗೆ ಆಗುತ್ತೆ ಸರ್. ಇವಾಗ ಡಿಸೆಂಬರ್ 3 ಆದ್ರೂ ಇದೇ ತರ ಇರುತ್ತೆ, ಜೂನ್ 3 ಆದ್ರೂ ಇದೇ ತರ ಇರುತ್ತೆ, ಏಪ್ರಿಲ್ 3 ಆದ್ರೂ ಇದೇ ತರ ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ ಸರ್. 22ರಿಂದ ಚಾಲೆಂಜ್ ಮಾಡ್ತೀನಿ ಸರ್. 22ರಿಂದ 27ನೇ ವಯಸ್ಸಲ್ಲಿ ಒಂದ್ ಸ್ವಲ್ಪ ಫೇಮಸ್ ಆಗ್ಬಿಟ್ಟಿರ್ತಾರೆ ಸರ್ ಇವರು. ಅವ್ರ ಸರ್ಕಲ್ ಅಲ್ಲಿ ಒಂದು ಫೇಮ್ ಬಂದಿರುತ್ತೆ, ಒಳ್ಳೆ ಡಿವೈನ್ ಪವರ್ಸ್ ಇರುತ್ತೆ ಸರ್. ಇದಕ್ಕೆಲ್ಲ ಹುಟ್ಟಿದ ಸಮಯ ಎಲ್ಲ ಇದಕ್ಕೆ ತೀರ್ಮಾನ ಆಗುತ್ತಾ? ಇಲ್ಲ ಸರ್, ನೋಡಿ ಏನಾಗುತ್ತೆ ಅಂತಂದ್ರೆ, ಇವಾಗ ನೋಡಿ ನಾವು ಇವಾಗ ಮಾತಾಡ್ತಾ ಇರೋದು ಕ್ಯಾರೆಕ್ಟರಿಸ್ಟಿಕ್ಸ್ ಸರ್. ಹೌದು ಸರ್. ನೋಡಿ ಸರ್, ಕ್ಯಾರೆಕ್ಟರಿಸ್ಟಿಕ್ಸ್ ಅವ್ನು ಈ ತರ, ಹೀಗೆ, ಆ ತರ ಅಂತ. ಬಟ್ ಕೆಲವೊಂದು ನೀವು ಹೇಳ್ತಾ ಇರೋದು ಸಮಯ ಅಂದ್ರೆ ಆಸ್ಟ್ರಾಲಜಿಗೆ ಹೋಗ್ಬಿಡುತ್ತೆ ಸರ್. ಅವಾಗ ನಾವು ಇನ್ನೂ ಡೀಪ್ ಆಗಿ ಬೇರೆ ವಿಷಯಗಳು. ಬಟ್ ಇವಾಗ ನಾವು ಕ್ಯಾರೆಕ್ಟರಿಸ್ಟಿಕ್ ಮಾತಾಡ್ತಾ ಇರೋದು ಸರ್. ಓಕೆ ಓಕೆ ಓಕೆ. ಈಗ 4ನೇ ತಾರೀಕು ಹುಟ್ಟಿರೋರು. ಓಕೆ ಸರ್. ಸರ್, ಈ 4ನೇ ತಾರೀಕು ಹುಟ್ಟಿರೋರು ಹೆಂಗೆ ಅಂತಂದ್ರೆ ಸರ್, ಅವ್ರು ಏನೇ ಮಾತಾಡಿದ್ರು ಒಂಥರ ಪ್ರೌಡ್ ಆಗಿ ಮಾತಾಡ್ತಾರೆ ಸರ್, ಆ ತರ. ಆಮೇಲೆ ಒಂಥರ ಯಂಗ್ ಏಜ್ ಇಂದಾನೆ ಸರ್ ಇವ್ರಿಗೆ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಸರ್. ಬರೀ 4ನೇ ತಾರೀಕು, 13, 22 ಅಲ್ಲ, ಬರೀ 4ನೇ ತಾರೀಕು ಹುಟ್ಟಿರೋರು ಒಂದು ಯಂಗ್ ಏಜ್ ಇಂದಾನೆ ಒಂದು ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇಟ್ಕೊಂಡು ಹುಟ್ಟಿರ್ತಾರೆ ಸರ್. ಅಂದ್ರೆ ಚಿಕ್ಕ ವಯಸ್ಸಲ್ಲೇ ಕೆಲ್ಸಕ್ಕೆ ಹೋಗೋದು, ಆತರ. ಆದ್ರೆ ಇನ್ನೊಂದು ವೆರಿ ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತಂದ್ರೆ ಸರ್, ಯಾರನ್ನೇ ಫೇಸ್ ಮಾಡಿದ್ರು ಫಿಯರ್ಲೆಸ್ ಆಗಿ ಫೇಸ್ ಮಾಡ್ತಾರೆ ಸರ್. ಭಯನೇ ಇರಲ್ಲ ಸರ್ ಇವ್ರಿಗೆ. ಯಾರು ಏನು ಮಾತಾಡ್ತೀನಿ ಏನು, ಅದೇ ತರ ಸರ್. ಆಮೇಲೆ ಇವ್ರು ಯಾವಾಗ ಹೊರಗಡಿನ ದೇಶಕ್ಕೆ ಹೋಗ್ತಾರಲ್ಲ, ಅವಾಗ ಫ್ರೆಂಡ್ಸು ಇಲ್ಲ ಸಪೋಸ್ ಇಲ್ಲಿದ್ರು ಹೊರಗಡೆ ದೇಶದವ್ರ ಜೊತೆಗೆ ವ್ಯವಹಾರ ಮಾಡಿದ್ರೆ ಅಂತವ್ರ ಜೊತೆ ಒಳ್ಳೆ ಲಾಭ ತಗೊಂತಾರೆ ಸರ್. ಇಲ್ಲ ಇವ್ರು ಹೊರಗಡೆ ದೇಶಕ್ಕೆ ಹೋದ್ರು ಒಂದು ಒಳ್ಳೆ ಗೇನ್ ಅನ್ನೋದು ಇವ್ರಿಗೆ ಒಂದು ಇರುತ್ತೆ ಸರ್. ಇದೇ ಒಂದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಸರ್. ಯುನೀಕ್ ಬರುತ್ತೆ ಇದರಲ್ಲಿ. ಎಸ್ ಸರ್. 5ನೇ ತಾರೀಕು ಹುಟ್ಟಿರೋರ ಬಗ್ಗೆ ಸರ್. ಸರ್, ಸ್ಪೆಸಿಫಿಕಲಿ ಬರೀ 5ನೇ ತಾರೀಕು ಹುಟ್ಟಿರೋರು ಹೆಂಗೆ ಅಂತಂದ್ರೆ ಸರ್, ಇವರ ಕೆಲಸ ಮತ್ತೆ ಬಿಸ್ನೆಸ್ ನ ಅವಾಗ ಚೇಂಜ್ ಮಾಡ್ತಾ ಇರ್ತಾರೆ ಸರ್. ಒಂದ್ ಸ್ವಲ್ಪ ಅಂದ್ರೆ ಹೆಂಗಂದ್ರೆ, ನಾವು ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಅಂದ್ರೆ, ಫ್ರೀಕ್ವೆನ್ಸಿ ಆಫ್ ಚೇಂಜಿಂಗ್ ದೇರ್ ಬಿಸ್ನೆಸ್ ಇಸ್ ವೆರಿ ಹೈ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲ ಕೆಲಸ ಅಂದ್ರೆ ಒಂದ್ ಸ್ವಲ್ಪ ಒಂದೇ ಕಡೆ ಇರಲ್ಲ ಸರ್ ಇವರು ಜಾಸ್ತಿ. ಮುಂಚೆ ಬೇರೆ ಕಡೆ ಎಲ್ಲ ಹೇಳಿದ್ದೀನಿ ಸರ್, ಜಂಪಿಂಗ್ ಜಾಕ್, ಇವರು ಸ್ವಲ್ಪ ಜಂಪ್ ಮಾಡ್ತಾ ಇರ್ತಾರೆ ಆ ಕಡೆ ಈ ಕಡೆ ಅಂತ, ಆ ತರ. ಅದೇ ತರ ಸ್ಪೆಸಿಫಿಕ್ ಆಗಿ ಅದೇ ತರ ಇವ್ರದ್ದು ಇನ್ನೊಂದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತಂದ್ರೆ ಸರ್, ಇವ್ರನ್ನ ಯಾರನ್ನಾದ್ರೂ ಈಸಿಯಾಗಿ ಅಟ್ರಾಕ್ಟ್ ಮಾಡ್ಬೋದು ಸರ್. ಒಂದು ಒಳ್ಳೆ ಕ್ಯಾರೆಕ್ಟರಿಸ್ಟಿಕ್ಸ್. ಆಮೇಲೆ ಒಂಥರ ವೆರಿ ಗುಡ್ ಇನ್ ಮ್ಯಾಥಮೆಟಿಕ್ಸ್. ಇವ್ರು ಅಷ್ಟೇ ವೆರಿ ಗುಡ್. ಏನಕ್ಕೆ ಮ್ಯಾಥಮೆಟಿಕ್ಸ್ ಚೆನ್ನಾಗಿರ್ತಾರೆ ಅಂತಂದ್ರೆ ಸರ್, ನಾನು ಯಾವಾಗ್ಲೂ ಹೇಳ್ತೀನಿ, ಮರ್ಕ್ಯೂರಿ ಇಸ್ ದ ಲಾರ್ಡ್ ಆಫ್ ನಂಬರ್ 5. ಮರ್ಕ್ಯೂರಿ ಇಸ್ ದ ಫಾಸ್ಟೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್. ಸರ್ ಮೈಂಡ್ ಫಾಸ್ಟ್. ಸೊ ಮ್ಯಾಥಮೆಟಿಕ್ಸ್ ಮೈಂಡ್ ಫಾಸ್ಟ್ ಹೊಡ್ಬೇಕು ಸರ್, ಅದು ಚೆನ್ನಾಗಿರುತ್ತೆ ಸರ್. ಅದೇ ತರ ಇವ್ರು ಬಂದ್ಬಿಟ್ಟು 35ರಿಂದ 45ನೇ ವಯಸ್ಸಲ್ಲಿ ಒಂದು ಪ್ರೊಫೆಷನಲ್ ಒಂದು ಹೈ ಪೋಸ್ಟ್, ಇಲ್ಲ ಬಿಸ್ನೆಸ್ ಅಲ್ಲಿ ಒಂದು ಹೈ ಪೊಸಿಷನ್ ರೀಚ್ ಆಗ್ತಾರೆ ಸರ್. ಆಯ್ತಾ. ಇದು ಇವ್ರದ್ದು ಒಂದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಸರ್, 5ನೇ ತಾರೀಕು ಹುಟ್ಟಿರೋರು. ಓಕೆ ಓಕೆ. ಈಗ 6ನೇ ತಾರೀಕು ಹುಟ್ಟಿರೋರ ಬಗ್ಗೆ ಹೇಳ್ಕೊಡಿ. ಓಕೆ ಸರ್. ಸರಿ, ಸ್ಪೆಸಿಫಿಕ್ ಆಗಿ ಬರೀ 6ನೇ ತಾರೀಕಲ್ಲಿ ಹುಟ್ಟಿರೋರು ಅಂತಂದ್ರೆ, ಇವಾಗ ಜಾನ್ವರಿ 6 ಇಲ್ಲ ಡಿಸೆಂಬರ್ 6 ಯಾವುದೇ ಆಗಲಿ 6 ಹುಟ್ಟಿದ್ರೆ ಸರ್, ವೆರಿ ಗುಡ್ ಇನ್ ಮ್ಯೂಸಿಕ್ ಸರ್. ಯಾರಾದ್ರೂ ನೀವು 6ನೇ ತಾರೀಕಲ್ಲಿ ಹುಟ್ಟಿತ್ತು ಅಂತಂದ್ರೆ ಮ್ಯೂಸಿಕ್ ಇಂಡಸ್ಟ್ರಿಗೆ ಹೋಗಿ ಯು ಕ್ಯಾನ್ ಸಕ್ಸೀಡ್. ಅಕಸ್ಮಾತ್ ಚೂರಾದ್ರೂ ನಿಮ್ದೊಂದು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ. ಅದೇ ತರ ಹಂಗಿಲ್ಲ ಅಂದ್ರೂ ಪೊಯೆಟ್ರಿ, ಲಿಟ್ರೇಚರ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಸರ್. ಅದೇ ತರ ಇವ್ರಿಗೆ ಒಂಥರ ಈ ಆಸ್ತಿ ಮಾಡಬೇಕು ಅನ್ನೋದು ತುಂಬಾ ದಾಹ ಇರುತ್ತೆ ಸರ್. ಲ್ಯಾಂಡ್ ಅಕ್ಯುಮುಲೇಟ್ ಮಾಡೋದು, ಆ ತರ ದಾಹ ಇರುತ್ತೆ. ಅದೇ ತರ ಒಂದು ಲೀಡರ್ಶಿಪ್, ಒಂದು ಬಿಸ್ನೆಸ್ ಅಲ್ಲಿ ಲೀಡರ್ಶಿಪ್ ಪೊಸಿಷನ್ಗೆ ಹೋಗ್ಬೇಕು ಅನ್ನೋದನ್ನು ಒಂದು ತುಂಬಾ ಆಸೆ ಇರುತ್ತೆ. ಅದೇ ತರ ಹೆಂಗೆ ಅಂತಂದ್ರೆ ಸರ್, ಇವರು ಅಷ್ಟೇ ಸರ್, ಬೇರೆಯವ್ರನ್ನ ಈಸಿಲಿ ಅಟ್ರಾಕ್ಟ್ ಮಾಡ್ಬೋದು ಸರ್ ಇವರು. ಓಕೆ. ಬೇರೆಯವ್ರನ್ನ ಈಸಿಲಿ ಅಟ್ರಾಕ್ಟ್ ಮಾಡ್ಬೋದು.
ಆಮೇಲೆ ಒಂಥರ ಫೇಸ್ ಅಟ್ರಾಕ್ಟಿವ್ ಆಗಿರುತ್ತೆ ಸರ್. ಹ್ಮ್ 6ನೇ ತಾರೀಕಲ್ಲಿ ಹುಟ್ಟಿರೋರು ಫೇಸ್ ಅಟ್ರಾಕ್ಟಿವ್ ಆಗಿರುತ್ತೆ ಸರ್. ಓಕೆ. ನನಗೆ ಒಂದು ಕ್ವಶನ್ ಡೌಟ್ ಇದೆ ಇದ್ರಲ್ಲಿ. ಏನು ಅಂದ್ರೆ, ಈಗ ರಾಶಿಗಳಿಗೂ ಮತ್ತೆ ಈ ನ್ಯೂಮರಾಲಜಿ ನಂಬರ್ಸ್ಗಳಿಗೂ ಏನಾದ್ರು ಡಿಫ್ರೆನ್ಸಸ್ ಏನಾದ್ರು ಇದೆಯಲ್ಲ, ಅದು ಸೈಂಟಿಫಿಕಲಿ ಪ್ರೂವ್ ಆಗಿದೆಯಾ ಅದು? ಇಲ್ಲ ಸರ್, ನೋಡಿ ಸರ್, ರಾಶಿ ಇದು ನೀವು ಕೇಳ್ತಿರೋ ಕ್ವಶನ್ ಹೆಂಗೆ ಅಂತಂದ್ರೆ ಸರ್, 2 ಸೆಪರೇಟ್ ಸಬ್ಜೆಕ್ಟ್ಸ್. Yeah. ಆಸ್ಟ್ರಾಲಜಿನೇ ಬೇರೆ, ನ್ಯೂಮರಾಲಜಿನೇ ಬೇರೆ ಸರ್. ಅದ್ರಲ್ಲಿ ಕ್ಯಾಟಗರೈಸೇಷನ್ ಆಗೋದೇ ಬೇರೆ, ಇದ್ರಲ್ಲಿ ಕ್ಯಾಟಗರೈಸೇಷನ್ ಆಗೋದೇ ಬೇರೆ. ಸೊ ನಿಮ್ಗೆ ಅಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಡೇಟ್ಸ್ ಪ್ರಕಾರ ನಾವು ಹೋಗ್ತೀರಿ ಸರ್, ಅಲ್ಲಿ ರಾಶಿ ನಕ್ಷತ್ರದ ಪ್ರಕಾರ ಹೋಗ್ತೀರಿ ಸರ್. ಅಲ್ಲಿ ಓಕೆ ಓಕೆ. ಸ್ವಲ್ಪ ಕಂಪ್ಲೀಟ್ ಡಿಫ್ರೆಂಟ್ ಇರುತ್ತೆ ಸರ್. ಆ ರಾಶಿ ನಂಬರ್ಗೂ ಇದಕ್ಕೂ ಸಂಬಂಧ ಏನಾದ್ರು ಪಡುತ್ತೆ? ಇಲ್ಲ ಸರ್, ಅದೇ ಬೇರೆ ಇದೆ ಬೇರೆ. ಓಕೆ ಓಕೆ. 7ನೇ ನಂಬರ್ ಬಗ್ಗೆ ಹೇಳ್ತೀನಿ ಸರ್. ಸರ್ ಏನಂದ್ರೆ, 7ನೇ ನಂಬರ್ ಅವ್ರಿಗೆ ಸಮ್ ಸ್ಮಾಲ್ ಪ್ರಾಬ್ಲಮ್ ಇನ್ ಫ್ಯಾಮಿಲಿ ಲೈಫ್ ಇದ್ದೇ ಇರುತ್ತೆ ಸರ್ ಯಾವಾಗ್ಲೂ. ಅದೇ ತರ ಇವರು ಪೇಂಟಿಂಗು, ಫೋಟೋಗ್ರಾಫಿ, ಸಿಂಗಿಂಗು, ಡ್ಯಾನ್ಸಿಂಗ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಸರ್. ಅಂದ್ರೆ ಟ್ರೈ ಮಾಡಿದ್ರೆ ಒಂದು ಒಳ್ಳೆ ಸಕ್ಸಸ್ ಸಿಗುತ್ತೆ ಸರ್. ಅದೇ ತರ ಇವ್ರಿಗೆ ಸ್ಪಿರಿಚುಯಾಲಿಟಿ ಮತ್ತೆ ರಿಲಿಜನ್ ಬಗ್ಗೆ ಅವ್ರದೇ ಆದ ಓನ್ ಥಾಟ್ಸ್ ಇರುತ್ತೆ ಸರ್. ಅಂದ್ರೆ ಇವಾಗ ನೋಡಿ ಸರ್, ಇವಾಗ ದೇವರು, ದೇವಸ್ಥಾನ, ಇಲ್ಲ ಮಸೀದಿ, ಇಲ್ಲ ಚರ್ಚು, ಅಂದ್ರೆ ಒಬ್ಬರಿಗೆ ಒಂಥರ ಒಂದು ಥಾಟ್ ಪ್ರೊಸೆಸ್ ಇದ್ರೆ, ಇವ್ರಿಗೆ ಅವ್ರದೇ ಆದ ಒಂದು ದೇವ್ರಿಗೆ ಅವ್ರದೇ ಆದ ಒಂದು ರೀತಿಯಲ್ಲಿ ದೇವ್ರನ್ನ ಕಮ್ಯುನಿಕೇಟ್ ಮಾಡ್ತಾರೆ. ಆ ತರ ಒಂದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ ಸರ್. ಅದೇ ತರ ಇವ್ರೇನಾದ್ರೂ ಒಂದ್ ಸ್ವಲ್ಪ ಇಮ್ಯಾಜಿನೇಷನ್ ಡೆವಲಪ್ ಮಾಡಿದ್ರೆ ಸರ್, ಇವರು ಬಹಳ ಗ್ರೇಟ್ ಥಿಂಗ್ಸ್ ನ ಅಚೀವ್ ಮಾಡ್ಬೋದು ಸರ್. ಇವರು ಒಂದ್ ಸ್ವಲ್ಪ ಇಮ್ಯಾಜಿನೇಷನ್ ಇನ್ಕ್ರೀಸ್ ಮಾಡ್ಕೊಂತ ಇತ್ತು ಅಂದ್ರೆ ಒಂಥರ ಡ್ರೀಮಿಂಗ್ ಅಂತಲ್ಲ, ಒಂಥರ ಅದ್ರ ಬಗ್ಗೆನೇ ಥಾಟ್ ಹಾಕಿ ಏನಾದ್ರು ಮಾಡ್ಬೇಕಂತ ಹೊರಟ್ರೆ ಡೆಫಿನೆಟ್ಲಿ. ಅದೇ ತರ ಇನ್ನೊಂದ್ ಏನಂದ್ರೆ ಸರ್, ಇವರು 7ನೇ ತಾರೀಕು ಕೊಟ್ಟಿರೋರು ಬೇರೆಯವ್ರ ವಿಷಯದಲ್ಲಿ ಮೂಗ್ ತೂರ್ಸಲ್ಲ ಅಂತ ಹೇಳ್ತೀರಿ ಸರ್. ಒಂಥರ ಅವ್ರ ಪಾಡಾಗ ಒಂದು ಇಂಡಿವಿಜುವಲಿಸ್ಟ್ ಆಗಿರ್ತಾರೆ ಸರ್. ಆಮೇಲೆ ಇನ್ನೊಂದ್ ಏನಂದ್ರೆ ಸರ್, ಇವರೆಲ್ಲ ವೆರಿ ಇಂಟೆಲಿಜೆಂಟ್ ಬೀಯಿಂಗ್ಸ್, ಆಯ್ತಾ. ಈ ಇಂಟೆಲಿಜೆಂಟ್ ಬೀಯಿಂಗ್ಸ್ ಇವ್ರಿಗೆ ಯಾರು ಫೂಲ್ ಮಾಡಕ್ ಆಗಲ್ಲ ಸರ್. ಓಕೆ ಆಯ್ತಾ, ಇವ್ರಿಗೆ ಯಾರು ಫೂಲ್ ಮಾಡಕ್ಕಲ್ಲ. ಇದೇ ಒಂದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಸರ್ ನಂಬರ್ 7. ಈಗ ನಂಬರ್ 8 ಬಗ್ಗೆ ತಿಳಿಸ್ಕೊಡಿ ಸರ್. 8ನೇ ತಾರೀಕಲ್ಲಿ ಹುಟ್ಟಿರೋ ಒಂದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತಂದ್ರೆ, ಒಂಥರ ಸ್ಯಾಕ್ರಿಫೈಸಿಂಗ್ ಆಟಿಟ್ಯೂಡ್ ಸರ್. ಬಿಟ್ಕೊಡೋ ಆಟಿಟ್ಯೂಡ್ ಜಾಸ್ತಿ ಇರುತ್ತೆ ಇವ್ರಿಗೆ. ವೆರಿ ಸ್ಪಿರಿಚುವಲ್ ಇರ್ತಾರೆ ಸರ್. ಆಮೇಲೆ ಇವರು ಒಂಥರ ವರ್ಕಿಂಗ್ ಅಲೋನ್, ಅಂದ್ರೆ ಒಂದು ಒಂಟಿತನದಲ್ಲಿ ವರ್ಕ್ ಮಾಡಕ್ ತುಂಬಾ ಇಷ್ಟಪಡ್ತಾರೆ. ಇವ್ರಿಗೆ ಒಂದು 35 ವಯಸ್ಸು ಆದ್ಮೇಲೆ ಸರ್ ಸಕ್ಸಸ್ ಸಿಗುತ್ತೆ ಸರ್ ಜಾಸ್ತಿ. ಯಾಕಂದ್ರೆ ಯೂಶಲಿ ನಾವು ಏನ್ ಹೇಳ್ತೀವಿ ಅಂದ್ರೆ ಸರ್, 8ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಇನಿಷಿಯಲ್ ಸ್ಟ್ರಗಲ್ ಜಾಸ್ತಿ ಇರುತ್ತೆ ಸರ್. ಮನೆ ಒಂದು ಪರಿಸ್ಥಿತಿಗಳು, ಮತ್ತೆ ಆಮೇಲೆ ಮನೆ ಜವಾಬ್ದಾರಿಗಳು, ಇಲ್ಲ ಅಣ್ಣ ತಂಗಿ ಜವಾಬ್ದಾರಿ, ಈ ತರ ಯಾವ್ದೋ ಒಂದು ಜವಾಬ್ದಾರಿಲೇ ಸಿಗಾಕೊಂಡ್ಬಿಡ್ತಾರೆ ಸರ್. ಆದ್ರೆ ಇದ್ರಲ್ಲಿ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಇದ್ದಾರೆ ಸರ್. ಅಂದ್ರೆ ಕೆಲವೊಬ್ರು ಮಾತ್ರ 8ನೇ ತಾರೀಕಲ್ಲಿ ಹುಟ್ಟಿರೋದು ನೋಡಿದ್ರೆ ಅಂದ್ರೆ, ಕೆಲವ್ರಿಗೆ ಏನಂದ್ರೆ ಈ ದುಡ್ಡನ್ನ ಶಾರ್ಟ್ ಕಟ್ ಅಲ್ಲಿ ಅರ್ನ್ ಮಾಡಕ್ ಟ್ರೈ ಮಾಡ್ತಾರೆ, ಸಿಗಾಕೊಂಡ್ಬಿಡ್ತಾರೆ ಸರ್. ಅದೊಂದು ಮಾತ್ರ 8ನೇ ತಾರೀಕಲ್ಲಿ ಅಕಸ್ಮಾತ್ ನೆಗೆಟಿವ್ ಆಗಿ ಮಾಡಿದ್ರೆ ಸಿಗಾಕೊಂಡ್ಬಿಡ್ತಾರೆ ಸರ್. ಮನಿ ಶಾರ್ಟ್ ಕಟ್ ಅಲ್ಲಿ ಇವ್ರು ಯಾವತ್ತೂ ಅರ್ನ್ ಮಾಡಬಾರ್ದು ಸರ್. ಒಂಥರ ಹಾರ್ಡ್ ವರ್ಕಿಂಗ್ ಇವ್ರಿಗೆ ಒಂದು ಸಕ್ಸಸ್ ಕೊಡುತ್ತೆ. ಅಂದ್ರೆ ಇದಕ್ಕೆ ಪ್ರಯತ್ನ ಅಂದ್ರೆ ಅವರು ಶಾರ್ಟ್ ಕಟ್ ಅಲ್ಲಿ ಹೋಗ್ಬಾರ್ದು, ಹೌದೌದು, ಒಳ್ಳೆ ರೀತಿಯಲ್ಲಿ ಹೋದ್ರೆ ಆಗುತ್ತೆ ಸರ್. ಓಕೆ. ಹಾಗೆ 9ನೇ ತಾರೀಕು ಹುಟ್ಟಿರೋರ ಬಗ್ಗೆ ಸರ್ ನೋಡಿ ಸರ್, ಈ 9ನೇ ತಾರೀಕು ಸ್ಪೆಷಲಿ 9ನೇ ತಾರೀಕು ನಾವು ಏನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಂದ್ರೆ ಸರ್, ಯಾವಾಗ ಇವರು ಸೋಷಿಯಲ್ ಸರ್ವಿಸ್ ಮಾಡ್ತಾರೋ ಅವ್ರಿಗೆ ಒಂಥರ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸರ್. ಇಲ್ಲೊಂದು ಸ್ಮಾಲ್ ಚಾರಿಟಿ ಇರಲಿ, ಒಂದು ಹೋಟ್ಲಿಗೆ ಹೋದ್ರೆ ಒಂದು ಸೆಕ್ಯೂರಿಟಿ ಕಾರ್ಡ್ ಒಂದು 10 ರೂಪಾಯಿ ಕೊಟ್ಟರೆ ಇವ್ರಿಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸರ್. ಹೊರಗಡೆ ಯಾರಾದ್ರೂ ಇದ್ರೆ ಏನಾದ್ರು ಹೆಲ್ಪ್ ಮಾಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್. ಆದ್ರೆ ಇವ್ರಿಗೆ ಸ್ವಲ್ಪ ಒಂದು ಸ್ಮಾಲ್ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ ಸರ್, ಒಂದು 9ನಲ್ಲಿ ಹುಟ್ಟಿರೋರಿಗೆ. ಅದೇ ತರ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಯುನೀಕ್ ವಿಷಯ ಏನು ಅಂತಂದ್ರೆ ಸರ್, ಇವ್ರು ಸಾಯಕ್ ಮುಂಚೆ ಏನಾದ್ರು ಒಂದು ಅಚೀವ್ಮೆಂಟ್ ಮಾಡಿ ಸಾಯ್ತಾರೆ ಸರ್ ಇವರು. ಅಂದ್ರೆ ಒಟ್ಟಲ್ಲಿ ಅವ್ರು ಸಾಯಕ್ ಮುಂಚೆ ಇವ್ರದ್ದು ಏನಾದ್ರು ಒಂದು ಅಚೀವ್ಮೆಂಟ್ ಇದ್ದೇ ಇರುತ್ತೆ ಸರ್. ಆ ತರ ಒಂದು ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ. ಅದೇ ತರ ಆಮೇಲೆ ಇವ್ರ ಲೈಫಲ್ಲಿ ಇವ್ರಿಗೊಂಥರ ಆಕ್ಷನ್ ತುಂಬಾ ಇಷ್ಟ ಸರ್. ಆಮೇಲೆ ಇನ್ನೊಂದು ಏನಂತಂದ್ರೆ ಸರ್, ಇವ್ರು ಒಂಥರ ಬೇರೆಯವ್ರ ಒಪಿನಿಯನ್ ನ ಇವ್ರ ಮೇಲೆ ಇಂಪ್ರೆಸ್ ಮಾಡ್ಕೊಳಕ್ ಟ್ರೈ ಮಾಡ್ತಾರೆ ಸರ್. ಅಂದ್ರೆ ಇವ್ರು ಬೇರೆಯವ್ರು ಏನ್ ಯೋಚನೆ ಮಾಡ್ತಾರೆ ನಮ್ಮ ಬಗ್ಗೆ ಅನ್ನೋದು ಒಂದ್ ಸ್ವಲ್ಪ ಒಂದು ಇದನ್ನ ನೆಗೆಟಿವ್ ಆಗೂ ಹೇಳ್ಬೋದು ಸರ್. ಬಟ್ ಇವೆನ್ಚುಲಿ ಏನಾಗುತ್ತೆ ಸರ್, ಪೀಪಲ್ ಇವ್ರನ್ನ ಫಾಲೋ ಮಾಡ್ತಾರೆ ಸರ್. ಅಂದ್ರೆ ಇದು ತುಂಬಾ ಪಾಸಿಟಿವ್ ನಂಬರೇ. ಆದ್ರೆ ಒಂದೇ ಒಂದು ಬೇರೆಯವ್ರ ಒಪಿನಿಯನ್ ಬಗ್ಗೆ ಸ್ವಲ್ಪ ಮ್ಯಾಟರ್ ಆಗುತ್ತೆ ಸರ್ ಇವ್ರಿಗೆ. ಬಟ್ ಅದ್ ಬಿಟ್ಟು ಇವೆನ್ಚುಲಿ ಒಂಥರ ಪೀಪಲ್ ಫಾಲೋವರ್ಸ್, ಅಂದ್ರೆ ಇವ್ರನ್ನ ಜನ ಫಾಲೋ ಮಾಡ್ತಾರೆ ಸರ್. ಅದೊಂದು ಕ್ಯಾರೆಕ್ಟರಿಸ್ಟಿಕ್ 9 ಬಗ್ಗೆ ಸರ್, ಯುನೀಕ್ ಕ್ಯಾರೆಕ್ಟರಿಸ್ಟಿಕ್. ಹಾಗೆ 10ನೇ ತಾರೀಕು ಹುಟ್ಟಿರೋರ ಬಗ್ಗೆ. ಎಸ್ ಸರ್, 10ನೇ ತಾರೀಕು ಹುಟ್ಟಿರೋರು ಅಂತಂದ್ರೆ ಸರ್, ಫಾರ್ ಎಕ್ಸಾಂಪಲ್ ಇವ್ರಿಗೆ ಪೊಲಿಟಿಕ್ಸ್ ತುಂಬಾ ಈಸಿ ಸರ್. ಯಾರಾದ್ರೂ 10ನೇ ತಾರೀಕಲ್ಲಿ ಹುಟ್ಟಿರೋರು ಪೊಲಿಟಿಕ್ಸ್ ಮಾಡಕ್ಕೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಖಂಡಿತ ಮಾಡ್ಬೋದು ಸರ್. ನೋಡಿ ಸರ್, ನಮ್ಮ ಪೊಲಿಟಿಕ್ಸ್ ಅಂದ್ರೆ ಬಿಜೆಪಿ, ಕಾಂಗ್ರೆಸ್, JDS ಸೇರ್ಕೊಳ್ಳೋದಲ್ಲ ಸರ್. ಪೊಲಿಟಿಕ್ಸ್ ಅಂದ್ರೆ ಈ ತರ ಜನದಲ್ಲಿ ನಮ್ಮ ಜನದಲ್ಲೂ ಪೊಲಿಟಿಕ್ಸ್ ಮಾಡ್ತಾರಲ್ಲ ಸರ್, ಅದು ತುಂಬಾ ಈಸಿ ಸರ್ ಅವ್ರಿಗೆ. ಅದೇ ತರ ಆದ್ರೆ ಇನ್ನೊಂದು ಸೀರಿಯಸ್ ನೋಟ್, ಪೊಲಿಟಿಕ್ಸ್ಗೂ ಹೋಗ್ಬೋದು. ಆಮೇಲೆ ಒಂಥರ ಇವ್ರು ಒಂಥರ ಲೀಡರ್ ಆಗಿರ್ಬೋದು, ಮತ್ತೆ ಒಂದು ಹ್ಯೂಜ್ ಫಾಲೋವರ್ಸ್ ಇರ್ತಾರೆ ಸರ್ ಇವ್ರಿಗೆ. ವೆರಿ ಗುಡ್. ಬಟ್ ಆದ್ರೆ ಸ್ವಲ್ಪ ಆಮೇಲೆ ಎನಿಮೀಸ್ ಕಡಿಮೆ ಸರ್ ಇವ್ರಿಗೆ. ಯಾಕಂದ್ರೆ ಇವ್ರಿಗೆ ಮಾತು ತುಂಬಾ ಚೆನ್ನಾಗಿ ಬರುತ್ತೆ ಸರ್, ಅದಕ್ಕೆ ಫಾಲೋವರ್ಸ್ ಇರ್ತಾರೆ, ಒಂದ್ ಒಳ್ಳೆ ಇದು ಇರುತ್ತೆ ಸರ್. ಆದ್ರೆ ಇವ್ರು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಸರ್. ಅಕಸ್ಮಾತ್ ಇವ್ರು ಯಾರಾದ್ರೂ ಎನಿಮಿ ಆಗ್ತಿದಾರೆ ಅಂತ ಗೊತ್ತಾದ್ರೆ ಅವ್ರ ಹತ್ರ ಹೋಗಿ ಮಾತಾಡ್ಬಿಟ್ಟು ಅವ್ರನ್ನೂ ಫ್ರೆಂಡ್ ಮಾಡ್ಕೊಂಡ್ಬಿಡ್ತಾರೆ ಸರ್ ಇವರು. ಅದೊಂದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್, ಬೇಕಾದ್ರೆ ಚೆಕ್ ಮಾಡಿ ಸರ್, ನಿಮ್ ಕಮೆಂಟ್ಸ್ ಅಲ್ಲಿ ಬರುತ್ತೆ ಆ ತರ. ಅದೇ ತರ ಆಮೇಲೆ ಇವ್ರಿಗೆ ಒಂಥರ ದೇಶಭಕ್ತಿ ತುಂಬಾ ಹೈ ಆಗಿರುತ್ತೆ ಸರ್.
ಅದೊಂದು ವೆರಿ ಇಂಪಾರ್ಟೆಂಟ್ ಇದು. ಆಮೇಲೆ ಇನ್ನೊಂದು ಏನ್ ಸರ್, ಎಂತ ಕೆಟ್ಟ ಸಿಚುಯೇಷನ್ ಇದ್ರು ಒಂಥರ ಸ್ಮೈಲಿಂಗ್ ಫೇಸ್ ಇರುತ್ತೆ ಸರ್ ಇವ್ರದ್ದು. ಬ್ಯಾಡ್ ಸಿಚುಯೇಷನ್ ಇದ್ರು ಸ್ಮೈಲಿಂಗ್ ಫೇಸ್ ಇರುತ್ತೆ. ಆಮೇಲೆ ತುಂಬಾ ಫ್ರೆಂಡ್ಸ್ ಇರ್ತಾರೆ ಸರ್ ಇವ್ರಿಗೆ. ಇದು 10ನೇ ತಾರೀಕಲ್ಲಿ ಹುಟ್ಟಿರೋದು ಒಂದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಸರ್. ಓಕೆ, ಈಗ 11ನೇ ತಾರೀಕು ಹುಟ್ಟಿರೋರ ಬಗ್ಗೆ ತಿಳಿಸ್ಕೊಡಿ. ನೋಡಿ ಸರ್, ಈ 11ನೇ ತಾರೀಕಲ್ಲಿ ನೋಡಿದಾಗ ಸರ್, ನೀವು 11 ಅಂತ ನೋಡಿದಾಗ 1+1 ಫಾರ್ಮ್ ಆಗಿ 2 ಫಾರ್ಮ್ ಆಗುತ್ತೆ ಸರ್. ಸೊ ಏನಾಗುತ್ತೆ ಅಂತಂದ್ರೆ ಸರ್, ಇಲ್ಲಿ ನಾವು ಏನ್ ಹೇಳ್ತೀವಿ, ಯಾವಾಗ್ಲೂ 1ನೇ ತಾರೀಕು 10ನೇ ತಾರೀಕಲ್ಲಿ ಹುಟ್ಟಿದವರು, ಸಾರಿ 11ನೇ ತಾರೀಕು ಫಿಕಲ್ ಮೈಂಡೆಡ್ನೆಸ್ ಇರುತ್ತೆ ಅಂತ ಹೇಳ್ತೀವಿ ಸರ್. ಅಂದ್ರೆ 2ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಫಿಕಲ್ ಮೈಂಡೆಡ್ನೆಸ್, ವೇರಿಯೇಷನ್ ಮೈಂಡ್. ಬಟ್ ಇಲ್ಲಿ 2 1 ಬರ್ತಾ ಇರೋದ್ರಿಂದ ಸ್ವಲ್ಪ ಫರ್ಮ್ ಮೈಂಡ್ ಇರುತ್ತೆ ಸರ್ ಇವ್ರಿಗೆ. ಸ್ವಲ್ಪ ಕಂಪೇರ್ ಟು ಅದರ್ಸ್ ಫರ್ಮ್ ಮೈಂಡ್ ಇದ್ದೇ ಇರುತ್ತೆ ಸರ್. ಅದೇ ತರ ಸರ್, ಇವರು ಅಕಲ್ಟ್ ಫೀಲ್ಡ್ ಅಂದ್ರೆ ನಮ್ಮ ಆಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತು, ಈ ಫೀಲ್ಡ್ ಅಲ್ಲಿ ಒಂದು ಒಳ್ಳೆ ಸಕ್ಸಸ್ ಮಾಡಿ ಎಕ್ಸ್ಪರ್ಟ್ ಆಗ್ಬೋದು ಸರ್ ಯಾರಾದ್ರೂ 11ನೇ ತಾರೀಕಲ್ಲಿ ಹುಟ್ಟಿರೋರು. ಅದೇ ತರ ಆಮೇಲೆ ಇವರು ಯಾರಾದ್ರೂ ಲವ್ ಮಾಡ್ತಾ ಇದ್ರೆ, ಇಲ್ಲಾಂದ್ರೆ ಯಾವುದೇ ತರ ರಿಲೇಶನ್ಶಿಪ್ಗೆ ತುಂಬಾ ಕಮಿಟ್ ಆಗಿರ್ತಾರೆ ಸರ್. ಇವಾಗ ಅವ್ರ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅವ್ರ ಒಂದು ರಿಲೇಶನ್ಶಿಪ್ಗೆ ತುಂಬಾ ನ್ಯಾಯ ಕೊಡ್ತಾರೆ ಸರ್. ಅದಕ್ಕೆ ಮೋಸ ಮಾಡೋದು ಅದೆಲ್ಲ ಮಾಡಲ್ಲ ಸರ್. ಆಮೇಲೆ ಅದೇ ತರ ಇವರು ಒಂದು ಯಂಗ್ ಏಜ್ ಅಲ್ಲೇನೆ ಒಂದು ಅವ್ರು ಯಾವುದೇ ರಿಲಿಜನ್ ಆಗಿರ್ಲಿ ಸರ್, ರಿಲಿಜನ್ ಬಗ್ಗೆ ತುಂಬಾ ಆಸಕ್ತಿ ಹೊಂದಿರ್ತಾರೆ ಸರ್. ಆಮೇಲೆ ದೇವ್ರ ಬಗ್ಗೆ ತುಂಬಾ ಒಂದು ಪ್ರೀತಿ ವಿಶ್ವಾಸ, ಫೇತ್ ಅಂತ ಹೇಳ್ತೀರಿ ಸರ್, ಅದು ತುಂಬಾ ಹೈ ಆಗಿರುತ್ತೆ ಸರ್ ಈ ಇದರಲ್ಲಿ. ಅದೇ ತರ ಆಮೇಲೆ ಅದನ್ನೇ ಯೂಸ್ ಮಾಡ್ಕೊಂಡು ಅವರು ಒಂದು ಲೈಫಲ್ಲಿ ಅಚೀವ್ಮೆಂಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಸರ್ ಈ 11ನೇ ತಾರೀಕಲ್ಲಿ ಹುಟ್ಟಿರೋರಿಗೆ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ, ಆಮೇಲೆ ಇದನ್ನ ಜನ ಏನಪ್ಪ ಹುಷಾರ, ಹೇಗೆ ಅವ್ರ ನೆಗೆಟಿವ್ ಆಗಿ ಯೂಸ್ ಮಾಡ್ಕೊಂಬಿಡಿ ನೋಡಿ. ಈ 11 ಅನ್ನೋದು ಮಾಸ್ಟರ್ ನಂಬರ್. ಓಕೆ ಆಯ್ತಾ? ಈಗ ಯಾರ್ಯಾರು ಈ 11, ಈ 22ನೇ ತಾರೀಕು, ಈ 2 ಡೇಟಲ್ಲಿ ಹುಟ್ಟಿರ್ತಾರಲ್ಲ ಸರ್, ಅವ್ರ ಕೈಯಿಂದ ಬೈಸ್ಕೊಳಕ್ ಹೋಗ್ಬೇಡಿ. ಅವ್ರ ಕೈಯಿಂದ ಏನಾದ್ರು ಬೈಸ್ಕೊಂಡ್ಬಿಟ್ರೆ ಎಲ್ಲ ಅವ್ರು ಹೇಳಿದ ಆಗ್ಬಿಡುತ್ತೆ. ಅಂದ್ರೆ ನೆಗೆಟಿವ್ ಒಂಥರ, ನೀವೇನಾದ್ರು ಅವ್ರಿಗೆ ಏನಾದ್ರು ಹರ್ಟ್ ಮಾಡ್ಬಿಡ್ತೀರಾ ಅನ್ಕೊಳ್ಳಿ, ಅವ್ರು ಹೇಳ್ಬಿಟ್ರೆ ನೀನ್ ಹಾಳಾಗೋಗ ಅಂತೆಲ್ಲ ಏನಾದ್ರು ಹೇಳ್ಬಿಟ್ರೆ ನಿಜವಾಗ್ಲೂ ಅದು ಎಫೆಕ್ಟ್ ಆಗ್ಬಿಡುತ್ತೆ. ಸೊ ಈ 11 ಮತ್ತೆ 22ನೇ ತಾರೀಕಲ್ಲಿ ಹುಟ್ಟಿರೋರ್ ಬಗ್ಗೆ ಸ್ವಲ್ಪ ಹುಷಾರಾಗಿರಿ ಸರ್. ಅಂದ್ರೆ ಅವ್ರ ಹತ್ರ ಏನೋ ಶಾಪ ಹಾಕ್ಸ್ಕೊಳ್ಳೋದು, ಅವ್ರ ಹತ್ರ ಬೈಸ್ಕೊಳ್ಳೋದು, ಆಮೇಲೆ ಅವ್ರನ್ನ ರೇಗ್ಸೋದು ಅದೆಲ್ಲ ಮಾಡಕ್ ಹೋಗ್ಬಿಡಿ. ತುಂಬಾ ಕೇರ್ಫುಲ್ ಆಗಿರಿ. ಅವ್ರು ಹೇಳಿದ ಆಗ್ಬಿಡುತ್ತೆ. ಇದು 100% ಚೆಕ್ ಮಾಡಿದೀನಿ ಸರ್, ನೀವು ಚೆಕ್ ಮಾಡ್ಕೊಳ್ಳಿ. ಇವಾಗ ನಿಮ್ ಕಮೆಂಟ್ಸ್ ಅಲ್ಲೇ ಬರುತ್ತೆ. ಹೌದು ಸರ್, ಅವ್ರು ನಮ್ಮ ಫ್ಯಾಮಿಲಿ ಅನ್ನೋದ್ರ ಅವ್ರು ಹೇಳಿದೆಲ್ಲ ಆಗ್ಬಿಡುತ್ತೆ ಸರ್, ಅವ್ರ ಹತ್ರ ಬೈಸ್ಕೊ ಆತರ ಆಗುತ್ತೆ ಸರ್. ಓಕೆ ಓಕೆ ಓಕೆ. ಹಾಗೆ 12ನೇ ತಾರೀಕು ಅವ್ರ ಬಗ್ಗೆ ಹೇಳ್ಕೊಡಿ ಸರ್. ಈ 12ನೇ ತಾರೀಕು ಏನು ಅಂತಂದ್ರೆ ಸರ್, ನೋಡಿ ಇದೊಂದು 50% ಚಾನ್ಸ್ ಯಾರಾದ್ರೂ 12ನೇ ತಾರೀಕು ಹುಟ್ಟಿರೋರ್ಗೆ ಒಂದು ಅರ್ಲಿ ಏಜ್ ಅಲ್ಲಿ ಇಲ್ಲ ಅವರ ತಂದೆ ಇಲ್ಲ ಅವ್ರ ತಾಯಿನ ಕಳ್ಕೊಂತಾರೆ, ಇಲ್ಲ ಅಂದ್ರೂ ಅವರ ತಂದೆ ತಾಯಿ ಇಲ್ಲ ಯಾರಾದ್ರೂ ಒಬ್ಬರಿಂದ ದೂರ ಇರ್ತಾರೆ ಸರ್. ಇದೊಂದು 50% ಕೇಸಸ್ ಅಲ್ಲಿ ನಾವು ನೋಡಿದಿರಿ ಸರ್. ತುಂಬಾ ಕೇಸಸ್ ಅಲ್ಲಿ ನಾವು ನೋಡಿದಿರಿ. ಅರ್ಲಿ ಏಜ್ ಅಲ್ಲಿ ತಂದೆ ಹೋಗಿರ್ತಾರೆ, ಇಲ್ಲ ತಾಯಿ ಹೋಗಿರ್ತಾರೆ, ಇಲ್ಲ ಅಂದ್ರೆ ಇವ್ರನ್ನ ಹಾಸ್ಟೆಲ್ ಕಳಿಸ್ಬಿಟ್ಟಿರ್ತಾರೆ, ಇಲ್ಲ ಎಲ್ಲೋ ಯಾವ್ದೋ ಒಂದು ವಿಷಯಕ್ಕೆ ದೂರ ಇರ್ತಾರೆ, ಇಲ್ಲ ಬೇರೆಯವ್ರ ಮೇಲೆ ಇದು ಮಾಡ್ತಾ ಇರ್ತಾರೆ. ಅದೇ ತರ ಸರ್. ಆಮೇಲೆ ಇನ್ನೊಂದು, ಇಲ್ಲ ಹಂಗಿಲ್ಲ ಅಂದ್ರೂ ಸರ್, ಹಂಗ ಆಗಿಲ್ಲ ಅಂದ್ರೂ ಇವ್ರಿಗೆ ಇಲ್ಲ ಇವ್ರ ತಂದೆಗೆ ಇಲ್ಲ ಇವ್ರಿಗೆ ಇವ್ರ ತಾಯಿಗೆ ಯಾರಿಗೋ ಒಬ್ರಿಗೆ ರಿಲೇಶನ್ಶಿಪ್ಸ್ ಚೆನ್ನಾಗಿರಲ್ಲ ಸರ್. ಇದು ಪಕ್ಕಾ ಗ್ಯಾರಂಟಿ ಸರ್. 50% ಕೇಸಸ್ ಅಲ್ಲಿ ನಾವು ಇದನ್ನ ನೋಡಿದಿರಿ ಸರ್. ಅದೇ ತರ ಸರ್. ಆಮೇಲೆ ಇನ್ನೊಂದು ನೋಡಿದ್ರೆ 12ನೇ ತಾರೀಕಲ್ಲಿ ಹುಟ್ಟಿರೋ ಮಕ್ಕಳಿಗೆ ಅವರ ಫಾದರ್ ಒಂದು 50% ಕೇಸಸ್ ಅಲ್ಲಿ ಫೈನಾನ್ಷಿಯಲ್ ಲಾಸ್ ಆಗಿರುತ್ತೆ ಸರ್. ಮೇಜರ್ ಫೈನಾನ್ಷಿಯಲ್ ಲಾಸ್ ಆಗಿರುತ್ತೆ ಸರ್ ಅವ್ರ ಫಾದರ್ಗೆ. ಸೊ 12ನೇ ತಾರೀಕಲ್ಲಿ ಇದೊಂದು ಯುನೀಕ್ ಇದು. ಅದೇ ತರ ಇನ್ನೊಂದು ವೆರಿ ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಏನಂದ್ರೆ ಸರ್, 12ನೇ ತಾರೀಕು ಇವ್ರು ಏನೇ ಬಿಸ್ನೆಸ್ ಮಾಡ್ಲಿ, ಪ್ರೊಫೆಷನ್ ಮಾಡ್ಲಿ, ಇವ್ರಿಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಸರ್. ದುಡ್ಡು ಇಂಪಾರ್ಟೆಂಟ್ ಅಲ್ಲ ಇವ್ರಿಗೆ. ಬೇರೆ ಅದ್ರಲ್ಲಿ ಮಾಡ್ತಾ ಇರೋ ಒಂದು ಕೆಲಸ, ಅದು ಎಥಿಕ್ಸ್, ಅದ್ರದ್ದು ಒಂದು ರೆಸ್ಪೆಕ್ಟ್, ಅದು ಇಂಪಾರ್ಟೆಂಟ್ ಜಾಸ್ತಿ. ಅದು ಒಂದಿದು. ಆಮೇಲೆ ಇನ್ನೊಂದೇನಂತ ಸರ್, ಇವ್ರು ಒಂದು ವೆರಿ ಗುಡ್ ಕೌನ್ಸಿಲರ್ಸ್. ಇವರು ಬೇರೆಯವ್ರಿಗೆ ಈಸಿಯಾಗಿ ಅವ್ರು ನೀವೇನ್ ತಪ್ಪು ಮಾಡ್ತೀರಾ, ಅದಕ್ಕೆ ಏನ್ ರೈಟ್ ಮಾಡಬೇಕು ಅನ್ನೋದನ್ನ ಈಸಿಯಾಗಿ ಕೌನ್ಸಿಲ್ ಮಾಡ್ಬಿಡ್ತಾರೆ ಸರ್. ಇದೊಂದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಸರ್. ಡೆಫಿನೆಟ್ಲಿ ಇದು ನಾವು ನೋಡಿದಿರಿ ಸರ್ ಎಷ್ಟೊಂದು ವಿಷಯದಲ್ಲಿ. ಓಕೆ, ಈಗ 13ನೇ ತಾರೀಕು ಅವ್ರು ಹುಟ್ಟಿರೋರ ಬಗ್ಗೆ ಹೇಳಿ ಸರ್. 13ನೇ ತಾರೀಕು ಹುಟ್ಟಿರೋರು ಏನು ಅಂತಂದ್ರೆ ಸರ್, ಅವ್ರಿಗೆ ಫ್ರೆಂಡ್ಸು, ಬಿಸ್ನೆಸ್ ಪಾರ್ಟ್ನರ್ಸು, ಇಲ್ಲ ರಿಲೇಟಿವ್ಸ್ ಈಸಿಯಾಗಿ ಚೀಟ್ ಮಾಡ್ಬಿಡ್ತಾರೆ ಸರ್. ಇದೊಂದು ನೆಗೆಟಿವ್ ವಿಷಯ ಅದು 13ನೇ ತಾರೀಕಲ್ಲಿ ಹುಟ್ಟಿರೋರಿಗೆ. ಅದೇ ತರ ಇವ್ರು 13ನೇ ತಾರೀಕಲ್ಲಿ ಹುಟ್ಟಿರೋರು ಆಪೋಸಿಟ್ ಸೆಕ್ಸ್ ಇಂದ ದೂರ ಇರ್ಬೇಕು ಸರ್. ಅಂದ್ರೆ ಹುಡುಗ ಆಗಿದ್ರೆ ಹುಡುಗಿಯಿಂದ ಸ್ವಲ್ಪ ದೂರ ಇರಬೇಕು, ಇಲ್ಲ ಹುಡುಗಿ ಅಂದ್ರೆ ಹುಡುಗಿಯಿಂದ ದೂರ ಇರಬೇಕು. ಯಾಕಂದ್ರೆ ಯೂಶಲಿ ಇವ್ರಿಗೆ ಪ್ರಾಬ್ಲಮ್ ಆಪೋಸಿಟ್ ಸೆಕ್ಸ್ ಇಂದ ಆಗುತ್ತೆ ಸರ್. ಅಂದ್ರೆ ಹುಡುಗ ಅಂದ್ರೆ ಹುಡುಗಿಯಿಂದ ಪ್ರಾಬ್ಲಮ್ ಆಗುತ್ತೆ, ಹುಡುಗಿ ಅಂದ್ರೆ ಹುಡುಗಿಯಿಂದ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಸರ್ 13ನೇ ತಾರೀಕಲ್ಲಿ ಹುಟ್ಟಿರೋರಿಗೆ. ಆಮೇಲೆ ಇವ್ರಿಗೂ ಅಷ್ಟೇ ಸರ್, ಅರ್ಲಿ ಏಜ್ ಅಲ್ಲಿ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ ಸರ್. ಅರ್ಲಿ ಏಜ್ ಅಲ್ಲಿ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಸರ್, ಇವ್ರು ಅಕಸ್ಮಾತ್ ಇವ್ರು ತುಂಬಾ ಹಾನೆಸ್ಟ್ ಆಗಿರ್ಬೇಕು ಸರ್. ಸಪೋಸ್ ಇವರು ಏನಾದ್ರು ಹಾನೆಸ್ಟಿ ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ಇವ್ರ ಫ್ಯಾಮಿಲಿ ಲೈಫ್ ಪ್ರಾಬ್ಲಮ್ಸ್ ಜಾಸ್ತಿ ಬಂದ್ಬಿಡುತ್ತೆ ಸರ್ ಇವ್ರಿಗೆ. ಓಕೆ ಓಕೆ ಓಕೆ. ತುಂಬಾ ಹಾನೆಸ್ಟ್ ಆಗಿರ್ಬೇಕು ಸರ್ ಇವರು 13ನೇ ತಾರೀಕಲ್ಲಿ ಹುಟ್ಟಿರೋರು. ಓಕೆ, ಈಗ 14ನೇ ತಾರೀಕು ಹುಟ್ಟಿರೋರು. ಎಸ್ ಸರ್. ಈ 14ನೇ ತಾರೀಕು ಯಾವುದೇ ಮಂತ್ 14ನೇ ತಾರೀಕು ಹುಟ್ಟಿರೋರಿಗೆ ಇವ್ರಿಗೆ ಸ್ವಲ್ಪ ಟ್ರಾವೆಲಿಂಗ್ ಜಾಸ್ತಿ ಇರುತ್ತೆ ಸರ್. ಈಗ ಹಂಗೆ ಹೇಳ್ಬೋದು ಸರ್, ನನ್ನ ಮಗ 14ನೇ ತಾರೀಕು ಹುಟ್ಟಿರೋ 6ನೇ ಕ್ಲಾಸ್ ತನಕ ಏನು ಟ್ರಾವೆಲಿಂಗ್, ಹಂಗಲ್ಲ ಸರ್. ಅವ್ರ ಒಂದು ಏಜಿಗೆ ಬಂದಾಗ ಟ್ರಾವೆಲಿಂಗ್ ಜಾಸ್ತಿ ಇರುತ್ತೆ ಸರ್. ಅವ್ರ ಕೆಲಸದಲ್ಲಾಗ್ಲಿ ಇಲ್ಲ ಒಂದು ಇದ್ರಲ್ಲಾಗ್ಲಿ ಟ್ರಾವೆಲಿಂಗ್ ಜಾಸ್ತಿ ಇರುತ್ತೆ. ಅದೇ ತರ ಇವ್ರದ್ದು ಇನ್ನೊಂದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತಂದ್ರೆ ಸರ್, ಯಾರ್ಯಾರು 14ನೇ ತಾರೀಕಲ್ಲಿ ಹುಟ್ಟಿರೋರು ಅವರು ಏನಾಗಿರುತ್ತೆ ಅಂದ್ರೆ 50% ಚಾನ್ಸ್ ಹೆಂಗಿರುತ್ತೆ ಅಂದ್ರೆ ಯಾವ್ದಾದ್ರು ಲವ್ ಅಫೇರ್ ಮಾಡ್ಕೊಂಡು ಹೆಸರು ಕೆಡಿಸ್ಕೊಂಡಿರ್ತಾರೆ ಸರ್.
ಅಂದ್ರೆ ಅವ್ರು ಇವಾಗ ನೋಡಿ ಸರ್, ಲವ್ ಮಾಡಿ ಎಷ್ಟೊಂದ್ ಜನ ಸಕ್ಸಸ್ ಆಗಿರ್ತಾರೆ, ಲವ್ ಮಾಡಿ ಎಷ್ಟೊಂದ್ ಜನ ಹೆಸರು ಕೆಡ್ಸ್ಕೊಂಡಿರ್ತಾರೆ ಸರ್. ಅದರಲ್ಲಿ 14ನೇ ತಾರೀಕು ಹುಟ್ಟಿರೋರು ಲವ್ ಮಾಡಿ ಹೆಸರು ಕೆಡ್ಸ್ಕೊಂಡಿರೋದು ಜಾಸ್ತಿ ಸರ್. ಆಯ್ತಾ? ಅದೇ ತರ ಇವ್ರಿಗೆ ಕಾಂಪಿಟೇಷನ್ ಅಂದ್ರೆ ತುಂಬಾ ಇಷ್ಟ ಸರ್. ಏನಾದ್ರು ಮಾಡಿದ್ರೆ ಕಾಂಪಿಟೇಷನ್ ಮಾಡೋಣ, ನಾನು ಇದ್ ಮಾಡ್ತೀನಿ ಅಂತ. ಅದೇ ತರ ಇವ್ರು ಸ್ವಲ್ಪ ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ ಸರ್. ಅಂದ್ರೆ ಇವಾಗ ಏನಾದ್ರು ಕೆಲಸ ಆಗ್ಬೇಕಂದ್ರೆ ನನ್ಗೆ ಅವ್ರು ಗೊತ್ತು, ನನ್ಗೆ ಇವ್ರು ಗೊತ್ತು ಅಂತ ಅವ್ರ ಅಡ್ವಾಂಟೇಜ್ಗೆ ಯೂಸ್ ಮಾಡ್ಕೊಳ್ಳೋದು 14ನೇ ತಾರೀಕು ಜಾಸ್ತಿ ಸರ್. ಆಮೇಲೆ ಇವ್ರದ್ದು ಇನ್ನೊಂದು ಏನಂತಂದ್ರೆ ಸರ್, ಬೇರೆಯವ್ರ ಜೊತೆಗೆ ರೆಗ್ಯುಲರ್ ಮನಿ ಟ್ರಾನ್ಸಾಕ್ಷನ್ಸ್ ನಡೀತಾ ಇರುತ್ತೆ ಸರ್. ಇವ್ರದ್ದು ಒಳ್ಳೆ ರೀತಿಯಲ್ಲೇ ನಡೀತಾ ಇರುತ್ತೆ ಸರ್. ಈ 14ನೇ ತಾರೀಕಲ್ಲಿ ಹುಟ್ಟಿರೋದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಸರ್ ಇದು. ಓಕೆ. ಹಾಗೆ 15ನೇ ತಾರೀಕು ಹುಟ್ಟಿರೋರ ಬಗ್ಗೆ ತಿಳಿಸ್ಕೊಡಿ ಸರ್. 15ರಲ್ಲಿ ನಾವ್ ಏನ್ ನೋಡಿದ್ರೆ ಅಂದ್ರೆ ಸರ್, ಒಂದು 50% ಕೇಸಸ್ ಅಲ್ಲಿ 15ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಐಸ್ಗೆ ಒಂದು ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಇರುತ್ತೆ ಸರ್. ಅಂದ್ರೆ ಇಲ್ಲ ಸ್ವಲ್ಪ ಪವರ್ ಬರುತ್ತೆ, ಇಲ್ಲ ಒಂದು ಸ್ವಲ್ಪ ದಿವಸ ಆದ್ಮೇಲೆ, ಇಲ್ಲ ಒಂದಷ್ಟು ವರ್ಷ ಆದ್ಮೇಲೆ ಪವರ್ ಸ್ವಲ್ಪ ಕಡಿಮೆ ಆಗ್ತಿರುತ್ತೆ, ಇಲ್ಲಾಂದ್ರೆ ಐ ಆಪರೇಷನ್ ಆಗುತ್ತೆ, ಇಲ್ಲ ಐ ರಿಲೇಟೆಡ್ ಏನೋ ಒಂದು ಸಮಸ್ಯೆ ನೋಡಿದ್ರಿ ಸರ್. ಆಮೇಲೆ ಇವ್ರಿಗೆ ತುಂಬಾ ಫ್ರೆಂಡ್ಸ್ ಇರ್ತಾರೆ ಸರ್. ಆ ಫ್ರೆಂಡ್ಸ್ ಅಲ್ಲಿ ಹೆಂಗಿರ್ತಾರೆ ಅಂದ್ರೆ, ಈಗ ಹುಡುಗ ಆಗಿದ್ರೆ ಹುಡುಗಿ ಫ್ರೆಂಡ್ಸು ಜಾಸ್ತಿ ಇರ್ತಾರೆ, ಹುಡುಗ ಫ್ರೆಂಡ್ಸು ಜಾಸ್ತಿ ಇರ್ತಾರೆ. ಅದೇ ತರ ಹುಡುಗ ವೈಸ್ ವರ್ಸ ಸರ್. ಅದೇ ತರ ಆಮೇಲೆ ಇವರ ಮಾತಿಂದ ಮತ್ತೆ ಇವ್ರ ಬ್ಯೂಟಿಯಿಂದ ಜನರ ಗೆದ್ಬಿಡ್ತಾರೆ ಸರ್. 15ನೇ ತಾರೀಕಲ್ಲಿ ಹುಟ್ಟಿರೋರು ಗೆದ್ಬಿಡ್ತಾರೆ ಸರ್. ಅದಾದ್ಮೇಲೆ ಸಪೋಸ್ ಇವ್ರೇನಾದ್ರು ಆರ್ಟ್ಸ್ ಮ್ಯೂಸಿಕ್ ಅಲ್ಲಿ ಇತ್ತು ಅಂತಂದ್ರೆ ಈಸಿಲಿ ಮನಿ ಮಾಡ್ಬೋದು ಸರ್. ಇವರು ಅದ್ರಲ್ಲಿ ಈಸಿಲಿ ಮನಿ ಮಾಡ್ಬೋದು. ಆಮೇಲೆ ಇವ್ರದ್ದು ಇನ್ನೊಂದು ಯುನೀಕ್ ಏನಂತಂದ್ರೆ ಸರ್, ಏನಾದ್ರು ಕೆಲಸ ಮಾಡ್ತಾ ಇತ್ತು ಅಂತಂದ್ರೆ ಇವ್ರಿಗೆ ಎಕ್ಸ್ಟರ್ನಲ್ ಆಗಿ ಯಾರಾದ್ರೂ ಮೂಗ್ ತೋರ್ಸೋದೆಲ್ಲ ಇಷ್ಟ ಆಗಲ್ಲ ಸರ್. ಇವ್ರಿಗೆ ಒಂಥರ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಅಂತ ಹೇಳ್ತೀರಾ, ಅದೆಲ್ಲ ಇಷ್ಟ ಆಗೋದಿಲ್ಲ ಸರ್. ಇದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನಂಬರ್ 15 ಸರ್. ಓಕೆ. ಹಾಗೆ 16ನೇ ತಾರೀಕು ಹುಟ್ಟಿರೋ ಬಗ್ಗೆ ತಿಳಿಸ್ಕೊಡಿ. ಓಕೆ ಸರ್. ಈ 16ನೇ ತಾರೀಕು ಹೆಂಗೆ ಅಂತಂದ್ರೆ ಸರ್, ಇವರ ಒಂದು ಹಾರ್ಡ್ ವರ್ಕ್ ಮತ್ತೆ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇದ್ರೆ ಮಾತ್ರ ಇವರು ನೇಮ್ ಅಂಡ್ ಫೇಮ್ ಅಚೀವ್ ಮಾಡ್ಬೋದು ಸರ್. ಅಕಸ್ಮಾತ್ ಹಾರ್ಡ್ ವರ್ಕ್ ಮಾಡಿಲ್ಲ ಮತ್ತೆ ಲೇಸಿನೆಸ್ ಬಂದ್ಬಿಡ್ತು, ಇಲ್ಲ ನೆಗೆಟಿವ್ ಆಟಿಟ್ಯೂಡ್ ಇತ್ತು ಅಂದ್ರೆ ನೆಗೆಟಿವ್ ನೇಮು ನೆಗೆಟಿವ್ ಫೇಮ್ ಬಂದ್ಬಿಡುತ್ತೆ ಸರ್ ಇವ್ರಿಗೆ. ಅದು ಒಂದು ಗ್ಯಾರಂಟಿ ಸರ್. ಇದನ್ನ ನೋಡಿದ್ರಿ. ಅದೇ ತರ ಇವ್ರು ಅಷ್ಟೇ ಸರ್, ನಮ್ಮ ಅಕಲ್ಟ್ ಫೀಲ್ಡ್ ಗೆ ಒಳ್ಳೆ ನಂಬರ್ ಸರ್. 16ನೇ ತಾರೀಕಲ್ಲಿ ಹುಟ್ಟಿರೋರು ಅಕಲ್ಟ್ ಫೀಲ್ಡ್, ಆಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತು, ಫೆಂಗ್ಶಿ, ಟ್ಯಾರೋ ಇದೆಲ್ಲ ಮಾಡಿದ್ರೆ ಒಳ್ಳೆ ಇದಾಗ್ತಾರೆ ಸರ್. ಅದೇ ತರ ಆಮೇಲೆ ಆರ್ಟ್ಸ್ ಅಲ್ಲೂ ಒಂದ್ ಸ್ವಲ್ಪ ಫೇಮಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸರ್ ಇವರು 16ನೇ ತಾರೀಕು. ಆಮೇಲೆ ಅದಲ್ದೇನೆ ಪೊಲಿಟಿಕ್ಸ್ ಅಲ್ಲೂ ಬರ್ಬೋದು ಇವರು. ಪೊಲಿಟಿಕ್ಸ್ ಅಲ್ಲೂ ಬರ್ಬೋದು. ಆಮೇಲೆ ಇವ್ರದ್ದು ಇನ್ನೊಂದು ಏನು ಅಂತಂದ್ರೆ ಸರ್, ಇವ್ರು ಯಾವಾಗ್ಲೂ ಟೆಕ್ನಾಲಜಿಗೆ ಸ್ವಲ್ಪ ತುಂಬಾ ಒತ್ತು ಕೊಡ್ತಾರೆ ಸರ್. ಅವ್ರು ಟೆಕ್ನಾಲಜಿನ ಅಪ್ಡೇಟ್ ಮಾಡ್ಕೊಂತ ಇರ್ತೀರಿ ಅಂತ ಹೇಳ್ತೀರಿ. ಆಮೇಲೆ ಇನ್ನೊಂದು ಏನಂತಂದ್ರೆ ಸರ್, ಇದೊಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್, ಬಟ್ ಒಂದು 50% ಕೇಸಸ್ ಅಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಆಕ್ಸಿಲರೇಷನ್ ಇರುತ್ತೆ. ಹಂಗಂತ ಇವ್ರು ಮಾಡ್ತಾರೆ ಅಂತಲ್ಲ ಸರ್, ಒಂದ್ ಸ್ವಲ್ಪ ಆಕ್ಸಿಲರೇಷನ್ ಇರುತ್ತೆ ಸರ್ ಇವ್ರಿಗೆ. ಶುಕ್ರ ಮತ್ತೆ ಸೂರ್ಯ ಇರೋ ನಂಬರ್ ಸೇರಿದಾಗ ಆತರ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಗೆ ಒಂದು ಆಕ್ಸಿಲರೇಷನ್ ಇರುತ್ತೆ ಸರ್. ದಯವಿಟ್ಟು ಒಂದ್ ನಿಮಿಷ ಸರ್, ಹಂಗಂತ ನಿಮ್ಮ ಮನೇಲಿ ಹೆಂಗಸರು ನಿಮ್ ಗಂಡ ಅಕಸ್ಮಾತ್ 16ನೇ ತಾರೀಕು ಡೌಟ್ ಪಡಕ್ ಹೋಗ್ಬೇಡಿ. ಇದೊಂದು ಆಕ್ಸಿಲೇಷನ್ ಮಾತ್ರ ನೋಡಿ. ಯಾವಾಗ್ಲೂ ಆಕ್ಸಿಲೇಷನ್ ಅಂದ್ರೆ ಏನು ಅಂತಂದ್ರೆ ನೋಡಿ, ಅದು ಇರುತ್ತೆ, ಆದ್ರೆ ಅದು ಮಾಡೋದು ಬಿಡೋದು ಅವ್ರಿಗೆ ಅವರ ಒಂದು ಇದಕ್ ಬಿಟ್ಟಿದ್ದು. ಹಂಗಂತ ನನ್ ಪಾಡ್ಕಾಸ್ಟ್ ನೋಡ್ಕೊಂಡು ಡೌಟ್ ಮಾಡಿ ಜಗಳ ಮಾಡ್ಕೊಂಡ್ಬಿಡಿ, ಆಮೇಲೆ ನನಗ್ ಬೈಗುಳ ಕೊಡ್ಬೇಡಿ ದಯವಿಟ್ಟು. ಹಾಗೆ 17ನೇ ತಾರೀಕು. ಓಕೆ ಸರ್. ಇವ್ರು ಹೆಂಗೆ ಅಂದ್ರೆ ಸರ್, ಬೇರೆಯವ್ರಿಗೆ ಸಿಂಪತಿ ತೋರ್ಸೋದು ಜಾಸ್ತಿ ಸರ್. ಹೇಳ್ತಾರ ಸರ್, ಅಯ್ಯೋ ಇವ್ನು ಹಿಂಗಾಗೋಯ್ತಲ್ಲ, ಅಯ್ಯೋ ಹಿಂಗಾಗೋಯ್ತಲ್ಲ, ಆತರ ಒಂದು ಜಾಸ್ತಿ. ಆಮೇಲೆ ಸರ್ ಇನ್ನೊಂದು ನೀವು ನೋಡಿ, ಅಕಸ್ಮಾತ್ 17ನೇ ತಾರೀಕು ಅಲ್ಲಿ ಹುಟ್ಟಿರೋರು ಅವರ ಡೇಟ್ ಆಫ್ ಬರ್ತ್ ನ ಕೂಡಿಸಿದಾಗ, ಎಲ್ಲ ಫುಲ್ ಡೇಟ್ ಆಫ್ ಬರ್ತ್ ನ ಕೂಡಿಸಿದಾಗ ಅಕಸ್ಮಾತ್ ಕೂಡಿಕೆ ನಂಬರ್ ಬಂದ್ಬಿಟ್ಟು 5 ಮತ್ತು 8 ಏನಾದ್ರು ಬಂದ್ರೆ ಅವಾಗ ಸ್ವಲ್ಪ ಮಕ್ಕಳಾಗೋದ್ರಲ್ಲಿ ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ ಸರ್. ಇದೊಂದು ಯುನೀಕ್ ವಿಷಯ ನಾವು ನೋಡಿದಿರಿ ಸರ್. ಆಮೇಲೆ ಇವರು ಒಂಥರ ದೇ ವಿಲ್ ಲಿವ್ ಅ ಲೈಫ್ ಆಫ್ಟರ್ ಡೆತ್. ಇದಕ್ಕೊಂದು ಕ್ಲಾಸಿಕ್ ಎಕ್ಸಾಂಪಲ್ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಸರ್. ಅವ್ರು 17ನೇ ತಾರೀಕು ಹುಟ್ಟಿರೋರು, ಅವರು ಸತ್ ಮೇಲೂ ಬದುಕಿದ್ದಾರೆ ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ ಇದೆ ಸರ್. ಇದು ನಾವು ಮುಂಚೆಯಿಂದನೇ ನೋಡು, ಅದು ಅವರು ನಾವು ಇವತ್ತಿಗೂ ಇದ್ದಾರೆ ಅಂತಾನೆ ನಾವು ಅನ್ಕೊಂಡ್ರೆ ಸರ್ ಆತರ. ಅದೇ ತರ ಆಮೇಲೆ ಆರ್ಟ್ಸ್ ಫೀಲ್ಡ್, ಆಮೇಲೆ ಸಿಂಗಿಂಗ್ ಫೀಲ್ಡ್, ಆಮೇಲೆ ಡ್ಯಾನ್ಸಿಂಗ್ ಫೀಲ್ಡ್, ಆಮೇಲೆ ಇದರೆಲ್ಲ ಒಳ್ಳೆ ಸಕ್ಸಸ್ ಬರುತ್ತೆ ಸರ್. ಹಾಗೆ 18ನೇ ತಾರೀಕು ಹುಟ್ಟಿರೋರ್ ಬಗ್ಗೆ ತಿಳಿಸಿ. ಎಸ್ ಸರ್. ಈ 18ನೇ ತಾರೀಕಲ್ಲಿ ಹುಟ್ಟಿರೋರ್ಗೆ ಏನು ಅಂತಂದ್ರೆ ಸರ್, ಒಂಥರ ಬಿಸ್ನೆಸ್ ಮತ್ತೆ ಪ್ರೊಫೆಷನಲಿ ವೆರಿ ಅಟೆಂಟಿವ್ ಸರ್. ಇವರು ಒಂಥರ ತುಂಬಾ ಹುಷಾರ್ ಜನ ಅಂತ ಹೇಳ್ತಾರಲ್ಲ ಸರ್, ಆತರ ಜಾಗೃತಿ ಆಗಿರ್ತಾರೆ. ಆದ್ರೆ ಇವ್ರು ಏನಂದ್ರೆ ಸರ್, ಇವ್ರಿಗೆ ಒಂದೇ ಒಂದು ಸೆಲ್ಫಿಶ್ ಆಗ್ಬಾರ್ದು ಸರ್. ಇವರು ಯಾವಾಗ ಸೆಲ್ಫಿಶ್ ಆಗ್ಬಿಡ್ತಾರೋ ಅವಾಗ ಅನ್ಕಂಫರ್ಟಬಲ್ ಸಿಚುಯೇಷನ್ಸ್ ಬಂದ್ಬಿಡುತ್ತೆ ಸರ್. ಸೆಲ್ಫ್ಲೆಸ್ ಆಗಿದ್ರೆ ಆಮೇಲೆ ಇವ್ರಿಗೆ ಸ್ವಲ್ಪ ಇಂಡೈರೆಕ್ಟ್ ಎನಿಮೀಸ್ ಜಾಸ್ತಿ ಸರ್. ಹೆಂಗೆ ಅಂದ್ರೆ ಎದುರುಗಡೆನೆ ಇರ್ತಾರೆ ಸರ್ ಎನಿಮೀಸ್, ಬಟ್ ನಕ್ಕೊಂಡಿರ್ತಾರೆ, ನಿಮ್ಗೆ ಗೊತ್ತಾಗಲ್ಲ ಸರ್. ಈ 18ನೇ ತಾರೀಕು ಅವ್ರಿಗೆ ಗೊತ್ತಾಗಲ್ಲ. ಎಲ್ಲ ಫ್ರೆಂಡ್ಸ್ ಅನ್ಕೊಂಡಿರ್ತಾರೆ, ಹಿಂದ್ಗಡೆ ಬೆನ್ನಿಗೆ ಚೂರಿ ಆಗ್ತಿರ್ತಾರೆ ಸರ್. ಅದು ಸ್ವಲ್ಪ ಹುಷಾರಾಗಿರ್ಬೇಕು ಸರ್. ಆಮೇಲೆ ಇವರು ಫೀಮೇಲ್ಸ್ ಅಕಸ್ಮಾತ್ ಯಾರಾದ್ರು ಹೆಣ್ಮಕ್ಳು 18ನೇ ತಾರೀಕಲ್ಲಿ ಹುಟ್ಟಿರೋರು ದಯವಿಟ್ಟು ಲವ್ ಮ್ಯಾರೇಜ್ ಹೋಗ್ಬಾರ್ದು. ಹೋದ್ರೆ ಡಿಸಪಾಯಿಂಟ್ಮೆಂಟ್ಸ್ ಗ್ಯಾರಂಟಿ ಆಗ್ಬಿಡುತ್ತೆ ಸರ್. ಅಂದ್ರೆ ನನ್ನ ವೆರಿ ರೇರ್ಲಿ ಅವ್ರ ಲವ್ ಮ್ಯಾರೇಜ್ ಸಕ್ಸಸ್ ಆಗುತ್ತೆ ಸರ್. ಆಗಲ್ಲ. ವೆರಿ ರೇರ್ಲಿ ಸಕ್ಸಸ್ ಆಗುತ್ತೆ ಅಂದ್ರೆ ಆಗಲ್ಲ, ಅಂದ್ರೆ ಲವ್ ಮ್ಯಾರೇಜ್ ಸಕ್ಸಸ್ ಆಗಲ್ಲ ಅಂತ ಸರ್ ಜಾಸ್ತಿ. ಆಯ್ತಾ? ಅದೇ ತರ
ಒಂಥರ ಸ್ಪಿರಿಚುವಲ್ ಮೈಂಡ್ ಸೆಟ್ ಇದ್ರೆ ಒಂದು ಗ್ರೇಟ್ ಅಚೀವ್ಮೆಂಟ್ ಮಾಡ್ಬೋದು ಸರ್ ಇವರು. ಏನೋ ಒಂದು ಒಳ್ಳೆ ಸ್ಪಿರಿಚುವಲ್ ಮೈಂಡ್ ಸೆಟ್ ಇದ್ರೆ ಗ್ರೇಟ್ ಅಚೀವ್ಮೆಂಟ್ ಮಾಡ್ಬೋದು ಸರ್. ಓಕೆ ಓಕೆ. ಹಾಗೆ 19ನೇ ತಾರೀಕು ಹುಟ್ಟಿರೋ. ಎಸ್ ಸರ್. ಸರ್ 19ನೇ ತಾರೀಕು ಹುಟ್ಟಿರೋರು ಒಂಥರ ಗೌರ್ಮೆಂಟ್ಸ್ ಇಂದ ಬೆನಿಫಿಟ್ಸ್ ಎಂಜಾಯ್ ಮಾಡ್ತಾರೆ ಸರ್. ಅಂದ್ರೆ ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ಬೋದು, ಇಲ್ಲ ಗೌರ್ಮೆಂಟ್ ಗ್ರಾಂಟ್ಸ್ ಇವ್ರಿಗೆ ಈಸಿಯಾಗಿ ಸಿಗ್ಬೋದು, ಇಲ್ಲ ಗೌರ್ಮೆಂಟ್ ಕಾಂಟ್ರಾಕ್ಟರ್ಗಳಾಗಿರ್ಬೋದು. ಅಂದ್ರೆ ಗೌರ್ಮೆಂಟ್ ರಿಲೇಟೆಡ್ ಎಲ್ಲ ಬೆನಿಫಿಟ್ಸ್ ಚೆನ್ನಾಗಿ ಸಿಗುತ್ತೆ ಸರ್. ಆಯ್ತಾ. ಅದೇ ತರ ಸ್ವಲ್ಪ ಇವರು ಲಿಟಲ್ ಫಾಸ್ಟ್ ಅಂತೀರಿ ಸರ್. ಎಲ್ಲಾ ವಿಷಯದಲ್ಲೂ ಸ್ವಲ್ಪ ಫಾಸ್ಟ್ ಆಗಿ ತಿನ್ನೋದು, ಫಾಸ್ಟ್ ಆಗಿ ಓಡಾಡೋದು, ಈ ತರ ಒಂದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಸರ್. ಅದೇ ತರ ಆಮೇಲೆ ಇವ್ರಿಗೆ ಪರ್ಫ್ಯೂಮ್ ಮತ್ತೆ ಹೂವು ಅಂದ್ರೆ ತುಂಬಾ ಇಷ್ಟ ಸರ್. 19ನೇ ತಾರೀಕು ಅವ್ರಿಗೆ ತುಂಬಾ ಇಷ್ಟ. ಆಮೇಲೆ ಇವರು ಒಂಥರ ಮಕ್ಕಳು ಮತ್ತೆ ದೊಡ್ಡವ್ರ ಬಗ್ಗೆ ತುಂಬಾ ಒಂಥರ ಪ್ರೀತಿ ವಿಶ್ವಾಸ ಜಾಸ್ತಿ ಸರ್ ಇವ್ರಿಗೆ 19ನೇ ತಾರೀಕು ಅವ್ರಿಗೆ. ಅದೇ ತರ ಇವ್ರು ಒಂಥರ ಸ್ಟ್ರಿಕ್ಟ್ ಪರ್ಸನ್ ಹೌದು, ಒಂಥರ ಕನಿಕರ ಪರ್ಸನ್ ಹೌದು ಸರ್. ಯಾವ ಟೈಮಲ್ಲಿ ಸ್ಟ್ರಿಕ್ಟ್ ಆಗಿರ್ಬೇಕು ಸ್ಟ್ರಿಕ್ಟ್ ಆಗಿರ್ತಾರೆ, ಯಾವ ಟೈಮಲ್ಲಿ ಪ್ರೀತಿ ತೋರಿಸ್ಬೇಕು ಪ್ರೀತಿ ತೋರಿಸ್ಬೇಕು. ಒಂಥರ ಒಂದ್ ಒಳ್ಳೆ ಆಟಿಟ್ಯೂಡ್ ಸರ್ ಇವ್ರದ್ದು. 19ನೇ ತಾರೀಕು ಅವ್ರದ್ದು. ಓಕೆ. ಹಾಗೆ 20ನೇ ತಾರೀಕು ಹುಟ್ಟಿರೋರ ಬಗ್ಗೆ. ಎಸ್ ಸರ್. ಸರ್ 20ನೇ ತಾರೀಕು ಹುಟ್ಟಿರೋರಿಗೆ ಒಂದು ಗ್ರೇಟ್ ವಿಲ್ ಪವರ್ ಇರುತ್ತೆ ಸರ್. ಒಂಥರ ಸ್ಟ್ರಾಂಗ್ ವಿಲ್ ಪವರ್. ಆಯ್ತಾ. ಆಮೇಲೆ ಒಂಥರ ಮೆನಿ ಪೀಪಲ್ ಒಬೇ ದೇರ್ ವರ್ಡ್ಸ್ ಅಂತ ಹೇಳ್ತೀರಿ ಸರ್. ಅಂದ್ರೆ ಎಲ್ಲಾರು ಇವ್ರ ಮಾತನ್ನ ಕೇಳ್ತಾರೆ ಸರ್. 20ನೇ ತಾರೀಕಲ್ಲಿ ಹುಟ್ಟಿರೋರು ಕೇಳ್ತಾರೆ. ಆಮೇಲೆ ಬ್ಯೂಟಿಷಿಯನ್ಸು, ಮ್ಯೂಸಿಷಿಯನ್ಸು, ಆಕ್ಟ್ರೆಸ್ಸು ಇದ್ರೆಲ್ಲ 20ನೇ ತಾರೀಕಲ್ಲಿ ಹುಟ್ಟಿರ್ತಾರೆ ಸರ್. 20ನೇ ತಾರೀಕು ಹುಟ್ಟಿರ್ತಾರೆ ಸರ್. ಆಮೇಲೆ ಇವ್ರದ್ದು ಇನ್ನೊಂದು ಏನಂದ್ರೆ ಸರ್, ಇವರು ಸೆಲ್ಫಿಶ್ ಆಗಿರ್ಬಾರ್ದು ಸರ್. ಇವ್ರು ಅಕಸ್ಮಾತ್ ಸೆಲ್ಫಿಶ್ನೆಸ್ ಬಿಟ್ಟು ಸೆಲ್ಫ್ಲೆಸ್ ಆದ್ರೆ ಒಂಥರ ಗ್ರೇಟ್ ಲೀಡರ್ಸ್ ಮತ್ತೆ ಗ್ರೇಟ್ ಪೀಪಲ್ ಆಗ್ತಾರೆ ಸರ್. ಆಮೇಲೆ ಇನ್ನೊಂದು ವೆರಿ ಯುನೀಕ್ ಏನು ಅಂತಂದ್ರೆ ಸರ್, ಎಂತ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಆಗಿದ್ರು ಇವ್ರು ಸಾಲ್ವ್ ಮಾಡ್ಬೋದು ಸರ್. 20ನೇ ತಾರೀಕಲ್ಲಿ ಹುಟ್ಟಿರೋರು ಸಾಲ್ವ್ ಮಾಡ್ತಾರೆ ಸರ್. ಇದೊಂದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ಸ್ 20ನೇ ತಾರೀಕು ಸರ್. ಹಾಗೆ 21ನೇ ತಾರೀಕು ಹುಟ್ಟಿರೋ. ಎಸ್ ಸರ್. 21 ಅಂದ್ರೆ ಸರ್ ನೋಡಿ, ಇವ್ರಿಗೆ ಬಿಗಿನಿಂಗ್ ಒಂಥರ ಸ್ಟಾರ್ಟಿಂಗ್ ಲೈಫ್ ಸ್ಟ್ರಗಲ್, ಆಮೇಲೆ ಸಕ್ಸಸ್ ಜಾಸ್ತಿ ಸರ್. ಆದ್ರೆ ಇವ್ರು ಏನಂತಂದ್ರೆ ಸರ್, ಇವ್ರದ್ದು ಸೀಕ್ರೆಟ್ ಬಿಹೈಂಡ್ ದೇರ್ ಸಕ್ಸಸ್ ಇಸ್ ಫರ್ಮ್ ಮೈಂಡ್. ನೋಡಿ ಸರ್, ಯಾರೇ 21ನೇ ತಾರೀಕಲ್ಲಿ ಹುಟ್ಟಿರೋರು ನಿಮ್ಗೆ ಏನಾಗುತ್ತೆ ಅಂದ್ರೆ ಚಂಚಲತ್ವ ಜಾಸ್ತಿ ಇರುತ್ತೆ ನಿಮ್ಗೆ. ನಾವು ಯಾವಾಗಲೂ ಚಂಚಲತ್ವನ ಚಂದ್ರಂಗ್ ಹೋಲಿಸ್ತೀರಿ, ಬಟ್ 20ನೇ ತಾರೀಕಲ್ಲೂ ಚಂಚಲತ್ವ ಜಾಸ್ತಿ ಇರುತ್ತೆ. ನೀವು ಚಿಕ್ಕ ವಯಸ್ಸಿಂದನೇ ಒಂಥರ ಫರ್ಮ್ ಮೈಂಡ್ ಇಟ್ಕೊಂಡ್ಬಿಟ್ರೆ ಎಲ್ಲಾದ್ರಲ್ಲೂ ಸಕ್ಸಸ್ ಈಸಿಯಾಗಿ ಇರುತ್ತೆ ಸರ್. ಆಯ್ತಾ. ಇವರು ಅಷ್ಟೇ ಸರ್, ಸ್ವಲ್ಪ ಫಾಸ್ಟ್ ವರ್ಕರ್ಸ್, ಫಾಸ್ಟ್ ಆಗಿ ಓಡಾಡೋದು, ಫಾಸ್ಟ್ ಆಗಿ ತಿನ್ನೋದು. ಆಯ್ತಾ. ಅದೇ ತರ ಒಂದ್ ಸ್ವಲ್ಪ ಇವರು ಪ್ರಾಕ್ಟಿಕಲ್ ನಾಲೆಜ್ ಡೆವಲಪ್ ಮಾಡ್ಕೊಂಡ್ರೆ ಈಸಿಲಿ ನೇಮ್ ಅಂಡ್ ಫೇಮ್ ಅಚೀವ್ ಮಾಡ್ಬೋದು ಸರ್. ನೋಡಿ ಸರ್, ಕೆಲವೊಂದ್ಸಲಿ ಏನಾಗುತ್ತೆ ಅಂದ್ರೆ ನಾವು ಎಲ್ಲಾನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಲ್ಲ ಸರ್. ಒಂಥರ ನೋಡಿ, ನಾವು ಒಬ್ರು ಮೈಂಡಿಂದ ಯೋಚನೆ ಮಾಡ್ತಾರೆ, ಒಬ್ರು ಹಾರ್ಟಿಂದ ಯೋಚನೆ ಮಾಡ್ತಾರೆ. ಇವರೆಲ್ಲ ಮೈಂಡಿಂದ ಪ್ರಾಕ್ಟಿಕಲ್ ಆಗಿದ್ರೆ ಸಖತ್ ರಿಸಲ್ಟ್ ಬರುತ್ತೆ ಸರ್ ಇವ್ರಿಗೆ. ಅದೇ ತರ ಇವರು ಟಿವಿ, ಮೀಡಿಯಾ, ನ್ಯೂಸ್ ಪೇಪರ್ ಇದರಲ್ಲಿ ಇತ್ತಂದ್ರೆ ಒಳ್ಳೆ ನೇಮ್ ಅಂಡ್ ಫೇಮ್ ಬರುತ್ತೆ ಸರ್. ಬರೀ ಫರ್ಮ್ ಮೈಂಡ್ ಇಟ್ಕೊಳ್ಳಿ ಸರ್. ಹಾಗೆ 22ನೇ ತಾರೀಕು ಹುಟ್ಟಿರೋರ ಬಗ್ಗೆ. ಓಕೆ ಸರ್. ಸರ್ ಇವ್ರಿಗೆ 22ನೇ ತಾರೀಕು ನಾನು ಅವಾಗಲೇ ಹೇಳಿದ್ನಲ್ಲ ಸರ್, 22 ಒಂಥರ ಮಾಸ್ಟರ್ ನಂಬರ್ ಅಂತ. ಇವ್ರ ಹತ್ರ ಬೈಸ್ಕೊಂಬೇಡಿ, ಇವ್ರ ಹತ್ರ ಶಾಪ ತಗೊಂಬೇಡಿ. ಇವ್ರು ಹೇಳಿದ ಆಗ್ಬಿಡುತ್ತೆ, ಸ್ವಲ್ಪ ಹುಷಾರಾಗಿರಿ. ಹಂಗಂತ ನಾನು ಅರವಿಂದ್ ಹತ್ರ ಹೇಳಿದ್ರೆ ನಾನು 11 ನಾನು 22 ನಂತರ ಬೈಸ್ಕೊಂಡ್ಬಿಡ್ರು, ನಾನು ಶಾಪ ಹಾಕ್ಬಿಡ್ತೀನಿ, ನಿಮ್ಗೆ ಹಾಳಾಗ್ಬಿಡ್ತೀರಾ ಅಂತಾನು ಇದು ಮಾಡಕ್ ನೀವು ಅಡ್ವಾಂಟೇಜ್ ತಗೊಂಬೇಡಿ. ಆ ತರ ಎಲ್ಲ ಇಟ್ಕೊಂಡ್ರೆ ದೇವ್ರು ಅದನ್ನ ನೋಡ್ತಾರೆ. ಸೊ ಅದ್ ನ್ಯಾಚುರಲ್ ಆಗಿ ನಿಮ್ಗೆ ಬಂದಿರೋ ಪವರ್, ಅದನ್ನ ಆದಷ್ಟು ನೀವು ಅದು ಇನ್ನೊಂದು ರೀತಿಯಲ್ಲಿ ನಾವು ಹೇಳ್ಬೇಕಂದ್ರೆ, ಈ 11 ಮತ್ತೆ 22ನೇ ತಾರೀಕು ಹುಟ್ಟಿರೋ ಜಾಸ್ತಿ ಬೈಯಕ್ ಹೋಗ್ಬಿಡಿ ಬೇರೆಯವ್ರಿಗೆ, ಅದ್ ಪಲ್ಸ್ಬಿಡುತ್ತೆ. ಬಟ್ ನೋಡಿ ಸರ್, ಒಂದು ಲಾ ಆಫ್ ಕರ್ಮ ಏನ್ ಹೇಳುತ್ತೆ ಅಂತಂದ್ರೆ, ನೀವ್ ಯಾರಿಗಾದ್ರೂ ಕೆಟ್ಟದ್ ಬಯಸ್ರೆ ನಿಮ್ಗೂ ಕೆಟ್ಟದ್ ಆಗುತ್ತೆ ಬೇಕಂತಾನೆ. ಸೊ ಆತರ ಮಾಡಕ್ ಹೋಗ್ಬೇಡಿ. ಬಟ್ ಸ್ಟಿಲ್ ಇವ್ರ ಹತ್ರ ಬೇರೆಯವರು ಸ್ವಲ್ಪ ಹುಷಾರಾಗಿರಿ. ಅಂದ್ರೆ ಬೈಸ್ಕೊಳ್ಳೋ ತರ ಹೋಗ್ಬೇಡಿ ಇವ್ರ ಹತ್ರ ಅಂತ. ಅದೇ ತರ ಇವ್ರಿಗೆ ಅಕ್ಯುಮುಲೇಷನ್ ಆಫ್ ಮನಿ ಇಸ್ ವೆರಿ ಈಸಿ ಸರ್. ಇವ್ರಿಗೆ ಈ 22ನೇ ತಾರೀಕಲ್ಲಿ ಹುಟ್ಟಿರೋರು ಏನೋ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಏನೋ ಹೆಂಗೋ ದುಡ್ಡು ಸಂಪಾದನೆ ಮಾಡ್ಕೊಂಡ್ಬಿಡ್ತಾರೆ ಸರ್. ಸುಮ್ನೆ ಹೋಗಿ ಏನೋ ಒಂದು ಚಿಕ್ಕ ಕೆಲಸ ಮಾಡ್ಕೊಂಡು ಸಂಪಾದನೆ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಬಟ್ ಆದ್ರೆ ಇವ್ರಿಗೆ ಇನ್ನೊಂದು ನೆಗೆಟಿವ್ ಫ್ಯಾಕ್ಟರ್ ಏನಿರುತ್ತೆ ಅಂದ್ರೆ, ಇವ್ರಿಗೆ ಈವಿಲ್ ಥಾಟ್ಸ್ ತುಂಬಾ ಈಸಿಯಾಗಿ ಅಟ್ರಾಕ್ಟ್ ಆಗುತ್ತೆ ಸರ್. ನೋಡಿ ಸರ್, ಇವಾಗ ಎಷ್ಟೊಂದು ಜನ ಹುಡುಗರಿಗೆ ಇಲ್ಲ ಇವ್ರಿಗೆ ಒಂದ್ ಸ್ವಲ್ಪ ಈವಿಲ್ ಥಾಟ್ಸ್ ಬಂದ್ಬಿಡುತ್ತೆ ಸರ್. ಕೆಟ್ಟ ಆಲೋಚನೆಗಳು ಅಂತ ಹೇಳ್ತಿರಲ್ಲ, ಅದು ಈಸಿಯಾಗಿ ಬಂದ್ಬಿಡುತ್ತೆ. ಆಮೇಲೆ ಇನ್ನೊಂದು ಏನು ಸರ್, ಇವ್ರದ್ದು ಅದು ನೆಗೆಟಿವ್. ಆದ್ರೆ ಇನ್ನೊಂದು ಪಾಸಿಟಿವ್ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತಂದ್ರೆ, ಇವರು ಈಸಿಯಾಗಿ ಯಾವುದೇ ಕಾಂಪಿಟೇಷನ್ ಗೆದ್ಬಿಡ್ತಾರೆ ಸರ್. ಆರಾಮಾಗಿ ಈಸಿಯಾಗಿ ಗೆದ್ಬಿಡ್ತಾರೆ. ಆಮೇಲೆ ಇವರು ಒಂಥರ ಇನ್ನೊಂದು ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಹೇಳ್ತೀನಿ ಸರ್. ಇನ್ನೊಂದು, ಇವರು ವೈಲೇಷನ್ ಆಫ್ ಲಾಸ್ ಮಾಡ್ಬಿಟ್ಟು ತುಂಬಾ ಈಸಿಯಾಗಿ ದುಡ್ಡು ಮಾಡ್ಬಿಡ್ತಾರೆ ಸರ್. ಒಂಥರ ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಮಾಡೋದು. ಆಮೇಲೆ ಇನ್ನೊಂದು ಏನಂತಂದ್ರೆ, ಇನ್ನೊಂದು ನೆಗೆಟಿವ್ ಫ್ಯಾಕ್ಟರ್ ಏನಂದ್ರೆ, ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ 22ನೇ ತಾರೀಕು ಅಡಿಕ್ಷನ್ಸ್ ಈಸಿ. ಸೊ ಚಿಕ್ಕ ವಯಸ್ಸಿಂದಾನೇ ನಿಮ್ಗೆ ಅಡಿಕ್ಷನ್ಸ್ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ದಯವಿಟ್ಟು ಅಡಿಕ್ಷನ್ಸ್ಗೆ ಹೋಗ್ಬೇಡಿ. ಆಮೇಲೆ ಇವ್ರಿಗೆ ಒಂಥರ ಸಿನಿಮಾ, ಪಬ್ಸ್, ಪ್ರಿಂಟಿಂಗು, ವೆಹಿಕಲ್ಸ್ ಇದೆಲ್ಲ ಒಂದು ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ಸರ್ ಈ ಫೀಲ್ಡ್ ಅಲ್ಲಿ ಇವ್ರು ವರ್ಕ್ ಮಾಡಿದ್ರೆ, ಬಿಸ್ನೆಸ್ ಮಾಡಿದ್ರೆ. ಆಮೇಲೆ ಇನ್ನೊಂದು ಏನಂದ್ರೆ ಸರ್, ಇವ್ರದ್ದು ಫೈನಲ್ ಒಂದು ಮಾತು ಹೇಳ್ತೀನಿ. 22 ಬಗ್ಗೆ ತುಂಬಾ ರಿಸರ್ಚ್ ಮಾಡಿದ್ದೀನಿ. ಇವ್ರು ಹಾನೆಸ್ಟ್ ಆಗಿದ್ಬಿಟ್ರೆ ಒಳ್ಳೆ ಗ್ರೇಟ್ ಹೈಟ್ಸ್ ರೀಚ್ ಆಗ್ಬಿಡ್ತಾರೆ ಸರ್. ಏನಾದ್ರು ತುಂಬಾ ಹಾನೆಸ್ಟ್ ಇತ್ತು ಅಂದ್ರೆ ಇವ್ರ ಹತ್ರ ಗ್ರೇಟ್ ಹೈಟ್ಸ್, ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಇನಿಷಿಯಲಿ, ಬಟ್ ಗ್ರೇಟ್ ಹೈಟ್ಸ್ ಗೆ ರೀಚ್ ಆಗ್ಬಿಡ್ತಾರೆ ಸರ್. ಪ್ರಾಬ್ಲಮ್ ಏನಂದ್ರೆ, ಇವ್ರು ಯಾವಾಗ್ಲೂ ಈವಿಲ್ ಥಾಟ್ಸ್ ಎಲ್ಲ ಬರ್ತಾ ಇರುತ್ತೆ ಅಷ್ಟೇ ಸರ್. ಓಕೆ ಓಕೆ. ಹಾಗೆ 23ನೇ ತಾರೀಕು ಹುಟ್ಟಿರೋರ ಬಗ್ಗೆ. ಎಸ್ ಸರ್. ಸರ್ ನೋಡಿ ಸರ್, ಒಂದು ಹುಡುಗ ಇಲ್ಲ ಒಂದು ಹುಡುಗಿ ಇಲ್ಲ ಒಂದು ಗಂಡಸು ಇಲ್ಲ ಒಂದು ಹೆಂಗಸಲ್ಲಿ ಒಂಥರ ಬ್ರೇವ್ನೆಸ್ ಇರೋದು 23ನೇ ತಾರೀಕಲ್ಲಿ ಇರುತ್ತೆ ಸರ್. ಒಂಥರ ಧೈರ್ಯವಂತರು ಅಂತ ನಾವು ಹೇಳ್ಬೋದು ಸರ್. ಆಮೇಲೆ ಇವರು ಒಂದು ಹಿಸ್ಟ್ರಿ ಮಾಡ್ತಾರೆ ಅಂತ ನಾವು ಹೇಳ್ತೀವಿ ಸರ್. ಅಂದ್ರೆ ಅವ್ರು ಯಾವುದೇ ಫೀಲ್ಡ್ ಅಲ್ಲಿ ಇರಲಿ, ಇಲ್ಲ ಏನೇ ಮಾಡ್ತಾ ಇರಲಿ ಸರ್. ಸಪೋಸ್ ಅವ್ರು ಕಸ ಗುಡಿಸ್ತಾ ಇರಲಿ ಸರ್,
ಒಂಥರ ಕಸ ಗುಡ್ಸಲ್ಲಿ ಹಿಸ್ಟ್ರಿ ಮಾಡ್ತಾರೆ ಸರ್. ಅಂದ್ರೆ ಇವನ್ ತರ ಕಸ ಯಾರು ಗುಡಿಸ್ತಾ ಇರ್ತಿಲ್ಲ. ಅದೇ ತರ ಒಂದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾರೆ, ಈ ತರ ಎಂಪ್ಲಾಯ್ ನಾವು ಲೈಫಲ್ಲೇ ನೋಡಿಲ್ಲ. ಅದೇ ತರ ಒಂದು ಆಕ್ಟರ್, ಈ ತರ ಆಕ್ಟರ್ ನಾವು ನೋಡೇ ಇಲ್ಲ. ಈ ತರ ಒಂದು ಇದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಸರ್ 23. ಅದೇ ತರ ಇವರು ಇದರಲ್ಲಿ ಕೆಲವೊಬ್ರು ಸರ್ ಒಂದು ಸಡನ್ ಲಕ್ ಇಂದ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ಸರ್. ಒಂದು ಲಕ್ ಅನ್ನೋದು ಸ್ವಲ್ಪ ಈಸಿ ಸರ್ ಇವ್ರಿಗೆ, ಆಯ್ತಾ. ಅದೇ ತರ ಆಮೇಲೆ ಫ್ಯಾಮಿಲಿಯಲ್ಲಿ ಒಂದು ಒಳ್ಳೆ ರೆಸ್ಪೆಕ್ಟ್ ಡಿಗ್ನಿಟಿ ಇರುತ್ತೆ ಸರ್ ಇವ್ರಿಗೆ. ಆಮೇಲೆ ಒಂಥರ ಇವರು ಜಾಸ್ತಿ ಸ್ವಲ್ಪ ಹಿಸ್ಟಾರಿಕ್ ಪ್ಲೇಸಸ್ ನ ವಿಸಿಟ್ ಮಾಡ್ಬೇಕು ಸರ್. ಹಿಸ್ಟಾರಿಕ್ ಪ್ಲೇಸಸ್ ವಿಸಿಟ್ ಮಾಡಿದಾಗ ಅವ್ರಿಗೆ ಇನ್ನ ಒಂದು ಹೈಲೈಟ್ ಆಗುತ್ತೆ ಸರ್ ಅವ್ರದ್ದು ಒಂದು ಇದು, ಆಯ್ತಾ. ಅದೇ ತರ ಆಮೇಲೆ ಬೇರೆಯವ್ರಿಗೆ ಏನ್ ಇಂಪಾಸಿಬಲ್ ಇದೆಯೋ ಇವ್ರು ಅಚೀವ್ ಮಾಡ್ತಾರೆ ಸರ್ ಈಸಿಯಾಗಿ. ಈಗ ಇಟ್ ಇಸ್ ಯಾರಿಗ ನನ್ಗೆ ಇದು ಆಗಲ್ಲ ಅಂತಂದ್ರೆ ಇವ್ರು ಹೋಗಿ ನಿಂತರ ಮಾಡ್ಬಿಡ್ತಾರೆ ಸರ್ ಅದನ್ನ. ಇದು ಇವರ ಒಂದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಸರ್ 23ಕ್ಕೆ. ಓಕೆ, ಹಾಗೆ 24ನೇ ತಾರೀಕು ಸರ್ 24 ಒಂದು ವೆರಿ ಗುಡ್ ನಂಬರ್ ಸರ್. ಆಕ್ಚುಲಿ 24ನೇ ತಾರೀಕು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು 24ನೇ ತಾರೀಕು ಕೊಟ್ಟಿರೋದು. ಒಂಥರ ಮನಿ ಪೊಸಿಷನ್ ಈಸಿಯಾಗಿ ಬಂದ್ಬಿಡುತ್ತೆ ಸರ್. ಆಮೇಲೆ ಲೈಫ್ ಪಾರ್ಟ್ನರ್ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತಾರೆ ಸರ್ ಇವ್ರಿಗೆ. ಒಂಥರ ಲೈಫ್ ಎಲ್ಲ ಒಂದು ಲಕ್ಕಲ್ಲಿ ಬದುಕ್ತಾರೆ ಸರ್ ಇವರು, ಒಂದು ಲಕ್ಕಲ್ಲಿ ಲೈಫ್ ಇರುತ್ತೆ ಸರ್. ಅದೇ ತರ ಒಂಥರ ಡೇರಿಂಗ್ ಮತ್ತೆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಸರ್. ನೋಡಿ ಸರ್, ಲಕ್ಕಲ್ಲೇ ಬದುಕ್ತಾರೆ ಅಂದ್ರೆ ಹಂಗಲ್ಲ. ನೋಡಿ ಸರ್, ಏನಾಗುತ್ತೆ ಅಂದ್ರೆ ಎಷ್ಟೊಂದು ಜನಕ್ಕೆ ಟ್ಯಾಲೆಂಟ್ ಇರುತ್ತೆ ಬಟ್ ಲಕ್ ಇರಲ್ಲ ಸರ್. ಬಟ್ ಟ್ಯಾಲೆಂಟ್ ಇದೆ, ಲಕ್ ಇದ್ದಾಗ ಹೆಂಗ್ ಶೈನ್ ಆಗ್ತಾರಲ್ಲ ಸರ್, ಆ ತರ ಅದೊಂದಿದು. ಅದೇ ತರ ಆಮೇಲೆ ಇವರು ಬೇರೆಯವ್ರಿಗೆ ಹೆಲ್ಪ್ ಮಾಡಿದಾಗ ತುಂಬಾ ಎಂಥೂಸಿಯಾಸಮ್ ಇರುತ್ತೆ ಸರ್. ಅಂದ್ರೆ ಅವ್ರು ಖುಷಿಯಿಂದ ಹೆಲ್ಪ್ ಮಾಡಕ್ ಟ್ರೈ ಮಾಡ್ತಾರೆ ಸರ್, ಆ ತರ. ಆಮೇಲೆ ಪೊಯೆಟ್ರಿ, ಸಿನಿಮಾ, ಆಮೇಲೆ ಗವರ್ಮೆಂಟ್ ಫೀಲ್ಡ್ ಅಲ್ಲಿ ತುಂಬಾ ಒಳ್ಳೆ ಸಕ್ಸಸ್ ಬರುತ್ತೆ ಸರ್ 24ನೇ ತಾರೀಕಲ್ಲಿ ಹುಟ್ಟಿರೋರು. ಹಾಗೆ 25ನೇ ತಾರೀಕು ಹುಟ್ಟಿರೋರ ಬಗ್ಗೆ ತಿಳಿಸ್ಕೊಡಿ. ಓಕೆ ಸರ್. ಸರ್ ಈ 25ನೇ ತಾರೀಕಲ್ಲಿ ಹುಟ್ಟಿರೋರು ಏನು ಅಂತಂದ್ರೆ ಒಂಥರ ಇವರು ಒಂದು ಹೈ ಪೊಸಿಷನ್ ರೀಚ್ ಆಗ್ತಾರೆ ಸರ್. ಅಂದ್ರೆ ಎಫರ್ಟ್ಸ್ ಹಾಕಿದ್ರೆ ಒಳ್ಳೆ ಹೈ ಪೊಸಿಷನ್ ರೀಚ್ ಆಗ್ತಾರೆ ಸರ್. ಆಮೇಲೆ ನೀವು ಯಾವುದೇ ಒಂದು ಧರ್ಮದ ಗುರುಗಳು ಇರ್ತಾರಲ್ಲ ಸರ್, ಅವರೆಲ್ಲ ಈ 25ನೇ ತಾರೀಕಲ್ಲಿ ಹುಟ್ಟಿರ್ತಾರೆ ಸರ್. ಧರ್ಮ ಗುರುಗಳು, ಆಮೇಲೆ ಮಿನಿಸ್ಟ್ರಿಗಳು, ಆಮೇಲೆ ಜಡ್ಜ್ಗಳು, ಸೈಂಟಿಸ್ಟ್ಗಳು, ಒಂಥರ ಮಹರ್ಷಿ ಅಂತ ಹೇಳ್ತಿರಲ್ಲ ಸರ್, ಅವರೆಲ್ಲ 25ನೇ ತಾರೀಕಲ್ಲಿ ಹುಟ್ಟಿರ್ತಾರೆ ಸರ್. ಮೋಸ್ಟ್ಲಿ ವೆರಿ ಗುಡ್ ಸ್ಪಿರಿಚುಯಾಲಿಟಿ ನಂಬರ್ ಸರ್. ಒಂದು ಲೀಡರ್, ಸ್ಪಿರಿಚುವಲ್ ಲೀಡರ್ ಆಗೋದಕ್ಕೆ ಒಂದು ಒಳ್ಳೆ ವೆರಿ ಗುಡ್ ನಂಬರು. ಸ್ವಲ್ಪ ಡಾಮಿನೇಷನ್ ಇರುತ್ತೆ, ಅವ್ರು ಡಾಮಿನೇಷನ್ ಆಟಿಟ್ಯೂಡ್ ಇರುತ್ತೆ ಸರ್. ಬಟ್ ಎಲ್ಲಾ ಫೀಲ್ಡಲ್ಲೂ ನಾಲೆಜ್ ಇಟ್ಕೊಂಡಿರ್ತಾರೆ ಸರ್ ಇವರು 25ನೇ ತಾರೀಕಲ್ಲಿ ಹುಟ್ಟಿ ಎಲ್ಲಾ ಫೀಲ್ಡ್. ಆಮೇಲೆ ಒಂಥರ ಇವ್ರು ಯಾವ್ದಾದ್ರು ಹೊಸ ರಿಲಿಜನ್ ಕಂಡಿದ್ದಾರೆ, ಇಲ್ಲಾಂದ್ರೆ ಹೊಸ ಪ್ರಿನ್ಸಿಪಲ್ಸ್ ಕಂಡಿದ್ದಾರೆ ಅಂದ್ರೆ 25ನೇ ತಾರೀಕಲ್ಲಿ ಹುಟ್ಟಿರೋರು ಕಂಡಿಡಿತಾರೆ ಸರ್, ಆ ತರ. ಆಮೇಲೆ ಒಂಥರ ಟ್ರಾವೆಲಿಂಗ್ ಜಾಸ್ತಿ ಇರುತ್ತೆ ಸರ್ ಇವ್ರಿಗೆ 25ನೇ ತಾರೀಕಲ್ಲಿ. ಟ್ರಾವೆಲಿಂಗ್ ಇದೆಲ್ಲ ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಸರ್ ಟ್ರಾವೆಲಿಂಗ್. ಓಕೆ. ಹಾಗೆ 26ನೇ ತಾರೀಕು ಹುಟ್ಟಿರೋರು ಸರ್ 26ನೇ ತಾರೀಕು ಹುಟ್ಟಿರೋರಿಗೆ ಯುನೀಕ್ ಕ್ಯಾರೆಕ್ಟರ್ ಅಂದ್ರೆ ಇಂಡೈರೆಕ್ಟ್ ಎನಿಮೀಸ್ ಜಾಸ್ತಿ ಇರ್ತಾರೆ ಸರ್. ಆಮೇಲೆ ಇವ್ರಿಗೆ ಕೆಲಸ ಮತ್ತೆ ನಿದ್ದೆಗೆ ಡಿಫ್ರೆನ್ಸ್ ಗೊತ್ತಿಲ್ಲ ಸರ್. ಒಂಥರ ಕೆಲಸನೇ ಜಾಸ್ತಿ ಇಂಪಾರ್ಟೆಂಟ್, ಸ್ಲೀಪ್ ನ ಮರ್ತು ಬಿಡ್ತಾರೆ ಇವರು ಕೆಲವೊಂದ್ಸಲಿ. ಆತರ ಒಂದು ಕೆಲಸ ಮಾಡೋ ಟೈಮಲ್ಲಿ ನಿದ್ದೆ ಮಾಡ್ತಾರೆ, ನಿದ್ದೆ ಮಾಡೋ ಟೈಮ್ ಕೆಲಸ ಆಗುತ್ತೆ ಒಂದು ಕೆಲವೊಂದ್ಸಲಿ, ಆ ತರ ಇರುತ್ತೆ. ಬಟ್ ವೆರಿ ಶಾರ್ಪ್ ಇಂಟೆಲಿಜೆನ್ಸ್ ಮತ್ತೆ ವೆರಿ ಬ್ರಾಡ್ ಮೈಂಡೆಡ್ನೆಸ್ ಇರುತ್ತೆ ಸರ್ 26ನೇ ತಾರೀಕು. ಆದ್ರೆ ಒಂದೇ ಒಂದು ನೆಗೆಟಿವ್ ಕ್ಯಾರೆಕ್ಟರಿಸ್ಟಿಕ್ ಏನಂದ್ರೆ ಇವ್ರಿಗೆ ಏನಾದ್ರು ಒಂದು ಪ್ರಿನ್ಸಿಪಲ್, ಒಂದು ಒಪಿನಿಯನ್ ಇದೆ ಅಂದ್ರೆ ಅದು ಮೀರಿ ಹೋಗಲ್ಲ ಸರ್. ಇವ್ರಿಗೆ ದರ್ಶನ್ ನೀವ್ ಹಿಂಗೆ ರೀ ಅಂತಂದ್ರೆ, ನೀವು ಯಾರೇ ಬಂದು ದರ್ಶನ್ ಬಗ್ಗೆ ಒಳ್ಳೆಯವನ್ ಅಂತ ಹೇಳಿದ್ರು ಕೇಳಲ್ಲ, ಇಲ್ಲ ಕೆಟ್ಟವನ್ ಅಂದ್ರೂ ಕೇಳಲ್ಲ. ನಿಮ್ ಬಗ್ಗೆ ಒಳ್ಳೆ ಒಪಿನಿಯನ್ ಇದ್ರೆ ಅವನು ದರ್ಶನ್ ಒಳ್ಳೆಯವನೇ ನನ್ನ ಪ್ರಕಾರ, ಇಲ್ಲ ದರ್ಶನ್ ಕೆಟ್ಟವನ್ ಅಂದ್ರೆ ದರ್ಶನ್ ಕೆಟ್ಟವನೇ ನನ್ನ ಪ್ರಕಾರ, ಆತರ ಯಾರೇ ಬಂದು ಹೇಳಿದ್ರು ಇನ್ಫ್ಲುಯೆನ್ಸ್ ಆಗಲ್ಲ. ಇವ್ರಿಗೆ ಏನ್ ಕಾಣಿಸುತ್ತೋ ಅದೇ ಇವ್ರದ್ದು ಒಂದು ಪ್ರಿನ್ಸಿಪಲ್. ಅದೇ ತರ ಇವ್ರಿಗೆ ಸ್ವಲ್ಪ ಪೇರೆಂಟ್ಸ್ ಇಂದ ಸ್ವಲ್ಪ ಲೆಸ್ ಬೆನಿಫಿಟ್ ಇರುತ್ತೆ. ಆಮೇಲೆ ಅದೇ ತರ ಇವರು ಯಂಗ್ ಏಜ್ ಅಲ್ಲಿ ಸ್ಟ್ರಗ್ಲಿಂಗ್ ಮಾಡ್ತಾರೆ, ಆದ್ರೆ ಲೇಟರ್ ಸ್ಟೇಜ್ ಅಲ್ಲಿ ತುಂಬಾ ಒಳ್ಳೆ ಸಕ್ಸಸ್ ಇರುತ್ತೆ ಸರ್. ಸರ್ 27ನೇ ತಾರೀಕಲ್ಲಿ ಹುಟ್ಟಿರೋರು ಒಂದ್ ಸ್ವಲ್ಪ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಚೆನ್ನಾಗಿರ್ತಾರೆ. ಆಮೇಲೆ ಪೊಲಿಟಿಕ್ಸ್, ಲಾ, ಎಕನಾಮಿಕ್ಸ್ ಇದರಲ್ಲಿ ಚೆನ್ನಾಗಿರ್ತಾರೆ ಸರ್. ಆಮೇಲೆ ಒಂಥರ ಸಕ್ಸಸ್ ಈಸಿ ಸರ್ ಇವ್ರಿಗೆ. ಒಂಥರ ಎಕ್ಸಲೆಂಟ್ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ, ಅದು ಈಸಿ. ಆಮೇಲೆ ದುಡ್ಡನ್ನ ತುಂಬಾ ರೀತಿಯಲ್ಲಿ ಸಂಪಾದನೆ ಮಾಡೋಕೆ ಪ್ರಯತ್ನ ಮಾಡ್ತಾರೆ ಸರ್, ಆಯ್ತಾ. ಅದೇ ತರ ಆಮೇಲೆ ಕೆಲ್ಸನೇ ದೇವ್ರು ಅಂತ ನಂಬ್ತಾರೆ ಸರ್. ಆಮೇಲೆ ಬಟ್ ಬಿಸಿ ಬಿ ಅಂತಾರೆ ಸರ್. ಇದಕ್ಕೆ ಹೆಂಗೆ ನಮ್ ಜೇನು ಒಂಥರ ಬಿಸಿಯಾಗಿ ಓಡಾಡ್ತಾ ಇರುತ್ತಲ್ಲ ಸರ್, ಆತರ ಇವ್ರು ಒಂಥರ ಬಿಸಿ ಬಿ ಅಂತ ನಾವ್ ಹೇಳ್ತೇವೆ ಸರ್. ಓಕೆ. ಹಾಗೆ 28ನೇ ತಾರೀಕು ಹುಟ್ಟಿರೋರ ಬಗ್ಗೆ ಸರ್ 28ಕ್ಕೆ ಹುಟ್ಟಿರೋ ಏನಂತಂದ್ರೆ ಸರ್, ಯಾರನ್ನೂ ಈಸಿಯಾಗಿ ನಂಬಲ್ಲ ಸರ್. ಆಮೇಲೆ ಯಾವಾಗ್ಲೂ ಒಂದು ಸ್ಮೈಲಿಂಗ್ ಫೇಸ್ ಇಟ್ಕೊಂಡಿರ್ತಾರೆ. ಆಮೇಲೆ ಅವರೊಂದು ಎಲ್ಡರ್ಸ್ ನ, ಅವ್ರ ಮನೇಲಿರೋ ತಂದೆ ತಾಯಿ ಅಣ್ಣ ತಮ್ಮ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ ಸರ್ ಅವ್ರು 28ಕ್ಕೆ ಇರೋದು. ಆಮೇಲೆ ಇನ್ನೊಂದ್ ಏನಂದ್ರೆ ಸರ್, ಒಂದ್ ವೆರಿ ಯುನೀಕ್, ಏನಾದ್ರೂ ತಪ್ಪಾದ್ರೂ ಇವರೇ ಅದನ್ನ ಅವ್ರ ತಲೆ ಮೇಲೆ ತಗೊಂತಾರೆ ಸರ್ 28ನೇ. ಒಂಥರ ಸ್ಯಾಕ್ರಿಫೈಸಿಂಗ್ ಆಟಿಟ್ಯೂಡ್ ಇರುತ್ತೆ ಸರ್. ಆಮೇಲೆ ಒಂದೊಂದ್ಸಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ, ಬಟ್ ಸ್ಟಿಲ್ ಇಟ್ ಇಸ್ ಅ ಗುಡ್ ನಂಬರ್. ಹಾಗೆ 29ನೇ ತಾರೀಕು ಹುಟ್ಟಿರೋರ ಬಗ್ಗೆ ಸರ್ 29ನೇ ತಾರೀಕು ಹುಟ್ಟಿರೋರು ಕೆಲವೊಂದು 50% ಜನರಲ್ಲಿ ಸ್ವಲ್ಪ ಸೆಲ್ಫಿಶ್ ಪೀಪಲ್ ಸರ್. ಸ್ವಲ್ಪ ಸೆಲ್ಫಿಶ್ನೆಸ್ ಜಾಸ್ತಿ ಇರುತ್ತೆ. ಆಮೇಲೆ ಒಂಥರ ಲೈಫ್ ಒಂದ್ ಸ್ವಲ್ಪ ಕ್ವಾರಲ್ಸ್ ಮತ್ತೆ ಅನ್ನೆಸರಿ ಡಿಸ್ಟರ್ಬೆನ್ಸ್ ಇರುತ್ತೆ ಸರ್ ಇವ್ರಿಗೆ. ಆಮೇಲೆ ಇವ್ರ ಪಾರ್ಟ್ನರ್ ಯಾವಾಗ್ಲೂ ಇವ್ರಿಗೆ ಒಂದು ಆಪೋಸಿಟ್ ಆಟಿಟ್ಯೂಡ್ ಅಲ್ಲಿ ಸಿಗ್ತಾರೆ ಸರ್. ಅಂದ್ರೆ ಇವ್ರಿರೋ ಆಟಿಟ್ಯೂಡ್ ಆಪೋಸಿಟ್ ಆಟಿಟ್ಯೂಡ್ ಅಲ್ಲಿ ಇರ್ತಾರೆ. ಇವ್ರು ಸಾಫ್ಟ್ ಇದ್ರೆ ಅವ್ರು ಹಾರ್ಡ್ ಇರ್ತಾರೆ, ಇವ್ರು ಹಾರ್ಡ್ ಇದ್ರೆ ಸಾಫ್ಟ್ ಇರ್ತಾರೆ ಸರ್, ಆತರ. ಅದೇ ತರ ಬಟ್ ಇವರು ಸ್ಪಿರಿಚುಯಾಲಿಟಿಗೆ ಹೋಗ್ಬಿಟ್ರೆ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಸರ್. ಓಕೆ. ಹಾಗೆ 30ನೇ ತಾರೀಕು ಹುಟ್ಟಿರೋರ ಬಗ್ಗೆ ಆಯ್ತಾ ಸರ್. ಈ 30ನೇ ತಾರೀಕು ಹುಟ್ಟಿರೋರ ಬಗ್ಗೆ ಏನು ಅಂತಂದ್ರೆ ಸರ್, ಇವರು ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಯಾವುದೇ ತರ ಜಾಬ್ ತಗೊಂತಾರೆ ಸರ್. ದುಡ್ಗೆ ಅಂತ ತಗೊಳಲ್ಲ.
ಓ ನಾನು ಇದು ಮಾಡಿದ್ರೆ ನಂಗೆ ಒಂದು ಖುಷಿ ಇದೆ ಅಂತಂದ್ರೆ ತಗೊಂಡ್ಬಿಡ್ತಾರೆ ಸರ್. ಹ್ಮ್. ಆಮೇಲೆ ಇವ್ರು ಏನಂತಂದ್ರೆ ಸರ್, ದೇ ಆರ್ ನಾಟ್ ಅಫ್ರೇಡ್ ಆಫ್ ಎನಿ ಡಿಫೀಟ್. ಸೋಲ್ ಬಗ್ಗೆ ಅವ್ರಿಗೆ ಭಯನೇ ಇಲ್ಲ ಸರ್, ಸೋಲ್ ಬಗ್ಗೆ ಭಯನೇ ಇಲ್ಲ ಸರ್. ಅದೇ ತರ ಸರ್, ಒಂಥರ ಮ್ಯೂಸಿಕ್, ಡ್ಯಾನ್ಸ್ ಫೀಲ್ಡ್ ಇದೆಲ್ಲ ಹೋದಾಗ ಒಂದು ಒಳ್ಳೆ ಸಕ್ಸಸ್ಫುಲ್ ರಿಸಲ್ಟ್ ಸಿಗುತ್ತೆ ಸರ್. ಅದೇ ತರ ಸ್ಪಿರಿಚುಯಾಲಿಟಿ, ಆರ್ಟ್ಸು, ಪೊಯೆಟ್ರಿ, ಆಕ್ಟಿಂಗ್ ಇದೆಲ್ಲ ಒಂದು ಒಳ್ಳೆ ಪ್ರೊಫೆಷನ್ ಸರ್ ಇವ್ರಿಗೆ. ಆಯ್ತಾ, ಆಮೇಲೆ ಕಾಂಪಿಟೇಷನ್ ಅಲ್ಲೂ ಈಸಿಯಾಗಿ ಗೆಲ್ತಾರೆ ಸರ್. ಇದು ಒಂದು ಒಳ್ಳೆ ನಂಬರ್ ಸರ್, ಇದು 30. ಓಕೆ. ಹಾಗೆ 31ನೇ ತಾರೀಕು ಲಾಸ್ಟ್ ನಂಬರ್, ಲಾಸ್ಟ್ ನಂಬರ್ 31ನೇ ತಾರೀಕು ಲಾಸ್ಟ್ ಅಲ್ಲಿ ಸರ್. ಸರ್ ಇವರು ರಿಲೇಟಿವ್ಸ್ ಮತ್ತೆ ಫ್ರೆಂಡ್ಸ್ ಗೆ ತುಂಬಾ ಅಟ್ಯಾಚ್ಮೆಂಟ್ ಇರುತ್ತೆ ಸರ್. ಆಮೇಲೆ ಚಾರಿಟಿ, ಒಳ್ಳೆ ಚಾರಿಟಿ ಮಾಡ್ತಾರೆ. ವೆರಿ ಶಾರ್ಪ್ ಇಂಟೆಲಿಜೆನ್ಸ್ ಮತ್ತೆ ಒಂದು ಸೈಂಟಿಫಿಕ್ ಆಟಿಟ್ಯೂಡ್ ಇರುತ್ತೆ ಸರ್ ಇವ್ರಿಗೆ. ಆಯ್ತಾ, ಆಮೇಲೆ ಇನ್ನೊಂದು ಏನಂತ ಸರ್, ಒಂಥರ ಸೈಕಾಲಜಿಕಲ್ ಪವರ್ ಅಂತ ಹೇಳ್ತೀವಿ ಸರ್. ಅಂದ್ರೆ ಮುಂದಕ್ಕಾಗೋದು ಇವಾಗಲೇ ಗೊತ್ತಾಗೋದು ಆತರ. ಆಮೇಲೆ ಸ್ಪಿರಿಚುಯಾಲಿಟಿ ಇರ್ತಾರೆ ಸರ್. ಇದು ಇವರ ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಸರ್. ಓಕೆ, ನಿಮ್ಮ ಹತ್ರ ಒಂದು ಕ್ವಶನ್ ಈಗ ನಾನು ಚರ್ಚೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಈಗ ಒಂದು ಕಾರ್ಗಳಿಗೆ ಇದಕ್ಕೆಲ್ಲ ಒಂದೊಂದು ನಂಬರ್ಗಳು ತಗೊಂತಾರೆ. ನ್ಯೂಮರಾಲಜಿ ಪ್ರಕಾರ ನಮ್ಮ ಹೆಸರಿಗೆ ಈ ನಂಬರ್ ಆಗಿ ಬರುತ್ತೆ, ಈ ಹೆಸರಿಗೆ ಆ ನಂಬರ್ ಆಗಿ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಇದು ಯಾವ ತರ ವರ್ಕೌಟ್ ಆಗುತ್ತೆ? ಏನಾಗುತ್ತೆ ಅಂದ್ರೆ, ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್ ಇಸ್ ಐದರ್ ನೇಮ್ಡ್ ಆರ್ ನಂಬರ್ಡ್. ಆಯ್ತಾ, ಅದೇ ತರ ಇವಾಗ ನಮ್ ಕಾರ್ಗೆ ಇವಾಗ ಮಾಡೆಲ್ ಬಂದ್ಬಿಟ್ಟು ಮಾರುತಿ ಸ್ವಿಫ್ಟ್. ಆಯ್ತಾ, ಅದೇ ತರ. ಬಟ್ ಏನಂತಂದ್ರೆ ಅದೊಂದು ಕಾಮನ್ ನೇಮ್ ಸರ್. ಆಯ್ತಾ, ಬಟ್ ಏನಂದ್ರೆ ನಮ್ ನಂಬರ್ ಪ್ಲೇಟ್ ಇರುತ್ತಲ್ಲ ಫುಲ್, ಆ ನಂಬರ್ ಪ್ಲೇಟ್ ಬಂದು ಆ ಕಾರ್ದ ಹೆಸರು. ಈಗ ನಿಮ್ ಹೆಸರು ದರ್ಶನ್, ನನ್ನ ಹೆಸರು ಅರವಿಂದ್ ರತನ್, ಆತರ. ಅದಕ್ಕೆ ಕಾರ್ಗೆ ಹೆಸರು ಬಂದ್ಬಿಟ್ಟು ಆ ಫುಲ್ ನಂಬರ್ ಪ್ಲೇಟ್ KA01 MH ಸಮಥಿಂಗ್ 2354 ಅನ್ನೋದು ಫುಲ್. ಎಷ್ಟೊಂದ್ ಜನ ಏನ್ ಮಿಸ್ಟೇಕ್ ಮಾಡ್ತಾರೆ ಅಂತಂದ್ರೆ, ಬರೀ ಲಾಸ್ಟ್ 4 ನಂಬರ್ಸ್ ನ ಮಾತ್ರ ಅವರು ಇದು ಮಾಡ್ತಾರೆ. ಬಟ್ ನಾವು ಫುಲ್ ನ ಟೋಟಲ್ ಮಾಡ್ಬೇಕು ಸರ್. ಫುಲ್ ಟೋಟಲ್ ಮಾಡ್ಬೇಕು. ಅದು ನಿಮ್ಮ ಒಂದು ಸೊ ನಾವ್ ಏನ್ ಹೇಳ್ತೀರಿ ಅಂತಂದ್ರೆ, ಯಾರು ಕಾರ್ನ ಓನರ್ ನೋಡಿ ಸರ್, ಇಲ್ಲೊಂದು ಡಿಫ್ರೆನ್ಸ್ ಇದೆ. ಏನ್ ಮಾಡ್ತಾರೆ, ಎಷ್ಟೊಂದ್ ಜನ ಕಾರ್ ಓನರೇ ಬೇರೆ, ಓಡ್ಸೋರೇ ಬೇರೆ. ಬಟ್ ಆದ್ರೆ ಯಾವತ್ತೂ ತಿಳ್ಕೊಳ್ಳಿ, ಓನರ್ ಲಕ್ಕೆ ವರ್ಕ್ ಆಗ್ತಾ ಇರುತ್ತೆ ಸರ್. ಸೊ ನಾವ್ ಯಾವ್ದಾದ್ರು ಕಾರ್ ನಂಬರ್ ತಗೊಂಡಾಗ, ಇವಾಗ ನಿಮ್ ಎಷ್ಟೊಂದ್ ಜನ ಅವ್ರ ವೈಫ್ ಹೆಸರಲ್ಲಿ ಕಾರ್ ತಗೊಂತಾರೆ, ಅವ್ರು ಓಡಿಸ್ತಾ ಇರ್ತಾರೆ. ಇಲ್ಲ ಅಂದ್ರೆ ಅವ್ರ ಗಂಡನ ಹೆಸರಲ್ಲಿ ತಗೊಂಡು ಅವ್ರ ವೈಫ್ ಓಡಿಸ್ತಾ ಇರ್ತಾರೆ. ಬಟ್ ಯಾರ ಹೆಸರಲ್ಲಿ ತಗೊಂತ ಇದ್ರೋ ಅವ್ರ ಹೆಸರು ಲಕ್ಕಿ ನಂಬರ್ ಅಲ್ಲಿ ಮ್ಯಾಚ್ ಮಾಡ್ಬೇಕು ಸರ್. ಅದೇ ತರ ಲಕ್ಕಿ ಕಲರು ಮ್ಯಾಚ್ ಮಾಡ್ಬೇಕು. ಇಲ್ಲ ಅಂದ್ರೆ ನ್ಯೂಮರಾಲಜಿ ಪ್ರಕಾರ ಇದು ಪ್ರೂವ್ ಆಗಿದೆಯಾ? ಇದು ಪ್ರೂವ್ ಆಗಿದೆ ಸರ್. ಇನ್ನೊಂದು ಹೇಳ್ತೀನಿ ಸರ್ ನಿಮ್ಗೆ, ನೋಡಿ, ಮೋಸ್ಟ್ ಕಾರ್ ಆಕ್ಸಿಡೆಂಟ್ ಆಗುತ್ತಲ್ಲ ಸರ್, ಅದರಲ್ಲಿ ನಂಬರ್ 4, ನಂಬರ್ 8 ಇರುತ್ತೆ ಸರ್. ಹೌದಾ? ಗ್ಯಾರಂಟಿ. ಅದಂತ ಬೇರೆ ನಂಬರ್ ಆಗಲ್ಲ ಅಂತಲ್ಲ, ಜಾಸ್ತಿ ಆಗೋದು 4 and 8 ಗೆ. ಎಲ್ಲಿ 4 ಮತ್ತೆ 8 ಜಾಸ್ತಿ ಇರುತ್ತೋ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಸರ್. ಅದು 100% ಇದು ಪ್ರೂವ್ ಆಗಿದೆ ಸರ್. ಇದು ಎಸ್ ಸರ್. ನೀವು ನೋಡ್ಕೊಳ್ಳಿ ಸರ್, ನೀವು ನೆಕ್ಸ್ಟ್ ಯಾವ್ದಾದ್ರು ಆಕ್ಸಿಡೆಂಟ್ ಆದಾಗ ನೋಡಿ, ನಂಬರ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇದು 100% ಇದು ಆಗಿರೋ ಈ ತರ ಸಿಚುವೇಶನ್ಸ್ಗಳು ತುಂಬಾ ಇದೆ. ಎಸ್ ಸರ್, ನಾನು ಅದನ್ನೇ ಹೇಳ್ತಿಲ್ಲ ಸರ್. ನೀವು ಮುಂದಕ್ಕೆ ನೋಡಿ, ನೀವು ಕಮೆಂಟ್ ಮಾಡಿ ಸರ್. ಓಕೆ ಸರ್, ಏನಾಗುತ್ತೆ ನೋಡಿ ಸರ್, ನ್ಯೂಮರಾಲಜಿ ಅನ್ನೋದು ಒಂದು ರಿಸರ್ಚ್ ಸಬ್ಜೆಕ್ಟ್ ಸರ್. ಆಯ್ತಾ, ನಾವ್ ಹೆಂಗೆ ರಿಸರ್ಚ್ ಮಾಡ್ತೀರಿ ಅಂತಂದ್ರೆ, ಇವಾಗ 1000 ಸ್ಯಾಂಪಲ್ ತಗೊಂಡಿರ್ತೀರಿ, 2000 ಸ್ಯಾಂಪಲ್ ತಗೊಂಡಿರ್ತೀರಿ ಸರ್. ಆತರ ಈ 2000 ಸ್ಯಾಂಪಲ್ ನಾವ್ ಏನ್ ಮಾಡ್ತೀರಿ ಅಂತಂದ್ರೆ, ಅಟ್ಲೀಸ್ಟ್ 85% ಅಲ್ಲಿ ಪ್ರೂವ್ ಆಗಿದೆ ಅಂದ್ರೆ, 2000 ಜನದಲ್ಲಿ 1700 ಜನಕ್ಕೆ ಹಂಗಿದೆ ಅಂತಂದ್ರೆ, ನಾವು ಅದನ್ನ ಎಸ್, ಇದೊಂದು ರಿಸರ್ಚ್ ಪಾಯಿಂಟ್ ನಾವು ಇದು ಮಾಡಿದಿರಿ ಅಂತ. ಸೊ ಅದೇ ತರ ನಾವ್ ಏನ್ ಒಂದು ಆಕ್ಸಿಡೆಂಟ್ ಆಗೋವಾಗೆಲ್ಲ ನೋಡಿದಿರಲ್ಲ ಸರ್. ಸೊ ಜಾಸ್ತಿ ಏನಕ್ಕೆ ಅಂತಂದ್ರೆ, ರಾಹು ಮತ್ತೆ ಶನಿ ಮಹಾತ್ಮನ ನಂಬರು 4 ಮತ್ತೆ 8. ಆಯ್ತಾ, ಈ ರಾಹು ಬಂದ್ಬಿಟ್ಟು ಯಾವಾಗ ನೆಗೆಟಿವ್ ಏನಾದ್ರು ಇತ್ತು ಅಂತಂದ್ರೆ, ಅಲ್ಲಿ ಈಸಿಯಾಗಿ ಆಕ್ಸಿಡೆಂಟ್ಸ್ ನ ಅಟ್ರಾಕ್ಟ್ ಮಾಡುತ್ತೆ. ನಾನು ಇವಾಗ ಜಸ್ಟ್ ಒಂದು ನಿಮ್ ಸಂಚಿಕೆಯಲ್ಲಿ ಯಾವಾಗಲೂ ಹೇಳಿದ್ರೆ ಸರ್, 22 ಇಸ್ ದ ಈಸಿಲಿ ಅಟ್ರಾಕ್ಟ್ ನೆಗೆಟಿವಿಟಿ ಅಂದ್ರೆ, 22 ಅಂದ್ರೆ 4. ಈ 4 ಈಸಿ ನೆಗೆಟಿವ್ ಅಟ್ರಾಕ್ಟ್ ಮಾಡುತ್ತೆ ಸರ್. ಅದೇ ತರ ಈ 8ನೇ ನಂಬರ್ ಬಂದಾಗ ಅವಾಗ್ಲೂ ಯಾವಾಗ್ಲೂ ಒಂದ್ ಸ್ವಲ್ಪ ಡಿಲೇ, ಡಿಜೆಕ್ಷನ್, ಡಿಸಪಾಯಿಂಟ್ಮೆಂಟ್ಸ್ ಇರುತ್ತೆ ಸರ್. ಈ ತರ ಹಂಗಂತ ಬೇರೆ ಗಾಡಿ ಆಕ್ಸಿಡೆಂಟ್ ಆಗಲ್ಲ ಅಂತಲ್ಲ, ಇಲ್ಲ ಆಕ್ಸಿಡೆಂಟ್ ಆಗೋದಕ್ಕೆ ಇದೇ ಕಾರಣ ಅಂತಲ್ಲ. ಬಟ್ ಆ ನಂಬರ್ಸ್ ಕೆಲವೊಂದ್ಸಲಿ ಆಗಿಲ್ಲ, ನೆಗೆಟಿವ್ ಆಗಿ ವರ್ಕ್ ಆಗ್ತಿದೆ ಅವ್ರಿಗೆ, ಓನರ್ಗೆ ಅಂದಾಗ ಅಲ್ಲಿ ಸ್ವಲ್ಪ ಜಾಸ್ತಿ ಟಚ್ ಅಪ್ಸ್, ಆಕ್ಸಿಡೆಂಟ್ಸ್ ಆಗುತ್ತೆ ಸರ್. ತುಂಬಾ ಜನ ಈಗ ಮೊಬೈಲ್ ನಂಬರ್ಸ್ಗಳು ಅವ್ರು ಯೂನಿಕ್ ಆಗಿರೋ ಅದೇ ನಂಬರ್ಸ್ ಬೇಕು ಅಂತ ತಗೊಂತಾರೆ. ಅದು ಯಾವ ತರ ವರ್ಕೌಟ್ ಆಗುತ್ತೆ ನೋಡಿ ಸರ್? ಮೊಬೈಲ್ ಮಾತ್ರ ಏನ್ ಹೇಳ್ತೀನಿ ಅಂತಂದ್ರೆ, ಈಗ ನ್ಯೂಮರಾಲಜಿಯಲ್ಲಿ ನಾವು ತುಂಬಾ ರಿಸರ್ಚ್ ಮಾಡಿರೋ ಪ್ರಕಾರ, ಇವಾಗ ನಾನು ಹೇಳ್ದಂಗೆ ನಿಮ್ ಸಂಚಿಕೆಯಲ್ಲಿ 3000 BC ಇಂದ ನ್ಯೂಮರಾಲಜಿ ಇದೆ ಸರ್. ಆದ್ರೆ ಮೊಬೈಲ್ ಬಂದ್ಬಿಟ್ಟು ಲಾಸ್ಟ್ 20 ವರ್ಷದಿಂದ ಮಾತ್ರ ಯೂಸ್ ಮಾಡ್ತಾ ಇರೋದು. 20 years, ಲಾಸ್ಟ್ 20 years ಇಂದ. ಸೊ ನಾವೇನ್ ಮಾಡಿದಿರಿ ಅಂತಂದ್ರೆ, ಲಾಸ್ಟ್ 20 years ಇಂದ ಮಾತ್ರ ನಮ್ಮ ಹತ್ರ ರಿಸರ್ಚ್ ಸ್ಯಾಂಪಲ್ ಇರೋದು. ಅಷ್ಟಕ್ಕೆ ಮುಂಚೆ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಕಾರ್ ನಂಬರ್ ಆದ್ರೂ ಮುಂಚೆಯಿಂದ ಇದೆ, ಅಟ್ಲೀಸ್ಟ್ ಒಂದು 100 ವರ್ಷ ಆಗಿದೆ ಸರ್ ಕಾರ್ಗಳು ಬಂದು. ಆಗಿಂದ ನಂಬರ್ ಕೊಟ್ಟಿದ್ದಾರೆ, ಅದು 100 ವರ್ಷ ರಿಸರ್ಚ್ ಇದೆ ನಮ್ಗೆ. ಬಟ್ ಮೊಬೈಲ್ ನಂಬರ್ ರಿಸರ್ಚ್ ಬಂದ್ಬಿಟ್ಟು ಒಂದು 20 ವರ್ಷ. ಬಟ್ ನಾವ್ ಇವಾಗ ಸದ್ಯಕ್ಕೆ ಏನ್ ಹೇಳ್ತಾ ಇದೀರಿ ಅಂತಂದ್ರೆ, ಮೊಬೈಲ್ ನಂಬರ್ನ ಅಟ್ಲೀಸ್ಟ್ ಲಕ್ಕಿ ನಂಬರ್ ಅಲ್ಲಿ ತಗೊಳ್ಳಿ ಟೋಟಲ್ ಮಾಡಿದಾಗ. ಅದ್ರಲ್ಲೂ ಜಾಸ್ತಿ 4s and 8s ನ ಅವಾಯ್ಡ್ ಮಾಡಿ ಆದಷ್ಟು. ಆಮೇಲೆ ಝೀರೋಗಳನ್ನ ಅವಾಯ್ಡ್ ಮಾಡಿ. ಒಂದು ಯುನೀಕ್ ಕಾನ್ಸೆಪ್ಟ್ ಇದೆ ಸರ್ ಅದರಲ್ಲಿ ಡೀಟೇಲ್ ಆಗಿ. ಬಟ್ ಅಟ್ಲೀಸ್ಟ್ ಲಕ್ಕಿ ನಂಬರ್ ತಗೊಳ್ಳಿ ಅನ್ನೋದನ್ನ ನಾವ್ ಹೇಳ್ತೀವಿ. ಅದೇ ಲಕ್ಕಿ ನಂಬರ್ ಬೇಕಾದ್ರೆ ನ್ಯೂಮರಾಲಜಿ ಪ್ರಕಾರ ನೋಡ್ಕೊಬೋದಾ ನಾವು? ಎಸ್, ನಿಮ್ ಡೇಟ್ ಆಫ್ ಬರ್ತ್ ಕೊಟ್ರೆ ಯಾರಾದ್ರೂ ಒಂದು ಒಳ್ಳೆ ನ್ಯೂಮರಾಲಜಿಸ್ಟ್ಗೆ, ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಡೇಟ್ ಆಫ್ ಬರ್ತ್ ಇದು ಲಕ್ಕಿ ನಂಬರ್ಸ್ ಅಂತ ಹೇಳ್ತಾರೆ. ಅದನ್ನ ನೀವು ಆ ಟೋಟಲ್ ನ ಇಟ್ಕೊಂಡು ಅದನ್ನ ನೀವು ಟೋಟಲ್ ಮಾಡ್ಕೊಂಡು ಲಕ್ಕಿ ನಂಬರ್ ತಗೊಂಡ್ರೆ ಸಾಕು ಸರ್. ಈ ನ್ಯೂಮರಾಲಜಿ ಪ್ರಕಾರ ಈಗ ಒಂದು ಮದುವೆ ಆಗೋ ಒಂದು ಹುಡುಗಿ ಇದು ಯಾವ ತರ ಪರಿಣಾಮ ಬೀರುತ್ತೆ ಇದ್ರ ಮೇಲೆ ಅನ್ನೋದು? ಎಸ್ ಸರ್, ನೋಡಿ, ನಾವ್ ಏನ್ ಮಾಡ್ತೀರಿ ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಯಾರಾದ್ರೂ ಬಂದ್ಬಿಟ್ಟು
ಈ ಥರ ನಮ್ಮ ಮಗ ಈ ಥರ ಹುಡುಗಿನ ಮದುವೆ ಆಗ್ತಿದ್ದಾರೆ ಇಲ್ಲ ಅಂತ ಅಂದಾಗ ನಾವು ಏನು ಮಾಡ್ತೀರಿ, ಫಸ್ಟ್ 2 ಚೆಕ್ ಮಾಡ್ತೀರಿ ಸರ್. ಒಂದು ಆಸ್ಟ್ರಾಲಜಿಕಲ್ ಚೆಕ್, ಒಂದು ನ್ಯೂಮರಾಲಜಿಕಲ್ ಚೆಕ್ ಅಂತ ಮಾಡ್ತೀರಿ ಸರ್. ಆಸ್ಟ್ರಾಲಜಿಯಲ್ಲಿ ರಾಶಿ ನಕ್ಷತ್ರ ಪ್ಲಸ್ ಅದನ್ನ ಸಾಲಾವಳಿ ಅಂತ ಹೇಳ್ತೀರಿ, ಅದನ್ನ ಚೆಕ್ ಮಾಡ್ತೀರಿ. ಅದಾದ್ಮೇಲೆ ನ್ಯೂಮರಾಲಜಿಯಲ್ಲೂ ಕಂಪ್ಯಾಟಬಿಲಿಟಿ ಚೆಕ್ ಅಂತ ಮಾಡ್ತೀರಿ ಸರ್. ಸೊ ಅದರಲ್ಲಿ ಆಪೋಸಿಟ್ ಯೂಸ್ ಇದೆಯಾ ಇಲ್ಲ, ಈಗ ಒಂದು ಅಡ್ವಾನ್ಸ್ ನ್ಯೂಮರಾಲಜಿ ಮೆಥಡ್ ಬಂದಿದೆ. ಅದ್ರಲ್ಲಿ ಹೆಂಗೆ ಅಂತಂದ್ರೆ ಈ ಯಾವ್ದಾದ್ರು ಡಿವೋರ್ಸ್ ಆಗೋ ಸಾಧ್ಯತೆ ಇದೆಯಾ, ಇಲ್ಲ ಸಪರೇಷನ್ ಆಗೋ ಸಾಧ್ಯತೆ ಇದೆಯಾ ಈ ಕಪಲ್ ಅಲ್ಲಿ, ಇಲ್ಲ ಅದೆಲ್ಲ ತುಂಬಾ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಸರ್ ಇವಾಗ. ಸೊ ನಾವು ಅದಕ್ಕೆ ಏನ್ ಹೇಳ್ತೀರಿ ಅಂತಂದ್ರೆ, ನೀವು ಮದುವೆ ಮಾಡಕ್ ಮುಂಚೆ ನಮಗೆ ಡೇಟ್ ಆಫ್ ಬರ್ತ್ ಇದೆಲ್ಲ ಡೀಟೇಲ್ಸ್ ಕೊಟ್ರೆ ನಾವು ಅಟ್ಲೀಸ್ಟ್ ಅಕ್ಯುರೇಟ್ ಆಗಿ ಏನ್ ಪಾಸಿಬಿಲಿಟಿ ಇದೆ ಅಂತ ನಾವು ಹೇಳ್ಬೋದು. ಓಕೆ ಓಕೆ. ಈಗ ಡೈವರ್ಸ್ ಆಗಿರೋರ್ನು ಒಂದು ಮಾಡೋವಂಥ ಒಂದು ಏನಾದ್ರು ಇದೆಯಾ ಅದರಲ್ಲಿ ನ್ಯೂಮರಾಲಜಿ ಪ್ರಕಾರ? ನೋಡಿ ಸರ್, ಕರ್ಮ ಅನ್ನೋದೊಂದು ನೋಡಿ, ಇದೊಂದು ಅವಾಗಲೇ ಹೇಳ್ದಂಗೆ ನ್ಯೂಮರಾಲಜಿ ಇಸ್ ಅನ್ ಆಕ್ಸಿಲರೇಟಿಂಗ್ ಸೈನ್ಸ್, ಅಂದ್ರೆ ಆಕ್ಸಿಲರೇಟಿಂಗ್ ಸಬ್ಜೆಕ್ಟ್. ನೋಡಿ ಏನಾಗುತ್ತೆ ಅಂತಂದ್ರೆ ಏನಾಗಬೇಕು ಅದು ಆಗುತ್ತೆ ಸರ್, ಆಯ್ತಾ. ಬಟ್ ನೀವೊಂದು ಒಳ್ಳೆ ನೇಮ್ ಇಟ್ಕೊಂಡಿದ್ದೀರಾ, ಇಲ್ಲ ನಿಮ್ ಮುಂಚೆನೆ ನ್ಯೂಮರಾಲಜಿ ಚೆಕ್ ಮಾಡ್ಕೊಂಡು ಮದುವೆ ಆಗಿದ್ದೀರಾ, ಇಲ್ಲ ಆಸ್ಟ್ರಾಲಜಿ ಚೆಕ್ ಮಾಡ್ಕೊಂಡು ಮಾಡಿದ್ರೆ ಅಟ್ಲೀಸ್ಟ್ ಸೇಫ್ ಇದ್ದೀರಾ ಸರ್. ಬಟ್ ಅಕಸ್ಮಾತ್ ಅವ್ರು ಏನು ಚೆಕ್ ಮಾಡಿಲ್ಲ, ಅದು ಕರ್ಮದ ಪ್ರಕಾರ ಆಗ್ಲೇಬೇಕು ಆಗುತ್ತೆ ಅಂತಂದಾಗ ನಾವು ಅಲ್ಲಿ ಏನೇ ನೇಮ್ ಚೇಂಜ್ ಮಾಡೋದ್ರಲ್ಲಿ ಆಗಲ್ಲ ಸರ್. ಬಟ್ ಇಂಪ್ಯಾಕ್ಟ್ ಯಾವಾಗಲೂ ಕರ್ಮದ ಇಂಪ್ಯಾಕ್ಟ್ ಯಾವಾಗಲೂ ಇದ್ದೇ ಇರುತ್ತೆ. ನೋಡಿ ಇದನ್ನ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕು ಅಂತಂದ್ರೆ, ನೋಡಿ ಒಂದು ಆಸ್ಟ್ರಾಲಜಿ ಆಗ್ಲಿ, ನ್ಯೂಮರಾಲಜಿ ಆಗ್ಲಿ, ವಾಸ್ತು ಆಗ್ಲಿ, ಆಯ್ತಾ. ನೋಡಿ ಈಗ ಏನಾಗುತ್ತೆ ಅಂತಂದ್ರೆ, ಒಂದು ಕಲ್ ತಲೆ ಮೇಲೆ ಬೀಳ್ಬೇಕಂದ್ರೆ ಬಿದ್ದೇ ಬೀಳುತ್ತೆ ಸರ್. ಅಲ್ಲಿ ಕಲ್ ತಲೆ ಮೇಲೆ ಬಿದ್ದು ರಕ್ತ ಬರ್ಬೇಕಂದ್ರೆ ಬಂದೇ ಬರುತ್ತೆ, ಯಾರಿಗೆ ಆಗ್ಲಿ ಸರ್, ಯಾರು ತಪ್ಸಕ್ಕಾಗಲ್ಲ. ಯಾರಾದ್ರೂ ಹೇಳ್ಬಿಟ್ಟು ನಾನು ನಿಮ್ಗೆ ಪೂಜೆ ಮಾಡಿಸ್ಬಿಡ್ತೀನಿ, ನಾನು ನಿಮ್ಗೆ ಇದ್ ಮಾಡ್ಬಿಡ್ತೀನಿ, ನೀವು ಒಂದು ಉಂಗ್ರ ಹಾಕೊಳ್ಳಿ ಸರಿ ಹೋಗುತ್ತೆ ಅಂದ್ರೆ ಆಗಲ್ಲ ಸರ್, ನಾನೇ ಒಪ್ಕೊಂತೀನಿ, ಅದಾಗಲ್ಲ. ಏನಾಗುತ್ತೆ, ಕೆಲವೊಂದು ರೆಮಿಡೀಸ್ ಮಾಡೋದ್ರಿಂದ, ಈಗ ದೊಡ್ಡ ಕಲ್ ಬಿದ್ದು 2 ಬಾಟಲ್ ರಕ್ತ ಹೋಗೋ ಬದಲು ಒಂದು ಚಿಕ್ಕ ಕಲ್ ಬಿದ್ದು ಒಂದು ಸ್ಕ್ರಾಚ್ ಬಂದು ಒಂದು ಡ್ರಾಪ್ ಬ್ಲಡ್ ಹೋಗುತ್ತೆ ಸರ್. ಸರ್ ನೇಚರ್ಗೆ ಕಲ್ ಬೀಳ್ಬೇಕು, ಬ್ಲಡ್ ಬರಬೇಕು ಅಷ್ಟೇ, ಅದು ಅವ್ರ ಕರ್ಮದ ಪ್ರಕಾರ. ಅದು ದೊಡ್ಡ ಕಲ್ ಅಂತ ಅದು ಚಿಕ್ಕ ಕಲ್ ಅದು ಡಿಫ್ರೆನ್ಸ್ ಇಲ್ಲ, 1 ಡ್ರಾಪ್ ಬ್ಲಡ್ ಇಲ್ಲ 1 ಬಾಟಲ್ ಬ್ಲಡ್ ಡಿಫ್ರೆನ್ಸ್ ಇಲ್ಲ ಸರ್. ಸೊ ಕೆಲವೊಂದು ರೆಮಿಡೀಸ್, ಕೆಲವೊಂದು ಆಕ್ಷನ್ಸ್ ಮಾಡಿದಾಗ ನಿಮ್ಗೆ ಇಂಪ್ಯಾಕ್ಟ್ ಕಡಿಮೆ ಆಗುತ್ತೆ. ಆದ್ರೆ ಏನಾಗಬೇಕೋ ಅದ್ರದ್ದು ಹಾಗೆ ಆಗುತ್ತೆ. ಬಟ್ ನಿಮ್ಗೆ ಕೆಲವೊಂದ್ಸಲ ಇಂಪ್ಯಾಕ್ಟ್ ಕಡಿಮೆ ಆಗ್ಬಿಟ್ಟಾಗ ನೋಡಿ ಸರ್, ಇವಾಗ ಫಾರ್ ಎಕ್ಸಾಂಪಲ್ ಒಂದು ದೊಡ್ಡ ಲಾಸ್ ಆಗೋ ಬದಲು ನೇಚರ್ಗೆ ಲಾಸ್ ಅನ್ನೋದು ಝೀರೋಸ್ ಅನ್ನೋದು ಗೊತ್ತಿಲ್ಲ ಸರ್. ₹1 ಲಾಸೆ, 1 ಕೋಟಿನೂ ಲಾಸೆ. ಬಟ್ ಅವತ್ತು ಲಾಸ್ ಆಗ್ಬೇಕು ಅಷ್ಟೇ ಸರ್. ನಿಮ್ಗೆ ಏನಾದ್ರು ಒಂದ್ ಸ್ವಲ್ಪ ಒಳ್ಳೆ ನೀವು ಎಲ್ಲ ಚೆನ್ನಾಗಿ ಲಕ್ನ ಮೇಂಟೈನ್ ಮಾಡ್ಕೊಂಡಿದ್ದೀರಾ, ರೆಮಿಡೀಸ್ ಇಟ್ ಕರೆಕ್ಟ್ ಆಗಿ ಮಾಡಿದೀರಾ, ಎಲ್ಲ ಮಾಡಿದಿರಾ ಅಂದ್ರೆ ಲಾಸ್ ತುಂಬಾ ಕಡಿಮೆ ಆಗುತ್ತೆ ಸರ್. ಬಟ್ ಲಾಸ್ ಆಗುತ್ತೆ. ಬಟ್ ಅಕಸ್ಮಾತ್ ನಿಮ್ಗೆ ಇವತ್ತು ಜೋಬಿಂದ ₹10,000 ಕಳೆದೋಗೋದಕ್ಕೂ ₹1 ಕಳೆದೋಗೋದಕ್ಕೂ ನಿಮ್ಗೆ ವ್ಯತ್ಯಾಸ ಇದೆ ಸರ್. ನೇಚರ್ಗೆ ಲಾಸ್ ಆಗ್ಬೇಕಷ್ಟೇ ಆತರ. ಓಕೆ. ಈಗ ಸಾಕಷ್ಟು ಜನ ಇವತ್ತು ನಾವು ನೋಡಿರೋ ಪ್ರಕಾರ ತುಂಬಾ ಲವ್ ಮ್ಯಾರೇಜಸ್ ಆಗ್ತಾ ಇದ್ದಾರೆ, ಓಕೆನಾ. ಈ ಲವ್ ಮ್ಯಾರೇಜಸ್ ಎಲ್ಲ ಯಾವ ತರ ವರ್ಕೌಟ್ ಅಂದ್ರೆ ಅದು ಲೈಫ್ ಲಾಂಗ್ ಹೀಗೆ ಚೆನ್ನಾಗಿರ್ತಾರ ಅಂತ ಇದ್ರ ಮೇಲೆ ನ್ಯೂಮರಾಲಜಿ ಪ್ರಕಾರ ನೋಡಿ ಸರ್, ಇವತ್ತೇ ಅಂತಲ್ಲ ಸರ್, ಮುಂಚೆಯಿಂದ ಲವ್ ಮ್ಯಾರೇಜ್ ಆಗಿದ್ದಾರೆ. ಈಗ ನೋಡಿ, ಇವಾಗ ಸೊಸೈಟಿ ಇದನ್ನ ನೋಡೋ ರೀತಿ ಬೇರೆ. ನಾನು ಇದನ್ನ ಬೇರೆ ರೀತಿ ಮಾತಾಡ್ತಾರೆ, ನ್ಯೂಮರಾಲಜಿ ತರನೇ ಮಾತಾಡ್ತಾ ಇದೀನಿ. ಸೊಸೈಟಿ ಇವಾಗ ಮುಂಚೆ ಹೆಂಗಿತ್ತು ಅಂತಂದ್ರೆ, 100 ಜನ ಲವ್ ಮಾಡ್ತಾ ಇದ್ರೆ ಅಂದ್ರೆ ಅಲ್ಲಿ ಸಕ್ಸಸ್ ಆಗೋರು ಒಂದು 5 ಜನ ಇರ್ತಾ ಇದ್ರು. ಯಾಕಂದ್ರೆ ತಂದೆ ತಾಯಿ ಒಪ್ತಿರ್ಲಿಲ್ಲ, ಕಾಸ್ಟ್ ಬೇರೆ ಇತ್ತು, ಇಲ್ಲ ಅದು ಇದು. ಈಗ ಮಾಡರ್ನ್ ಆದ್ಮೇಲೆ ಎಲ್ಲರೂ ಇವಾಗ ತಂದೆ ತಾಯಿನೇ ಒಪ್ಕೊಂತ ಇದಾರೆ. ಒಂದಿದು ಅಟ್ ದ ಎಂಡ್ ಆಫ್ ದ ಡೇ ಸರ್, ನೋಡಿ ನಾನು ಫಸ್ಟ್ ಯಾವುದೇ ಒಂದು ರಿಲೇಶನ್ಶಿಪ್ ಆಗಿರ್ಲಿ ಸರ್, ಒಂದು ಗಂಡ ಹೆಂಡತಿ ರಿಲೇಶನ್ಶಿಪ್, ಒಂದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ರಿಲೇಶನ್ಶಿಪ್, ಒಂದು ಫ್ರೆಂಡ್ಶಿಪ್ ರಿಲೇಶನ್ಶಿಪ್ ಅಲ್ಲಿ ಈಗೋ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಈಗೋ ಬಂದ್ಬಿಟ್ರೆ ಎಂತ ರಿಲೇಶನ್ಶಿಪ್ ಕಟ್ ಆಫ್ ಆಗ್ಬಿಡುತ್ತೆ ಸರ್, ಆಯ್ತಾ. ಬಟ್ ಇವಾಗ ನೀವು ಸ್ಪೆಸಿಫಿಕ್ ಆಗಿ ಲವ್ ಮ್ಯಾರೇಜ್ ಅನ್ನೋದು ಬಂದಾಗ ಈಗಿನ ಜನರೇಷನ್ ಅದು ಕಾಮನ್ ಆಗಿದೆ ಸರ್ ಅಷ್ಟೇ. ದೇ ಆರ್ ಸೀಯಿಂಗ್ ಈಚ್ ಅದರ್, ದೇ ಆರ್ ಲವಿಂಗ್ ಈಚ್ ಅದರ್. ಈ ತರ ಡೈವರ್ಸ್ ಜಲ್ದಿ ಆಗ್ತಿದೆ ಸರ್. ಇದಕ್ಕೆ ಕಾರಣ ಇಷ್ಟೇ ಸರ್. ನೋಡಿ, ಅಟ್ರಾಕ್ಷನ್ ಯಾವಾಗ್ಲೂ ಈಸಿ ಸರ್ ಜನರಿಗೆ. ಇವತ್ತು ಸ್ವಲ್ಪ ಸೋಷಿಯಲ್ ಮೀಡಿಯಾ ಇದೆಲ್ಲ ಇರೋದ್ರಿಂದ ಈಸಿಲಿ ಅಟ್ರಾಕ್ಟ್ ಆಗೋದು, ಈಸಿಲಿ ಇವಾಗ ಬೇರೆಯವ್ರನ್ನ ಫೈಂಡ್ ಔಟ್ ಮಾಡೋದು, ಅದೆಲ್ಲ ಒಂದು ಈಸಿ ಇರುತ್ತೆ. ಬಟ್ ಅವ್ರ ಕರ್ಮದ ಪ್ರಕಾರ ಅವ್ರ ಸೇರ್ಬೇಕಂದಿದ್ರೆ ಡೆಫಿನೆಟ್ ಆಗಿ ಅದು ಲವ್ ಆಗಿ ಮದುವೆ ನೋಡಿ ತುಂಬಾ ಒಳ್ಳೆ ಮ್ಯಾರೇಜ್ ಸಕ್ಸಸ್ಫುಲ್ ಆಗುತ್ತೆ, ಒಳ್ಳೆ ಮಕ್ಳು ಹುಡ್ತಾರೆ, ಲೈಫ್ ತುಂಬಾ ಚೆನ್ನಾಗಿರುತ್ತೆ ಸರ್. ಅವ್ರ ಕರ್ಮದ ಪ್ರಕಾರ ಅವ್ರು ಸೇರ್ಬಾರ್ದಾಗಿದ್ರೆ ಆ ಟೆಂಪ್ರರಿ ಅದೇನೋ ಅಟ್ರಾಕ್ಷನ್ ಇರುತ್ತೆ, ಅದು ಬ್ರೇಕಪ್ ಆಗಿ ಅದು ಡಿಸಪಾಯಿಂಟ್ಮೆಂಟ್ ಅಲ್ಲಿ ಎಂಡ್ ಆಗುತ್ತೆ ಸರ್. ಓಕೆ. ಈಗ ಇದೇ ಡೇಟ್ ಅಲ್ಲಿ ಹುಟ್ಟಿರೋರು ಈ ತರ ಸಕ್ಸಸ್ ಆಗ್ತಾರೆ, ಮತ್ತೆ ಇದೇ ಡೇಟ್ ಅಲ್ಲಿ ಹುಟ್ಟಿರೋರು ಬೇಗ ಸಾಯ್ತಾರೆ, ಈ ತರ ಎಲ್ಲ ಹೇಳ್ತಾರಲ್ಲ, ಅದೆಲ್ಲ ನಿಜ ಪ್ರೂವ್ ಆಗಿದೆ ಇದು? ಇಲ್ಲ ಸರ್, ಆತರ ಇಲ್ಲ ಸರ್. ಸರ್ 1 ರಿಂದ 31 ನೀವು ತೆಗೆದ್ರು, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಫಿಲಿಂ ಫೀಲ್ಡ್ ಅಲ್ಲಿ 1 ರಿಂದ 31 ಇರೋರು ಇದಾರೆ ಸರ್. ಆದ್ರೆ ದ ಲೆವೆಲ್ ಆಫ್ ಸಕ್ಸಸ್ ಡಿಪೆಂಡ್ಸ್ ಆನ್ ಮೆನಿ ಫ್ಯಾಕ್ಟರ್ಸ್. ಇವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ತಗೊಂಡ್ರಷ್ಟು ಫೇಮ್ ಎಲ್ಲರೂ ಏನಕ್ಕೆ ತಗೊಳ್ಳಿಲ್ಲ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇದೆ. ಹಂಗಂತ ಅವ್ರು 24 ತಾರೀಕು ಹುಟ್ಟಿದ್ರು ಅದಕ್ಕೆ ಅಂತಲ್ಲ ಸರ್. ಅವ್ರು ಹಿಂದಿನ ಮಾಡಿದ ಕರ್ಮಗಳು ಇಂಪಾರ್ಟೆಂಟ್ ಇರುತ್ತೆ, ಆಯ್ತಾ. ಆಮೇಲೆ ಅವ್ರು ಅವಾಗ ಮಾಡಿರೋ ಡಿಸಿಷನ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ ಸರ್, ನಾನು ಎಷ್ಟೊಂದ್ಸಲಿ ಹೇಳಿದ್ದೀನಿ ಇದನ್ನ, ನೀವು ನನ್ನ ಹತ್ರ ಬಂದ್ರಿ, ನಾನು ನಿಮ್ಗೆ ಒಂದು ಒಳ್ಳೆ ನೇಮ್ ಕೊಟ್ಟೆ, ಎಲ್ಲ ಪರ್ಫೆಕ್ಟ್ ಟೈಮ್, ಒಂದು ಒಳ್ಳೆ ಮೊಬೈಲ್ ನಂಬರ್ ಮಾಡಿಸ್ಕೊಟ್ಟೆ, ನಿಮ್ಗೆ ಒಳ್ಳೆ ಬ್ಯಾಂಕ್ ಅಕೌಂಟ್ ನಂಬರ್ ಮಾಡಿಸ್ಕೊಟ್ಟೆ, ಒಂದು ಒಳ್ಳೆ ನೇಮ್ ರೆಡಿ ಮಾಡಿದ್ದೀನಿ, ನಿಮ್ಗೆಲ್ಲ ಕರೆಕ್ಟಾಗಿ ರೆಮಿಡೀಸ್ ಕೊಟ್ಟಿದ್ದೀನಿ, ಎಲ್ಲ ಮಾಡಿದ್ರು ನೀವು ಆಚೆ ಹೋಗಿ ಕೆಟ್ಟ ಕೆಲಸ ಮಾಡಿದ್ರೆ ಏನೂ ಆಗಲ್ಲ ಸರ್ ಅಲ್ಲಿ. ಅರ್ಥ ಆಯ್ತಾ ಸರ್? ಇಲ್ಲ ನೀವು ಆಚೆ ಹೋಗ್ಬಿಟ್ಟು ರಾಂಗ್ ಥಿಂಕಿಂಗ್ ಮಾಡಿದ್ರೆ ಏನೂ ಆಗಲ್ಲ ಸರ್. ನೋಡಿ ಸರ್, ಅಗೇನ್ ಅಂಡ್ ಅಗೇನ್ ಐ ಆಮ್ ರಿಪೀಟಿಂಗ್, ನ್ಯೂಮರಾಲಜಿ ಅಂಡ್ ವಾಸ್ತು ಆರ್ ಆಕ್ಸಿಲರೇಟಿಂಗ್ ಸೈನ್ಸ್. ನೀವು ಏನಾದರೂ ನೆಗೆಟಿವ್ ಸಿಚುವೇಶನ್ ಇದ್ರೆ ಒಳ್ಳೆ ಎಲ್ಲ ನೇಮ್ಸ್ ಎಲ್ಲ ಸೆಟ್ ಮಾಡ್ಕೊಂಡಿದ್ರು, ಬ್ಯಾಡ್ ಟೈಮಲ್ಲಿ ಅಟ್ಲೀಸ್ಟ್ ನಿಮ್ಮ ಕಾರ್ ಒಂದು ಸ್ವಲ್ಪ ಡೀಸೆಂಟ್ ಆಗಿ ಓಡುತ್ತೆ ಸರ್, ನಿಂತ್ಕೊಳ್ಳಲ್ಲ.
ಅದೇ ತರ ನೀವು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ನೇಮ್ ಇದೆ ಎಲ್ಲ ಕರೆಕ್ಟ್ ಆಗಿದೆ ಅಂತಂದ್ರೆ ನೀವು 100 ಕಡೆ 200 ಸ್ಪೀಡಲ್ಲಿ ಗಾಡಿ ಓಡುತ್ತೆ ಸರ್. ಓಕೆ 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 ನ್ಯೂಮರಲೈಸ್ ಬಿಟ್ಟು ಬೇರೆ ಏನು ಮಾಡಲ್ಲ ಸರ್. ಅಕಸ್ಮಾತ್ ಯಾರಾದ್ರೂ ನಿಮ್ಗೆ ಮಾಡ್ತೀನಿ ಅಂತ ಹೇಳಿದ್ರೆ ಫುಲ್ ಮಾಡ್ತಾ ಇದ್ದಾರೆ ಸರ್ ನಿಮ್ಗೆ. ಓಕೆ ಓಕೆ. ಈಗ ತುಂಬಾ ಜನ ಒಬ್ರು ಹೇಳ್ತಾರೆ, ಯಾವುದೋ ಒಂದು ಎಲ್ಲಾದ್ರಲ್ಲೂ ನೋಡ್ತಾ ಇರ್ತೀವಿ ಈಗ ಪ್ರೋಗ್ರಾಮ್ಸ್ಗಳಲ್ಲಾಗಲಿ ಯಾವ್ದಾರಾಗಲಿ, ಈ ಕೈ ಮೇಲೆ ನಂಬರ್ಗಳು ಬರ್ಕೊಂತಾರೆ. ಇಟ್ಸ್ ವಾಟ್ಸ್ ಏನೋ ಸಾಲ ಕೊಟ್ಟವರು ಮತ್ತೆ ವಾಪಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಬರ್ಕೊಂತೀವಿ ಅಂತಾರೆ. ಈ ಥರ ಎಲ್ಲ ಇರುತ್ತಲ್ಲ, ಇದೆಲ್ಲ ಪ್ರೂವ್ ಆಗಿದೆಯಾ? ಸರ್ ನೋಡಿ, ಇದನ್ನ ನಾನು ನಿಮಗೆ ಸೈಂಟಿಫಿಕ್ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್ ಹೆಂಗೆ ಅಂತ. ಸಿ ದೇರ್ ಇಸ್ ಅ ಪವರ್ ಆಫ್ ಅ ಸಬ್ ಕಾನ್ಶಿಯಸ್ ಮೈಂಡ್. ಆಯ್ತಾ? ಇದನ್ನ ಪ್ಲಸಿಬೋ ಎಫೆಕ್ಟ್ ಅಂತ ಹೇಳ್ತೀರಿ ಸರ್ ನಾವು. ಪ್ಲಸಿಬೋ ಎಫೆಕ್ಟ್ ಅಂದ್ರೆ ಏನು ಅಂತಂದ್ರೆ, ಈಗ ನಾನು ಅಕಸ್ಮಾತ್ ಅನ್ಕೊಳ್ಳಿ ಸರ್, ನಾನೊಂದು ಒಳ್ಳೆ ಪೊಸಿಷನ್ ಅಲ್ಲಿ ರೀಚ್ ಆಗಿದ್ದೀನಿ, ಒಳ್ಳೆ ಫೇಮಸ್ ನ್ಯೂಮರಾಲಜಿಸ್ಟ್ ಅಪ್ಪ, ಇವ್ನು ಹೇಳಿದ್ರೆ ಆಗತ್ತೆ ಅಂತ ನಿಮ್ಗೊಂದು ನಂಬಿಕೆ ಇದೆ ಸರ್. ನಾನು ಹೇಳ್ತೀನಿ, ದರ್ಶನ್ ನಾಳೆ ನೀವು 13 ಅಂತ ನಂಬರ್ ಬರ್ಕೊಳ್ಳಿ, ನಿಮ್ ಸಾಲ ತೀರ್ಬಿಡುತ್ತೆ ಅಂತ. ಅವರು 13 ಅಂತ ಬರ್ಕೊಳ್ಳಿ ಅಂತ ಹೇಳಿದಾರಪ್ಪ, ನಾನು ಟ್ರೈ ಮಾಡ್ತೀನಿ, ನಾನು ಸಾಲ ತೀರುತ್ತೆ ಅಂತ. ಏನಾಯ್ತು, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂತಾರೆ ಸರ್ ಇವರು. ಓಕೆ, ಆಯ್ತಾ? ನಾನು ಅವಾಗ್ಲೇ ಹೇಳ್ದಂಗೆ ಆ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡುತ್ತೆ ಅಂದ್ರೆ, ಆ ನೇಚರ್ಗೆ ಅದು ಕನೆಕ್ಟ್ ಆಗುತ್ತೆ. ಆಯ್ತರ ಇವ್ರು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಸರ್. ಅದಕ್ಕೆ ತಕ್ಕಂಗೆ ಎಲ್ಲೊಂದ್ಸಲ ಒಂಚೂರು ಸಾಲ ತೀರ್ಸ್ಬಿಟ್ರೆ, ನಮ್ ವರ್ಕ್ ಆಗ್ತಿದೆ ಕಣಯ್ಯ, ಇನ್ನೊಂದು ಹೇಳ್ತೀರಾ. ಇನ್ನೊಂದು ರೀತಿಯಲ್ಲಿ ಹೇಳ್ತೀನಿ ಸರ್. ನೋಡಿ, ನಾವ್ ಏನ್ ಹೇಳ್ತೀರಿ ಅಂತಂದ್ರೆ, ಎಲ್ಲರಿಗೂ ಸರ್, ಯಾರ್ಯಾರು ನಿಮ್ಮ ಪಾಡ್ಕಾಸ್ಟ್ ನೋಡ್ತಾ ಇದಾರೋ ನೋಡಿ ಸರ್, ನೀವು ದಿನ ಬೆಳಿಗ್ಗೆ ಎದ್ದಿದ ತಕ್ಷಣ ಇವತ್ತು ನನಗೆ ಒಳ್ಳೇದಾಗೇ ಆಗುತ್ತೆ, ಇವತ್ತು ಟುಡೇ ಇಸ್ ಅ ವೆರಿ ಗುಡ್ ಡೇ, ಟುಡೇ ಇಸ್ ಮೈ ಲಕ್ಕಿ ಡೇ, ನನಗೆ ಇವತ್ತು ಎಲ್ಲ ಒಳ್ಳೆ ವಿಷಯಗಳಾಗತ್ತೆ ಅನ್ಕೊಂಡು ನೀವು ಎದ್ದೇಳಿ ಸರ್. ಅದೇ ತರ ಮಲಗುವಾಗ ಅಷ್ಟೇ ಸರ್. ಆಯ್ತಾ? ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಥ್ಯಾಂಕ್ ಯು ದೇವ್ರೆ, ನನಗೆ ಇದು ಒಳ್ಳೆ ದಿನ ಕೊಟ್ಟೆ, ಥ್ಯಾಂಕ್ ಯು ವೆರಿ ಮಚ್, ನಾನು ನಾಳೆ ಇನ್ನೂ ಒಳ್ಳೆ ದಿವಸ ಕೊಡು ನನಗೆ ಅಂತ. ಈ ಎರಡು ಏನು ಮಾಡ್ತಿದೆ ಸರ್, ಮಲಗಕ್ಕೆ ಮುಂಚೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಪ್ರೋಗ್ರಾಮಿಂಗ್ ಮಾಡ್ತಾ ಇದ್ದೀರಾ ಸರ್. ಓಕೆ, ಸೈಂಟಿಫಿಕ್ಲಿ ಪ್ರೂವ್, ನೀವು ಕೇಳಿದ್ರಲ್ಲ ಸೈಂಟಿಫಿಕ್ ಪ್ರೂವ್ ಇದೆ ಸರ್, ಸೈಂಟಿಫಿಕ್ಲಿ ಪ್ರೂವ್ ಆಗಿರೋದು. ಅದೇ ತರ ನೀವು ಬೆಳಿಗ್ಗೆ ಎದ್ದಿದ ತಕ್ಷಣ ಸರ್, ಅದೇ ತರ ಏನಾಗಿರುತ್ತೆ ಅಂದ್ರೆ, ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಕಾನ್ಶಿಯಸ್ ಮೈಂಡ್ ಬರ್ತಾ ಇರ್ತೀರಾ ಸರ್. ನೀವು ಎದ್ದೇಳ್ತಿದ್ರೆ ಅಂದ್ರೆ, ಯಾವಾಗ್ಲೂ ಮಲಗಿರುವಾಗ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಟ್ ಆಗಿರುತ್ತೆ, ಎದ್ದಾಗ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಟ್ ಆಗಿರುತ್ತೆ. ಸೊ ನೀವು ಏನಾಗುತ್ತೆ ಅಂತಂದ್ರೆ, ಆ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಇದ್ದಾಗ ಎದ್ದೇಳ್ತಾ ಇದ್ದಾಗೆ, ಇವತ್ತು ನಂಗೆ ಒಳ್ಳೆ ದಿವಸ, ನಂಗೆ ಒಳ್ಳೇದಾಗಿ ಆಗುತ್ತೆ, ನಂಗೆ ಎಲ್ಲ ಮಾಡೋಲ್ಲ ಸಕ್ಸಸ್ ಆಗಿ ಆಗುತ್ತೆ ಅಂತ ನೀವು ಇನ್ನೊಂದ್ಸಲಿ ಸಬ್ ಕಾನ್ಶಿಯಸ್ ಮೈಂಡ್ ರಿಜಿಸ್ಟರ್ ಮಾಡ್ತೀರಾ ಸರ್. ಸೊ ಆಟೋಮೆಟಿಕ್ಲಿ ಏನಾಗುತ್ತೆ ಸರ್, ಯಾವಾಗ್ಲೂ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಮ್ಮನ್ನ ಡ್ರೈವ್ ಮಾಡ್ತಾ ಇರುತ್ತೆ ಸರ್. ಸೊ ಅವಾಗ ದಿನ ಎಲ್ಲ ಚೆನ್ನಾಗಾಗುತ್ತೆ ಸರ್. ಈಗ ಎದ್ದಿದ ತಕ್ಷಣ ಬೈಗುಳ ಅದು ಇದು ಮಾಡ್ಕೊಂಡ್ರೆ ಡೇ ಎಲ್ಲ ಹಾಳಾಗುತ್ತೆ ಸರ್. ನೋಡಿ ಸರ್, ಒಂದು ವಿಷಯ ಹೇಳ್ತೀನಿ ನೋಡಿ ಸರ್, ನಿಮ್ಗೆ ಲೈಫಲ್ಲಿ ಈಗ ಒಂದು ಲೈಫ್ ಅನ್ನೋದ್ರಲ್ಲಿ ನೋಡಿ ಸರ್, ಸ್ಮೈಲ್ ಇಸ್ ವೆರಿ ಇಂಪಾರ್ಟೆಂಟ್. ಆಯ್ತಾ? ನೀವು ಯಾವಾಗ ಒಂದು ಲೈಫ್ ಇಸ್ ಅ ಮಿರರ್ ಸರ್. ನೀವು ಒಂದು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ನಗು ಮುಖದಲ್ಲಿ ನಿಮ್ಮ ಮನೆಯವ್ರನ್ನ ಮಾತಾಡ್ಸಿದ್ರೆ, ಅವರು ಒಂದು ನಗು ಮುಖದಲ್ಲಿ ಮಾತಾಡ್ಸ್ತಾರೆ ಸರ್. ಈಗ ಬೆಳಿಗ್ಗೆ ಎದ್ದಿದ ತಕ್ಷಣ, ಏನಮ್ಮ ಇದು ಸರಿ ತಿಂಡಿನೇ ಆಗಿಲ್ಲ, ಏನಮ್ಮ ಇದೇ ಆಗಿಲ್ಲ, ಇಲ್ಲ ಏನಪ್ಪ ಇದೇನ ಇದು ಮಾಡಿಲ್ಲ, ಇಲ್ಲ ನಿಮ್ಮ ಮಗನ್ಗೆ ಏನಾದ್ರು ಇದು ಮಾಡೋದು. ಸೊ ನ್ಯಾಚುರಲ್ ಏನಾಗುತ್ತೆ, ಅದು ಒಂದು ಕಂಟಿನ್ಯೂಸ್ ಎಫೆಕ್ಟ್ ಸರ್. ಅವರು ನೀವು ಅವ್ರಿಗೆ ಬೈದ್ರೆ ಅವರು ಬೈತಾರೆ ಸರ್. ಅರ್ಥ ಇದೆ ಸರ್? ಸೊ ವೆನ್ ಯು ಸ್ಟಾರ್ಟ್ ಸಮಥಿಂಗ್ ವಿತ್ ಲೈಫ್ ಇಸ್ ಅ ಮಿರರ್ ಸರ್. ನೀವೇನ್ ಕೊಡ್ತೀರಾ ಅದು ನಿಮಗೆ ಸಿಗುತ್ತೆ. ಬಟ್ ಅದೇ ತರ ಫಸ್ಟ್ ನೀವು ಸಬ್ ಕಾನ್ಶಿಯಸ್ ಮೈಂಡ್ ಪ್ರೋಗ್ರಾಮಿಂಗ್ ಮಾಡ್ಕೊಂಡಿದ್ರೆ ಒಳ್ಳೆ ದಿವಸ. ಸೊ ಆಟೋಮೆಟಿಕ್ಲಿ ಆ ತರ ಯೋಚನೆ ಮಾಡ್ಕೊಂಡು ಎದ್ದಾಗ ಏನಾಗುತ್ತೆ ಹೇಳಿ, ನೀವೇನು ಕೆಟ್ಟ ಮಾತು ಮಾತಾಡಲ್ಲ, ನೀವೇನು ಒಂಥರ ಯಾರಿಗೂ ಬೈಯಲ್ಲ. ಏನಪ್ಪ ಏನಾಯ್ತು, ತಿಂಡಿ ಆಯ್ತಮ್ಮ, ಒಂದು ಒಳ್ಳೆ ರೀತಿಲೇ, ಇಲ್ಲಪ್ಪ ಆಗ್ತದೆ ಮಾಡ್ತೀನಿ, ಆಯ್ತಮ್ಮ ಮಾಡಮ್ಮ, ಆಯ್ತಾ? ಸೊ ಅದು ಕಂಟಿನ್ಯೂ ಆಗುತ್ತೆ. ನನ್ನ ಮಗ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ನನ್ನ ಹತ್ರ. ಅವರು ಅವಾಗ ಏನಾಗುತ್ತೆ, ಅವ್ರ ಅಮ್ಮ ಏನ್ ಮಾಡ್ತಾರೆ, ಅವ್ರ ಗಂಡನ ಹತ್ರ ಚೆನ್ನಾಗಿ ರೀ, ಏನ್ರಿ ಊಟ ತಿನ್ರಿ, ತಿಂಡಿ ತಿನ್ರಿ, ಬನ್ರಿ ಅಂತ. ಸಪೋಸ್ ಆ ಮಗ ಬಂದ್ಬಿಟ್ಟು ಅವ್ರ ಅಮ್ಮಂಗೆ ಬೈದಿರ್ತಾನೆ ಹೋಗಿ, ಯಾಮ ಗೊತ್ತಾಗಲ್ಲ ನಿಂಗೆ ತಿಂಡಿ ಎಲ್ಲ ಇರ್ತದೆ. ಆಮೇಲೆ ಆ ಕೋಪನ ಅವ್ರ ಗಂಡನ್ ತೋರಿಸ್ತಾರೆ, ಏನ್ರಿ ಗೊತ್ತಾಗಲ್ಲ ರೀ ಹಂಗೆ ಅಂತ. ಸೊ ಇದೆಲ್ಲ ಒಂದು ಚೈನ್ ಎಫೆಕ್ಟ್ ಸರ್. ನೋಡಿ, ನೀವು ಸೈಂಟಿಫಿಕ್ಲಿ ಪ್ರೂವನ್ ಅಂತಂದ್ರೆ ಇಷ್ಟೇ ಸರ್. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನೀವು ಪ್ರೋಗ್ರಾಮಿಂಗ್ ಮಾಡ್ಕೊಂಡ್ರೆ ನಿಮಗೆ ಸಕ್ಸಸ್ ಇದೆ ಸರ್. ಇಸ್ ಅ ಸಿಂಪಲ್ ಸೀಕ್ರೆಟ್ ಸರ್. ನೋಡಿ, ಮೈಂಡ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್ ಟುಡೇ. ಆಯ್ತಾ? ನಿಮ್ಮ ಹಾರ್ವರ್ಡ್ ಯೂನಿವರ್ಸಿಟಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಡಾರ್ವಿನ್ಸ್ ಥಿಯರಿನೂ ಫಾಲ್ಸ್ ಅಂತ ಇದ್ದಾರೆ ಸರ್. ಇವತ್ತು ಏನ್ ಹೇಳ್ತಾರೆ, ನೀವು ಮೈಂಡಲ್ಲಿ ಡಿಸೈಡ್ ಮಾಡ್ಬಿಟ್ರಿ ಇವತ್ತು, ನಾನು ಇವತ್ತು ನಾನು ಸ್ಪ್ರಿನ್ ಸ್ಟುಡಿಯೋನ ಒಂದು ಬೆಸ್ಟ್ ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂತ ನೀವು ಡಿಸೈಡ್ ಮಾಡ್ತೀರಿ ಸರ್. ಸೊ ನೀವು ಆ ಥರ ಡಿಸೈಡ್ ಮಾಡ್ಕೊಂಡು ಡೈಲಿ ಆ ಥರ ಯೋಚನೆ ಮಾಡ್ಕೊಂಡು ನೀವು ಅದಕ್ಕೆ ತಕ್ಕಂಗೆ ಆಕ್ಷನ್ ಮಾಡಿದ್ರೆ ವಿಲ್ ಬಿಕಮ್ ದ ಬೆಸ್ಟ್ ಯೂಟ್ಯೂಬ್ ಚಾನಲ್ ಸರ್. ಬಟ್ ಆ ಮೈಂಡ್ ಕಾನ್ಸ್ಟೆಂಟ್ ಇಟ್ಕೊಬೇಕು ಸರ್. ಆಮೇಲೆ ಅದೇ ಥರ ಆಟಿಟ್ಯೂಡ್ ಇಟ್ಕೊಬೇಕು. ಆಯ್ತಾ? ಅವಾಗ ಡೆಫಿನೆಟ್ಲಿ ಆಗಿದೆ ಸರ್. ನೀವು ಮೈಂಡ್ನ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ರೆ ಎಲ್ಲ ಕರೆಕ್ಟ್ ಇಸ್. ಟುಡೇ ಎವ್ರಿಥಿಂಗ್ ಇಸ್ ದ ಮೈಂಡ್ ಸರ್. 100% ಸರ್. ಇದನ್ನ ನೀವು ಸಬ್ ಕಾನ್ಶಿಯಸ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತೀರಿ ಸರ್. ಸೊ ನೀವು ಯಾನೇ ನೇಮ್ ಬರ್ಕೊಳ್ಳೋದು ಇಲ್ಲ ಏನೇ ಬರ್ಕೊಂಡ್ರು ನೀವು ಅದನ್ನ ಕಾನ್ಶಿಯಸ್ ಅಲ್ಲಿ, ಇವಾಗ ಎಷ್ಟೊಂದ್ ಜನ ಸುಮ್ಮನೆ ಹಂಗೆ ಬರ್ಕೊಂತಾರೆ, ಏನೂ ಆಗಲ್ಲ ಸರ್. ಏನಕ್ಕಾಗಲ್ಲ, ಸಬ್ ಕಾನ್ಶಿಯಸ್ ಪ್ರೋಗ್ರಾಮಿಂಗ್ ಮಾಡ್ಕೊಳ್ಳಲ್ಲ ಅವರು. ಅಂದ್ರೆ ಇದನ್ನ ಒಂದು ಸೈಂಟಿಫಿಕ್ ರೀತಿಯಲ್ಲಿ ಹೇಳ್ತೀನಿ ಸರ್. ನೋಡಿ ಸರ್, ಇದನ್ನ ನಿಮ್ಮನ್ನೇ ನೀವು ಚೀಟ್ ಮಾಡ್ಕೊಳ್ಳೋಂಥದ್ದು ಚೀಟ್ ಕೋಡ್ಸ್. ಈಗ ನಿಮ್ಗೆ ಇನ್ನ ಅರ್ಥ ಆಗಂಗೆ ಹೇಳ್ತೀನಿ ಸರ್. ಮೋಸ್ಟ್ಲಿ ಎಲ್ಲರೂ ಒಂಥರ ಈ 3 Idiots ಪಿಕ್ಚರ್ ನೋಡಿರ್ತೀರಾ ಸರ್. ಆಯ್ತಾ? ಇದೊಂದು ಲೈಫ್ ಲೆಸನ್ ಕೇಳಿಸ್ಕೊಳ್ಳಿ. ನೋಡಿ, ಅದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅವ್ನು ಯಾವಾಗ್ಲೂ ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್ ಅಂತ. ಅದ್ರ ಅರ್ಥ ಏನು ಅಂತಂದ್ರೆ, ನೀವು ಎಂಥ ಸಿಚುವೇಶನ್ ಇದ್ರು ನಿಮ್ಮ ಮೈಂಡ್ನ ನೀವು ಅದೊಂಥರ
ಎದುರು ಪುಕ್ಲ ಸರ್ ಅದು ನಿಮ್ಮ ಮೈಂಡು, ಆಯ್ತಾ? ಅದನ್ನ ನೀವು ಇಲ್ಲ ಏನೂ ಆಗಿಲ್ಲ, ಎಲ್ಲ ಒಳ್ಳೇದಾಗುತ್ತೆ, ಎಲ್ಲ ಒಳ್ಳೇದೇ ಆಗುತ್ತೆ. ಇವತ್ತು ಎಂಥ ಸಿಚುವೇಶನ್ ಇದ್ರು ನಾನು ಇದನ್ನ ಆಚೆ ಬರ್ತೀನಿ, ನಾನು ಚೆನ್ನಾಗಿ ಆಗೇ ಆಗ್ತೀನಿ. ನೀವು ಮೈಂಡ್ಗೆ ಅದನ್ನ ಹೇಳ್ತಾ ಇದೀರಾ ಸರ್, ನೀವೇ ಚೀಟ್ ಮಾಡ್ತಾ ಇದೀರಾ ಅದಕ್ಕೆ. ಅವಾಗ ಆಟೋಮೆಟಿಕ್ಲಿ ಎಂಥ ಸಿಚುವೇಶನ್ ನೀವು ಸಕ್ಸಸ್ ಆಗ್ತೀರಾ ಸರ್. ಅದೇ ಅದ್ರದ್ದು ಪಿಕ್ಚರ್ ಮೀನಿಂಗ್ ಸರ್. ಇವತ್ತೂರು ಎಷ್ಟೊಂದು ವರ್ಷ ಆಯ್ತು, ಎಷ್ಟೊಂದು ಜನಕ್ಕೆ ಆ ಮೀನಿಂಗೇ ಗೊತ್ತಿಲ್ಲ ಸರ್. ಕರೆಕ್ಟ್, ಹೌದು, ನೀವು ಹೇಳಿದ್ ಕರೆಕ್ಟ್. ಅದು ಹಾಗೆ ಲಾಸ್ಟ್ ಬಿಟ್ಟು ಒಂದು ಕ್ವಶನ್ ಕೇಳ್ತಾ ಇದೀನಿ ನಿಮ್ನ. ಪ್ರತಿಯೊಬ್ರು ಮನೇಲಿ ನಮ್ಮ ವೀಕ್ಷಕರಿಗೆ ಒಂದು ಟಿಪ್ಸ್ ಆಗಿ ಹೇಳ್ತಾ ಇದೀನಿ. ಪ್ರತಿಯೊಂದು ಮನೇಲೂ ಸುಖ, ಶಾಂತಿ, ನೆಮ್ಮದಿ, ಪ್ರೀತಿಯಿಂದ ಇರಕ್ಕೆ ಏನಾರು ಒಂದು ಟಿಪ್ಸ್ ಹೇಳಿ ಸರ್. ನೋಡಿ ಸರ್, ಎಲ್ಲಾರ ಮನೆ ದೋಸೆ ತೂತು. ಹೌದು, ಅದೇ ತರ ಎಲ್ಲಾರ ಮನೇಲೂ ಒಂದೊಂದು ಕಾರ್ಮಿಕ್ ಪ್ರಾಬ್ಲಮ್ಸ್ ಇರುತ್ತೆ ಸರ್. ಇವಾಗ ನಾನು ಹೇಳ್ದಂಗೆ, ಇವಾಗ ಅಪ್ಪ ಮಗನ್ಗೆ ಆಗಲ್ಲ, ತಾಯಿ ಮಗಳಿಗಾಗಲ್ಲ, ಇಲ್ಲ ಏನೇ ಅತ್ತೆ ಸೊಸೆಗೆ ಆಗಲ್ಲ ಅಂದ್ರೆ ಒಂದು ಕಾರ್ಮಿಕ್ ಸಿಚುವೇಶನ್ಸ್ ಇರುತ್ತೆ ಸರ್. ಬಟ್ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂತಂದ್ರೆ ಸರ್, ನೋಡಿ, ನಿಮ್ದೊಂದು ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ ಸರ್. ಈಗ ಅನ್ಕೊಳ್ಳೋಣ, ನಿಮಗೆ ಅತಿಯಾದ ಕೋಪ ಒಬ್ರಿಗೆ, ಇನ್ನೊಬ್ರದ್ದು ಬರೀ ಮಾತು ಜಾಸ್ತಿ. ಒಬ್ರದ್ದು ಇರ್ತಾರಲ್ಲ ಸರ್, ನಿಮ್ಮಲ್ಲೇ ಎಲ್ಲರೂ ವೀಕ್ಷಕರಿರ್ತಾರೆ, ಮಾತು ಜಾಸ್ತಿ ಆಡೋದು, ಕೋಪ ಜಾಸ್ತಿ ಬರೋದು, ಆ ಥರ ನಿಮ್ದು ಏನೇ ಆದ್ರೂ ಒಂದು ಪ್ರಾಬ್ಲಮ್ ಇರುತ್ತೆ ಸರ್. ಅದು ಎಷ್ಟೊಂದು ಜನ ನಿಮ್ಗೆ ಬಂದು ಹೇಳಿರ್ತಾರೆ, ನೀನ್ ಜಾಸ್ತಿ ಮಾತಾಡ್ತಾ ಕಣೋ, ನಿಂಗೆ ಇಷ್ಟೊಂದು ಕೋಪ, ಆಯ್ತಾ? ಇಲ್ಲ ಕೆಲವೊಬ್ರು ನಿಂದು ತುಂಬಾ ಅತಿ ವಿನಯ ನಿಂದು, ಅದು ನಿಮ್ ತುಂಬಾ ಡಿಸ್ಟ್ರಾಯ್ ಮಾಡ್ತಾರೆ, ನಿನ್ನ ಜನ ಈಸಿಯಾಗಿ ನಿನ್ನ ಮ್ಯಾನಿಪುಲೇಟ್ ಮಾಡ್ಬಿಡ್ತಾರೆ. ಒಂದು ಸಿಂಪಲ್ ಸೀಕ್ರೆಟ್ ಹೇಳ್ಕೊಡ್ತೀನಿ ನೋಡಿ ಸರ್. ನಿಮ್ಮ ಒಂದು ರಿವರ್ಸ್ ನೆಗೆಟಿವ್ ಕ್ಯಾರೆಕ್ಟರಿಸ್ಟಿಕ್ನ ಉಲ್ಟಾ ಮಾಡ್ಕೊಂಡ್ಬಿಟ್ರೆ ಲೈಫಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ ಸರ್. ಈಗ ನೋಡಿ ಸರ್, ಇವಾಗ ನಾವ್ ಹೇಳ್ತೀರಿ ಸರ್, 9ನೇ ತಾರೀಕಲ್ಲಿ ಹುಟ್ಟಿರೋರಿಗೆ 27ನೇದು ಅತಿ ಕೋಪ ಅವ್ರು ನಿಮ್ಗೆ ಅಂತ. ನೀವೇನ್ ಮಾಡ್ಬೇಕು, ಇವತ್ತಿಂದ ಆ ಕೋಪನ ಕಡಿಮೆ ಮಾಡ್ಬೇಕು ಸರ್, ರಿವರ್ಸ್ ಮಾಡ್ಕೊಬೇಕು ನೀವು. ಇವಾಗ ನೋಡಿ ಸರ್, ಇನ್ನು ಅದನ್ನ ಪ್ರೂವ್ ಮಾಡೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ಈಗ ನಿಮ್ಗೆ ಕೋಪ ಜಾಸ್ತಿ, ನೀವೇನ್ ಮಾಡ್ತೀರಾ, ಸುಮ್ನೆ ಎಲ್ಲದಕ್ಕೂ ಕೋಪ ಮಾಡ್ಕೊಂತ ಇದೀರಾ. ಅವಾಗ ಏನಾಗುತ್ತೆ, ನಿಮ್ ಸ್ಟಾಫ್ ನಿಮ್ ಜೊತೆಗೆ ಸರಿ ಕೋಆಪರೇಟ್ ಮಾಡಲ್ಲ, ನಿಮ್ಮ ಅಮ್ಮ ಅಪ್ಪ ಜೊತೆಗೆ ಏನಪ್ಪ ಇವ್ನು ಇಷ್ಟೊಂದು ಕೋಪ ನನ್ಗೆ ಎದುರ್ಕೊಂಡಿರ್ತಾರೆ, ಆಮೇಲೆ ಏನಾದ್ರು ಹೇಳಕ್ಕೂ ಭಯ ಪಡ್ತಾರೆ. ಅದೇ ತರ ನೀವು ಉಲ್ಟಾ ಆಗ್ಬಿಟ್ರಿ ಅನ್ಕೊಳ್ಳಿ ಸರ್, ಇವತ್ತಿಂದಾನೇ ಉಲ್ಟಾ ಆಗ್ಬಿಟ್ರಿ ನೀವು ಅದನ್ನ. ಸೊ ಅವಾಗ ನೆಗೆಟಿವ್ ಸಿಚುವೇಶನ್ಸ್ ಕಡಿಮೆ ಆಗ್ಬಿಡುತ್ತೆ ಸರ್. ನೀವು ಏನಾಗುತ್ತೆ, ಅತಿ ವಿನಯ ಇರ್ತೀರಾ ಸರ್, ತುಂಬಾ ನಿಮ್ಮನ್ನ ಈಸಿಯಾಗಿ ಮಿಸ್ಯೂಸ್ ಮಾಡ್ತಾ ಇರ್ತಾರೆ, ಅದನ್ನ ಉಲ್ಟಾ ಮಾಡ್ಕೊಳ್ಳೋದು ಸರ್. ಏನಾಗುತ್ತೆ, ಮಿಸ್ಯೂಸ್ ಮಾಡ್ಕೊಳ್ಳೋದು ಸ್ಟಾಪ್ ಆಗುತ್ತೆ ಸರ್. ಆಯ್ತಾ? ನೀವು ಮಾತು ಜಾಸ್ತಿ ಮಾತಾಡ್ತೀರ, ಎಲ್ಲರೂ ಏನಯ್ಯ ಇಷ್ಟೊಂದು ಮಾತಾಡ್ತಾನೆ ಅಂತ ಬೈಕೊಂತ ಇರ್ತಾರೆ. ನಿಮ್ ಕೇಳಿದಷ್ಟು ಮಾತಾಡಿ ರೆಸ್ಪೆಕ್ಟ್ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ ಸರ್. ಸರ್ ಇಷ್ಟೇ ಸರ್ ಸೀಕ್ರೆಟ್. ನಿಮ್ಮ ಒಂದು ನೆಗೆಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಎಷ್ಟು ಜಲ್ದಿ ಅರ್ಥ ಮಾಡ್ಕೊಂಡು ಅದನ್ನ ನೀವು ರಿವರ್ಸ್ ಮಾಡ್ಕೊಂತೀರೋ ಅವತ್ತೇ ನಿಮ್ ಲೈಫ್ ಸಕ್ಸಸ್ ಸರ್. ಸೀರಿಯಸ್ಲಿ, ನೀವು ನನ್ನ ಹತ್ರ ನ್ಯೂಮರಾಲಜಿಗೆ ಬನ್ನಿ, ಇಲ್ಲ ವಾಸ್ತುಗೆ ಬನ್ನಿ, ಇಲ್ಲ ಬೇರೆಯವ್ರ ಹತ್ರ ಹೋಗಿ ಏನೇ ಮಾಡಿ, ಫಸ್ಟ್ ನೀವು ಇದನ್ನ ಮಾಡ್ಬೇಕು. ಇದನ್ನ ಮಾಡಿ ನಮ್ಮಂತವ್ರ ಹತ್ರ ಒಂದು ಗೈಡೆನ್ಸ್ ತಗೊಂಡಾಗ ನೋಡಿ ಸರ್, ನಾವೇನ್ ಹೇಳ್ತೀರಿ, ನ್ಯೂಮರಾಲಜಿ ಇಸ್ ಅ ಗೈಡಿಂಗ್ ಸೈನ್ಸ್, ವಾಸ್ತು ಇಸ್ ಅನ್ ಆಕ್ಸಿಲೇಟಿಂಗ್ ಸೈನ್ಸ್. ಇಷ್ಟೇ. ನೀವು ಇದನ್ನ ಕರೆಕ್ಟಾಗಿ ಇದನ್ನ ಮಾಡ್ಕೊಂಡು, ಒಂದು ಎನ್ವಿರಾನ್ಮೆಂಟ್ ನ ಕರೆಕ್ಟಾಗಿ ಇಟ್ಕೊಂಡು, ನಿಮ್ ಕ್ಯಾರೆಕ್ಟರಿಸ್ಟಿಕ್ ನ ಕರೆಕ್ಟಾಗಿ ಇಟ್ಕೊಂಡ್ರೆ 100% ನಿಮ್ಮಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಇರುತ್ತೆ ಸರ್. ಓಕೆ. ಈಗ ನ್ಯೂಮರಾಲಜಿ ಕಲಿಬೇಕು ಅಂದ್ರೆ ನಿಮ್ಮ ಹತ್ರ ಬರ್ಬೋದಾ, ಯಾರು ಬೇಕಾದ್ರೂ? ಸರ್ ಬರ್ಬೋದು, ಬಟ್ ಈಗ ಇನ್ನ ನಾನು ಏಪ್ರಿಲ್ ಮೇ ತನಕ ಇನ್ನ ಯಾವ್ದು ಕೋರ್ಸಸ್, ಆಕ್ಚುಲಿ ಆಲ್ಮೋಸ್ಟ್ ಒಂದು 8 months ಆಯ್ತು ನಾನು ಕೋರ್ಸಸ್ ಮಾಡ್ತಾ ಇಲ್ಲ. ಬಟ್ ನಮ್ಮ ಕರ್ನಾಟಕದವ್ರಿಗೆನೆ ಒಂದು ಅನ್ಕೊಂಡಿನಿ ಸರ್, ಒಂದು ಮೇ ಅಲ್ಲಿ ಮಾಡೋಣ ಅಂತ, ಏಪ್ರಿಲ್ ಮೇ ಅಲ್ಲಿ ಮಾಡೋಣ ಅಂತ ಅನ್ಕೊಂಡಿನಿ ಸರ್. ಐ ವಾಂಟ್ ಟು ಟೀಚ್ ಎವ್ರಿಬಡಿ. ಅಂಡ್ ನೋಡಿ ಸರ್, ಏನಂದ್ರೆ ಒಂದು ಮನೇಲಿ ಒಬ್ರು ನ್ಯೂಮರಾಲಜಿಸ್ಟ್ ಇತ್ತು ಅಂತಂದ್ರೆ ಎಷ್ಟೊಂದು ವಿಷಯಗಳು ಸಾಲ್ವ್ ಆಗುತ್ತೆ ಸರ್. ಸೊ ನನ್ನ ಪ್ರಯತ್ನ ಇದೆ, ಏಪ್ರಿಲ್ ಮೇ ಅಲ್ಲಿ ನಾನು ಅನೌನ್ಸ್ ಮಾಡೋಣ ಅನ್ಕೊಂಡಿದ್ದೀನಿ. ಓಕೆ, ಎಲ್ಲ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರಿನ್ಸ್ ಸ್ಟುಡಿಯೋಸ್. ಸರ್ ನಿಮ್ಗೂ ಒಳ್ಳೇದಾಗ್ಲಿ, ನಿಮ್ ಪ್ರಿನ್ಸ್ ಸ್ಟುಡಿಯೋಸ್ ಇನ್ನ ಒಂದು ಮೇಲ್ ಮಟ್ಟಕ್ಕೆ ಬರ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ನಮ್ಮ ಪ್ರೋಗ್ರಾಮಿಗೆ ಬರ್ತಾ ಇರಬೇಕು ನೀವು, ಯಾವಾಗ್ಲೂ ನಾವು ಕೇಳ್ಕೊಂತೀವಿ ನಿಮ್ಮನ್ನ. ಸರಿ ಸರ್, ಥ್ಯಾಂಕ್ ಯು ಸರ್. ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಮಸ್ತೆ.